ಯುದ್ಧಕಾಂಡ ಸಿನಿಮಾ ಏಪ್ರಿಲ್ 18ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಆ್ಯಂಡ್ ಎಂಟೈರ್ ಕರ್ನಾಟಕ KVN ಪ್ರೊಡಕ್ಷನ್ಸ್ ಅವರು ಮುಖಾಂತರ ರಿಲೀಸ್ ಆಗ್ತಾ ಇದೆ. ಇದು ಮೇನ್ ವಿಷಯ. ಆ್ಯಂಡ್ ಯುದ್ಧಕಾಂಡ ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಯಿತು. ನನ್ನ ಲೈಫ್ ಟೈಮಲ್ಲಿ ಯಾವತ್ತೂ ಮರೆಯೋಕ್ಕಾಗದೇ ಇರತಕ್ಕಂತಹ ಒಂದು ಜರ್ನಿ. ಸಾಕಷ್ಟು ಜನ ಹೂಡಿಕೆದಾರರನ್ನು ಹುಡುಕ್ತಾ ಅದು ಗೊತ್ತಿಲ್ಲ ಸಿನಿಮಾ ಹೆಂಗೆ ಮುಗಿಸ್ಬಿಟ್ಟೆ ಅಂತ ನಾನೇ ಪ್ರೊಡ್ಯೂಸ್ ಮಾಡಿ ಸಿನಿಮಾ ಕಂಪ್ಲೀಟ್ ಆಗಿ ಇವತ್ತು ರಿಲೀಸ್ ಹಂತಕ್ಕೂ ಬಂತು. ಎಲ್ಲರದು ಬೆಂಬಲ ಸಪೋರ್ಟ್ ಇರೋದ್ರಿಂದನೇ ಈ ಕಾರಣ ಆಗಿರೋದು. ಎಲ್ಲ ಕಲಾವಿದರು, ತಂತ್ರಜ್ಞರು, ಸಾಕಷ್ಟು ಜನ ಸ್ನೇಹಿತರು, ಹಿತೈಷಿಗಳು, ಫ್ಯಾಮಿಲಿ ಎಲ್ಲರೂ ಸೇರಿ ಒಂದು ಸಪೋರ್ಟ್ ಮಾಡಿದ್ದಕ್ಕೆ ಈ ಹಂತಕ್ಕೆ ಬಂದಿದೆ. ಯುದ್ಧಕಾಂಡ ಸಿನಿಮಾ, ಈ ಸಿನಿಮಾದ ವಿಷಯ ಏನಪ್ಪ ಅಂತಂದರೆ ಮೂಲವಾಗಿ ಒಂದು ಹೆಣ್ಣಿನ ಮೇಲೆ ಆಧಾರವಾಗಿರ್ತಕ್ಕಂಥ ಸಿನಿಮಾ. ಒಂದು ಹೆಣ್ಣಂದರೆ ಒಂದೇ ಹೆಣ್ಣಲ್ಲ, ಹೆಣ್ಣು. ನಮ್ಮ ಭಾರತದ ಅಷ್ಟು ಹೆಣ್ಣುಗಳನ್ನು ರಿಪ್ರೆಸೆಂಟ್ ಮಾಡುವಂಥ ಒಂದು ಕ್ಯಾರೆಕ್ಟರ್ ಅರ್ಚನಾ ಜಾಯ್ಸ್ ಅವರು. ಈ ಪುಟಾಣಿ ಮಗು ನಮ್ಮ ಭಾರತದ ಅಷ್ಟು ಹೆಣ್ಮಕ್ಳಿಗೆ ರಿಪ್ರೆಸೆಂಟ್ ಮಾಡುವಂಥ ಒಂದು ಕ್ಯಾರೆಕ್ಟರ್. ಸಿನಿಮಾದಲ್ಲಿ ನನ್ನ ಪಾತ್ರ ಹೆಸರು ಭರತ್ ಅಂತ. ನಮ್ಮ ಭರತ ಖಂಡವನ್ನು ರಿಪ್ರೆಸೆಂಟ್ ಮಾಡುವಂಥ ಒಂದು ಭರತನ ಕ್ಯಾರೆಕ್ಟರ್. ಒಟ್ಟಾರೆ ಧರ್ಮಕ್ಕಾಗಿ ಒಂದು ಹೋರಾಟ. ಆ ಧರ್ಮ ಏನಂತಂದರೆ ಸರಿಯಾದ ಸಮಯದಲ್ಲಿ ನ್ಯಾಯ ಸಿಗಬೇಕು, ಅದು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ. ಅದಕ್ಕೆ ಕೆಲವೊಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದಷ್ಟು ವಿಚಾರಗಳು ಸರಿ ಹೋಗಬೇಕಾಗಿದೆ. ಆಮೇಲೆ ಈ ಸಿನಿಮಾ ರಾಷ್ಟ್ರಪತಿಗಳಿಗೂ ತಲುಪಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಆಗಿದೆ. ರಾಷ್ಟ್ರಪತಿಗಳಿಗೆ ತಲುಪೋದ್ರ ಜೊತೆಗೆ ಒಂದು ಕೆಟ್ಟ ಹಠ ಇದೆ ನನಗೆ. ಈ ಸಿನಿಮಾ ತೀರಾ ಹೈ ಬಜೆಟ್ ಸಿನಿಮಾನೂ ಅಲ್ಲ. ಅಂದರೆ ಇವತ್ತು ನಾವು ನೋಡಿದ್ರೆ 30 ಕೋಟಿ, 50 ಕೋಟಿ, 100 ಕೋಟಿ ಅದು ತುಂಬ ಸಾಮಾನ್ಯ ವಿಚಾರ ಆಗಿಬಿಟ್ಟಿದೆ. ಸೊ ಆ ಸ್ಟ್ಯಾಂಡರ್ಡಲ್ಲಿ ಸಿನಿಮಾ ಮಾಡಿದ್ರೇ ಒಂದು ದೊಡ್ಡ ಸಿನಿಮಾ ಅನಿಸ್ಕೊಳ್ಳುತ್ತೆ. ಇದು ಲೋ ಬಜೆಟ್ ಸಿನಿಮಾನೂ ಅಲ್ಲ. ನನ್ನ ಯಥಾಶಕ್ತಿ ಪ್ರಕಾರ ಒಂದು ಸ್ಟ್ಯಾಂಡರ್ಡ್ ಸಿನಿಮಾ ಅಂತ ಹೇಳ್ಬೋದು. ಒಂದು ಸ್ಟ್ಯಾಂಡರ್ಡ್ ಮಿಡ್ ಸ್ಕೇಲಲ್ಲಿ ಇರತಕ್ಕಂಥ ಒಂದು ಸಿನಿಮಾ ಭಾರತಾದ್ಯಂತ ಒಂದು ದಾಖಲೆ ಮಾಡಬೇಕನ್ನೋದು ಒಂದು ಕೆಟ್ಟ ಹಠ ನಂದು. ನಾವು ಪರಭಾಷಾ ಸಿನಿಮಾಗಳಲ್ಲಿ ನೋಡಿದ್ದೀವಿ, ಕೆಲವೊಂದು ಮಲಯಾಳಂ ಸಿನಿಮಾಗಳು ಬಂದಿದ್ದಾವೆ, ಇಲ್ಲಿ ಕೆಲವೊಂದು ತೆಲುಗು ಸಿನಿಮಾಗಳು ಬಂದಿದ್ದಾವೆ. ಚಿಕ್ಕ ಬಜೆಟಲ್ಲಿ, ಅಂದರೆ ಅವ್ರಿಗೆ ಅನಿಸುವಂಥ ಚಿಕ್ಕ ಬಜೆಟ್ ಮಿಡ್ ಸ್ಕೇಲ್ ಸಿನಿಮಾಗಳು ಇಲ್ಲೆಲ್ಲ ಬಂದು ದೊಡ್ಡ ರೆಕಾರ್ಡ್ಸ್ ಮಾಡಿದ್ದಾವೆ. 100 crores ಬಜೆಟ್ ರೀಚ್ ಆಗಿದ್ದಾವೆ. ಒಂದು ಸಿನಿಮಾ ಸ್ಟ್ಯಾಂಡರ್ಡ್ ರೀತಿಯಲ್ಲಿ ಮಾಡಿ, ಒಳ್ಳೆ ಕಲಾವಿದರಿದ್ದು, ಒಳ್ಳೆ ತಂತ್ರಜ್ಞರು ಇದ್ದು, ಸಿನಿಮಾನಲ್ಲಿ ಇರ್ತಕ್ಕಂಥ ವಿಷಯ ತುಂಬ ಸ್ಟ್ರಾಂಗ್ ಆಗಿ, ತುಂಬ ದೊಡ್ಡ ವಿಷಯ ಇದು ಎಲ್ರಿಗೂ ತಲುಪಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಾಗ ಈ ಸಿನಿಮಾ ಯಾಕೆ ಆ ದೊಡ್ಡ ಮಟ್ಟಕ್ಕೆ ಆಗಬಾರ್ದು, ಇದು ಒಂದು ಎಕ್ಸಾಂಪಲ್ ಸೆಟ್ ಆಗಬೇಕು. ನನಗೆ ಇದರಲ್ಲಿ 2 ಸ್ವಾರ್ಥ ಇದೆ. ಒಂದು, ನಾನು ಒಬ್ಬ ಕಲಾವಿದನಾಗಿ ಫ್ರಂಟ್ ಲೈನ್ ಹೀರೋಸ್ ಅಂತ ಏನಿದ್ದಾರೆ ಅದರಲ್ಲಿ ನಾನು ಬಂದು ನಿಲ್ಲಲೇಬೇಕು. ಬಿಕಾಸ್ ನನಗೆ ಸಿಗಬೇಕಾಗಿರ್ತಕ್ಕಂಥ ಮಾನ ಸ್ಥಾನ ಏನಿದೆ ಅಲ್ಲ, ಅದು ಸರಿಯಾದ ರೀತಿಯಲ್ಲಿ ದೊರಕಿಲ್ಲ ಅನ್ನೋದು ನನಗೊಂದು ಬೇಜಾರಿದೆ, ಕೊರಗಿದೆ. ಅಂದರೆ ಯಾರನ್ನೂ ದೋಷಿಸ್ತಾ ಇಲ್ಲ, ಆದರೆ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಅದು ಬಳಕೆ ಆಗಿಲ್ಲ ಅನ್ನೋದು ಒಂದು ಬೇಜಾರು ಅನ್ನೋದಿದೆ. ಯಾರೂ ಆ ಪ್ರಯತ್ನ ಮಾಡದೇ ಇದ್ದಾಗ ಸ್ವಯಂ ನಾವೇ ಎದ್ದು ನಿಂತು ಆ ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಸಿದ್ಧಾಂತ ನಂಬುವಂಥ ವ್ಯಕ್ತಿ ನಾನು. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ಯಾಕೆ ನಾವೇ ಮಾಡಬಾರ್ದು, ನಮ್ಮನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕು, ನಮ್ಮ ಫ್ಯೂಚರನ್ನು ನಾವೇ ಕ್ರಿಯೇಟ್ ಮಾಡಬೇಕು. ಯಾವುದೋ ಪ್ರಿಡಿಕ್ಷನ್ ಹೋಗಿ ಮುಂದೆ ನನ್ನ ಫ್ಯೂಚರ್ ಏನಾಗುತ್ತೆ, ನನ್ನ ಭವಿಷ್ಯ ಏನಾಗುತ್ತೆ ಅಂತ ಇನ್ನೊಬ್ಬರ ಮುಂದೆ ಜಾತಕ ಕೇಳೋದಕ್ಕಿಂತ ನನ್ನ ಜಾತಕ ನಾನೇ ಬರೆಯೋಣ, ನನ್ನ ಭವಿಷ್ಯ ನಾನೇ ಬರೆಯೋಣ ಅಂತ ನಿರ್ಧಾರ ಮಾಡೋಂಥ ವ್ಯಕ್ತಿ ನಾನು. ಸೊ ಹಾಗಾಗಿ ಆ ಒಂದು ಸ್ವಾರ್ಥ ಅನ್ನೋದಿದೆ, ಬಂದು ಬೆಳೆದು ನಿಲ್ಲಬೇಕು ಅನ್ನೋದು. ಅದ್ರ ಜೊತೆಗೆ ಇನ್ನೂ ದೊಡ್ಡ ವಿಷಯ ಏನಪ್ಪ ಅಂದರೆ, ಕನ್ನಡ ಸಿನಿಮಾ ಒಂದು ಮಿಡ್ ಸ್ಕೇಲ್ ಸಿನಿಮಾ ಭಾರತಾದ್ಯಂತ ಹೆಸರು ಮಾಡ್ಬೋದು, ಅದು ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ಬೋದು, ಅದು ಒಂದು ದಾಖಲೆಯನ್ನು ಬರಿಬೋದು ಅನ್ನೋ ಒಂದು ಚಾಲೆಂಜನ್ನು ಇಟ್ಕೊಂಡಿದ್ದೀನಿ. ಅದು ಮಾಡಬೇಕು, ಆ ಥರ ಆಗಬೇಕು ಅನ್ನೋದು ಒಂದು ಆಸೆ, ಒಂದು ಹಠ. ಅದು ಆಗುತ್ತೋ ಇಲ್ಲವೋ ಅನ್ನೋ ಪ್ರಶ್ನೆನೂ ಹಾಕಲ್ಲ, ಅದು ಆಗಬೇಕು ಅನ್ನೋದು ನನ್ನ ಹಠ. ಹಾಗಾಗಿ ಈ ಒಂದು ಘೋಷಣೆ ಏನಿದೆ, ಏಪ್ರಿಲ್ 18th ಬರ್ತಾ ಇದ್ದೀವಿ. ಸೊ ಇದಕ್ಕೆ ಎಲ್ಲರೂ ಸಹಕಾರ ಬೇಕು ಅನ್ನೋದು ನಾವು ಕೇಳೋದು ಸಹಜ. ಬೇಕು ಅನ್ನೋದ್ರ ಜೊತೆಗೆ ನಾನು ಕೇಳ್ಕೊಳ್ಳೋದು, ಎಲ್ಲರೂ ಖಂಡಿತ ನಿಮ್ಮ ಕರ್ತವ್ಯ ಅಂತ ಈ ಪರ್ಟಿಕ್ಯುಲರ್ ಸಿನಿಮಾಗೆ ಮಾಡಲೇಬೇಕು. ಬಿಕಾಸ್ ಒಂದು ಒಳ್ಳೆ ಕಾಸ್ ಆಗುತ್ತೆ, ಒಂದು ಒಳ್ಳೆ ಸಂದೇಶ ಇಡೀ ಜಗತ್ತಿಗೆ ಕೊಡುವಂಥ ಆಗುತ್ತೆ. ಸೊ ಎಲ್ಲ ಕಲಾವಿದರದ್ದು, ಎಲ್ಲ ಟೆಕ್ನಿಷಿಯನ್ಸ್ದು ಅದೇ ಬೇಡಿಕೆ ಆಗಿದೆ, ಅದೇ ಕೋರಿಕೆ ಆಗಿದೆ. ಒಬ್ಬೊಬ್ಬರಾಗಿ ತಮ್ಮ ಅನಿಸಿಕೆ, ತಮ್ಮ ಅನುಭವ ಸಿನಿಮಾದು ಚಿಕ್ಕದಾಗಿ ಚೊಕ್ಕದಾಗಿ, ನಿಮಗೂ ಸಮಯದ ಅಭಾವ ಇರುತ್ತೆ ಗೊತ್ತು.
ಇಷ್ಟೊಂದು ಜನ ಇರೋದ್ರಿಂದ ಎಲ್ಲರೂ ತಮ್ಮ ಮನಸ್ಸಿನ ಮಾತುಗಳನ್ನು ಇಲ್ಲಿ ಹಂಚ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಯಾರಿಂದ ಶುರು ಮಾಡೋಣ? ಲೇಡೀಸ್ ಫಸ್ಟ್. ಮೊದಲನೇದಾಗಿ ಅರ್ಚನಾ ಜೋಯ್ಸ್ ಅವರು. ಆ್ಯಕ್ಚುಲಿ ಸಿನಿಮಾದ ಪ್ರೊಟಗನಿಸ್ಟ್ ನಾನಲ್ಲ, ಅರ್ಚನಾ ಜೋಯ್ಸ್ ಅವರು. ಇದು ಒಂದು ಏನಂತಾರೆ ಫೀಮೇಲ್ ಓರಿಯೆಂಟೆಡ್ ಸಿನಿಮಾ, ಹೆಣ್ಣಿನ ಪ್ರಾಧಾನ್ಯತೆ ಇರತಕ್ಕಂಥ ಒಂದು ಸಿನಿಮಾ. ಹಾಗಾಗಿ ಅರ್ಚನಾ ಜೋಯ್ಸ್ ಅವರು ಮಾತಾಡಬೇಕು. ಸೀನಿಯರ್ ಮೋಸ್ಟ್ ಪ್ರಕಾಶ್ ಸರ್, ನಾಗಾಭರಣ ಸರ್ ಕಡೆಯಿಂದ ಸ್ಟಾರ್ಟ್ ಮಾಡಿದರೆ ಸ್ವಲ್ಪ ಬೆಟರ್ ಫೀಲ್ ಆಗ್ತಿತ್ತು ಒಂಥರ. ಬಟ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಫೀಮೇಲ್ ಓರಿಯೆಂಟೆಡ್ ಅನ್ನೋದಕ್ಕಿಂತ ಬಹುಶಃ ಅಂದರೆ ಒಂದು ಕಾಸ್ಗೋಸ್ಕರ ಮಾಡ್ತಿರೋದ್ರಿಂದ ಇಟ್ ಈಸ್ ಐ ಶುಡ್ ಅಪ್ರಿಷಿಯೇಟ್ ನೀವು ಈ ಥರದೊಂದು ಸಬ್ಜೆಕ್ಟ್ನ ಪ್ರೊಡಕ್ಷನಲ್ಲಿ ತೊಗೊಂಡು ಫಸ್ಟ್ ಆಫ್ ಆಲ್ ಮಾಡ್ತಿರೋದು. ಆ್ಯಂಡ್ ನೀವು ಇದನ್ನ ಈ ಥರದೊಂದು ಕಥೆ ಮಾಡ್ಕೊಡೋದು. ನಮ್ಮ ಡೈರೆಕ್ಟರ್ ಪವನ್ ಭಟ್. ನನಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರೀಸನ್ ಕಥೆ ಒಪ್ಕೊಂಡಿದ್ದ ಕಾರಣ ಇವ್ರು ಹೇಳ್ದಂಗೆ ಟೈಮ್ಲಿ ಜಸ್ಟಿಸ್ ಆಗಬೇಕು ಅಂತ. ನಾವು ಅಂದರೆ ದಿನನಿತ್ಯ ಏನೇನೋ ಒಂದಷ್ಟು ಇನ್ಸಿಡೆಂಟ್ಗಳು ಆಗ್ತಿರುತ್ತೆ. ಅಂದರೆ ಸಾಮಾನ್ಯ ಇನ್ಸಿಡೆಂಟ್ಗಳಲ್ಲೇ ಕೂಡ ನಾವು ನಮಗೆ ಸಮಯಕ್ಕೆ ತಕ್ಕಂತೆ ಆ ಸಮಯಕ್ಕೆ ಕರೆಕ್ಟಾಗಿ ನಮ್ಗೆ ಏನೋ ಒಂದು ಸಿಗ್ಲಿಲ್ಲ ಅಂತಂದಾಗ ಎಷ್ಟು ಕೊರಗ್ತೀವಿ, ಬೇಜಾರಾಗುತ್ತೆ, ಹತಾಶೆ ಆಗುತ್ತೆ. ಬಟ್ ಈ ಥರದ್ದು ಒಂದು ಸೆನ್ಸಿಟಿವ್ ವಿಷಯಗಳನ್ನ ನಮಗೆ ಅದರಲ್ಲಿ ಕರೆಕ್ಟ್ ಆದ ಟೈಮ್ಗೆ ನ್ಯಾಯ ಸಿಗ್ಲಿಲ್ಲ ಅನ್ನೋದು ಒಬ್ಬ ಹೆಣ್ಣಾಗಿ ಇವಾಗಿಂದ ಹಿಂದೆನೂ ಅಷ್ಟೇ ಇವತ್ತು ನೋಡ್ತಾ ಇದ್ದೀವಿ. ಈ ಕಾರಣ ಈ ಸಿನಿಮಾ ಮಾಡ್ತಿರೋದನ್ನು ಮುಂದಕ್ಕೆ ಈ ಥರದ ಇನ್ಸಿಡೆಂಟ್ಗಳು ಆಗದೆ ಇರಲಿ, ಸಂಭವಿಸದೇ ಇರಲಿ ಅಂತ. ಸೊ ಈ ಥರದ್ದು ನಾವು ವಾತಾವರಣದಲ್ಲಿದ್ದಾಗ ಒಬ್ಬ ಮಹಿಳೆಯಾಗಿ ನನಗೂ ಕೂಡ ನಿಮ್ಮೆಲ್ಲರ ಸಾಕಷ್ಟು ಜನ ಮಹಿಳೆಯರು ಕೂತಿದ್ದೀರಾ. ಐ ಥಿಂಕ್ ಎಲ್ಲರದು ವಿ ಶೇರ್ ದ ಸೇಮ್ ಥಾಟ್. ಬರೀ ಹೆಣ್ಮಕ್ಳು ಅಂತ ಅಲ್ಲ, ಇಲ್ಲಿ ಗಂಡಸರಿಗೆ ನಿಮಗೆ ಹೆಂಡತಿಯರಾಗ್ಲಿ, ಅಕ್ಕ ತಂಗಿಯರಾಗ್ಲಿ, ಮಕ್ಕಳು, ಹೆಣ್ಮಕ್ಳು ಇರೋರು ಎಲ್ಲರೂ ವಿ ಶೇರ್ ದ ಸೇಮ್ ಥಾಟ್. ಫಸ್ಟ್ ಆಫ್ ಆಲ್ ಈ ಥರದ ಇನ್ಸಿಡೆಂಟ್ಗಳು ಆಗಬಾರ್ದು. ಆದ್ರೂ ಅದಕ್ಕೆ ನಮಗೆ ಟೈಮ್ ಕರೆಕ್ಟಾಗಿ ನ್ಯಾಯ ಸಿಗಬೇಕು ಅನ್ನೋ ಒಂದು ಬೇಸಿಕ್ ಥಾಟ್ ನನಗೆ. ಐ ವಾಂಟೆಡ್ ಟು ಬಿ ಎ ಪಾರ್ಟ್ ಆಫ್ ದ ಫಿಲಮ್. ಅದನ್ನ ಹೊರತುಪಡಿಸಿ ಅಂದರೆ ಅರ್ಚನಾ ಆಗಿಬಿಟ್ಟು ಒಬ್ಬ ಆರ್ಟಿಸ್ಟ್ ಆಗಿ ಯೋಚನೆ ಮಾಡೋದಾದ್ರೆ ನನಗೆ ಮಾಡೋಣ, ನಿಮ್ಮಲ್ಲಿ ಎಷ್ಟು ಜನ ಪ್ರೈಮಲ್ ಫಿಯರ್ ಅಂತ ಒಂದು ಸಿನಿಮಾ, ಹಳೆಯ ಇಂಗ್ಲಿಷ್ ಸಿನಿಮಾ, ಅದು ಯಾವ ಲೆವೆಲ್ಗೆ ಅದರಲ್ಲಿ ಆ್ಯಕ್ಟಿಂಗ್ ಹೇಗಿದೆ ಅಂತಂದರೆ ಈ ಥರದ್ದು ಅಂದರೆ ಪ್ರತಿಯೊಬ್ಬ ಆ್ಯಕ್ಟರ್ಗೆ ಆ ಥರದೊಂದು ಪಾತ್ರ ಮಾಡಬೇಕು ಅನ್ನೋದೊಂದು ಡ್ರೀಮ್ ಇರುತ್ತೆ. ಐ ಥಿಂಕ್ ನನಗೆ ಕನ್ನಡದ ಮಟ್ಟದಲ್ಲಿ ಯುದ್ಧಕಾಂಡದಲ್ಲಿ ಆ ಥರದ ಒಂದು ಅವಕಾಶ ಸಿಕ್ಕಿದೆ. ಹೇಗೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಇಟ್ ಇಸ್ ಸಿಮಿಲರ್ ಲೈನ್ ಅಥವಾ ಕ್ಲೋಸ್ ಟು ದಟ್ ಲೈನ್ ಅಂತ ಹೇಳ್ಬೋದಲ್ಲ. ನೀವು ನೋಡಿದಿರಲ್ಲ ಸಿನಿಮಾ? ನೀವು ನೋಡಿದಿರ? ಓಕೆ, ನೋಡಿಲ್ಲ, ನೀವು ನೋಡ್ಬೇಕು ಆ್ಯಕ್ಚುಲಿ. ಸೊ ನನಗೆ ಆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ನನಗೆ ಅದು ಭಾಳ ಸ್ಯಾಟಿಸ್ಫೈ ಮಾಡ್ತು. ಅಂದರೆ ವೈ ನಾಟ್ ಆ ಥರದ್ದು ನಾವು ಡ್ರೀಮ್ ರೋಲ್ ಅಂತ ಹುಡುಕ್ತಿರ್ತೀವಿ, ಅದಕ್ಕೆ ಹತ್ರವಾಗಿ ಈ ಪಾತ್ರ ಇದ್ದಾಗ ಡೆಫಿನೆಟ್ಲಿ ಐ ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ಇಟ್. ಸೊ ಇನ್ಸಿಡೆಂಟ್ ಏನಂತ ಹೇಳಿ, ಯಾವ ಇನ್ಸಿಡೆಂಟು? ಸೊ ಸಾರಿ, ನನ್ನ ಕ್ಯಾರೆಕ್ಟರ್ ನಿವೇದಿತಾ ಅಂತ, ಒಬ್ಬ ಸಾಮಾನ್ಯ ಮಹಿಳೆ. ಹೀಗೆ ದಿನನಿತ್ಯ ಆಕೆಯ ದಿನಚರಿ ಆಗುವಾಗ ಅವಳ ಲೈಫಲ್ಲಿ ಒಂದು ಅನಿರೀಕ್ಷಿತವಾಗಿ ಒಂದು ಘಟನೆ ನಡೆಯುತ್ತೆ, ಆಗಬಾರ್ದೇ ಇರೋವಂಥದ್ದು. ಸೊ ಅದಾದಾಗ ಅವಳ ಲೈಫಲ್ಲಿ ಆಗುವಂಥ ಗ್ರಾಫ್ ಚೇಂಜ್, ಏರುಪೇರುಗಳು ಏನಾಗುತ್ತೆ, ಅದರಿಂದ ಸಿನಿಮಾ ಒಂದು ಬೇರೆ ಅಂದರೆ ದಟ್ ಇಸ್ ದ ಮೇನ್ ಕ್ರಕ್ಸ್ ಆಫ್ ದ ಫಿಲ್ಮ್. ಅದಾದ ನಂತರ ಜಸ್ಟಿಸ್ ಸಿಗದೇ ಇರೋ ಕಾರಣ ಕಾನೂನನ್ನ ತನ್ನ ಕೈಗೆ ತಗೊಳ್ತಾಳೆ. ಅದರಿಂದ ನೆಕ್ಸ್ಟ್ ಏನಾಗುತ್ತೆ, ಇವಾಗ ಆಕೆನ ವಿಕ್ಟಿಮ ಅಥವಾ ಕ್ರಿಮಿನಲ್ ಅನ್ನೋದು ಪ್ರಾಬಬ್ಲಿ ಅಲ್ಲ, ಅದು ನಿಮ್ಮ ಫ್ಯಾಮಿಲಿಯಲ್ಲಿ ನಡೆಯೋದ, ಸಮಾಜದಲ್ಲಿ ನಡೆಯೋದ? ಫ್ಯಾಮಿಲಿಯಲ್ಲಿ ಸರ್, ಫ್ಯಾಮಿಲಿ. ಅದ್ರ ವಿರುದ್ಧ ನೀವು ಹೋರಾಡೋದು? ಹೇಳ್ಬಾರ್ದು ಕತೆ ಅಷ್ಟೇ. ಅದೇ ಏನು ವಿಷಯ ಆಗ್ಲಿಂದ ಇನ್ಸಿಡೆಂಟ್ ಅಂತಿದ್ದಾರೆ. ಅಂದ್ರೆ ನಾವು ಇವ್ರು ಫಸ್ಟ್ ಅಡ್ರೆಸ್ ಮಾಡಿದ್ರಲ್ಲ ಚೈಲ್ಡ್ ಅಬ್ಯೂಸ್ ಅನ್ನೋದನ್ನ ಹೇಳಿರೋದ್ರಿಂದ, ಹಾಗಾಗಿ ಐ ಥಾಟ್ ಅಂಡರ್ಸ್ಟುಡ್ ಅಂತ ಅನ್ಕೊಂಡೆ. ಎಕ್ಸ್ಪ್ಲಿಸಿಟ್ ಅಂತ ಆಮೇಲೆ ಸಾಂಗ್ ಕೂಡ ನೋಡಿದ್ರಿ, ಮೇಕಿಂಗ್ ವಿಡಿಯೋ ನೋಡಿದ್ರಿ. ಸೊ ಅದರಲ್ಲಿ ಒಂದು ಅರ್ಥ ಗೊತ್ತಾಗಿರುತ್ತೆ, ಸಾರಾಂಶ ಸಿನಿಮಾದ ಏನು ಅನ್ನೋದು ಒಂದು ಜಿಸ್ಟ್ ಗೊತ್ತಾಗಿರ್ತಲ್ಲ, ಹಾಗಾಗಿ ಅದನ್ನ ಸ್ಟ್ರೆಸ್ ಮಾಡಕ್ ಹೋಗ್ಲಿಲ್ಲ. ಬಟ್ ದಟ್ ಇಸ್ ದಿ ಇನ್ಸಿಡೆಂಟ್. ನೋಡಿ, ಕನ್ನಡ ಸಿನಿಮಾದಲ್ಲಿ ಗಂಭೀರವಾಗಿ ಒಂದು ಸಾಮಾಜಿಕವಾಗಿ ಈಗ ಪ್ರಸ್ತುತ ಅನ್ನಿಸುವ ಒಂದು ವಿಷಯವನ್ನು ತಗೊಂಡು ಭಾಳ ಆಳವಾಗಿ ಒಂದು ತೀವ್ರತೆಯಿಂದ ಅದನ್ನು ನಿರೂಪಿಸುವಂಥ
ಕಥೆಗಳು ಬರೋದು ಅಪರೂಪ ಆಗಿದೆ. ಒಂದು 70ರ ದಶಕದಲ್ಲಿ ನಾವು ಕನ್ನಡ ಸಿನಿಮಾ ಕಮರ್ಷಿಯಲ್ ಆಗಿ ಕೂಡ ಅಥವಾ ಆರ್ಟಿಸ್ಟಿಕ್ ಆಗಿ ಕೂಡ ಗಳಿಸ್ಕೊಂಡಿದ್ದ ಒಂದು ವರ್ಚಸ್ಸು ಈಗಿಲ್ಲ. ಅದಕ್ಕೆ ಕನ್ನಡ ಸಿನಿಮಾದಲ್ಲಿ ಒಳ್ಳೆ ಪಾತ್ರಗಳು ಅಂದರೆ ಒಳ್ಳೆ ಸ್ಕ್ರೀನ್ ಪ್ಲೇ ಇದ್ದು ಅದರಲ್ಲಿ ಚೆನ್ನಾಗಿ ಪಾತ್ರಗಳನ್ನು ಕಟ್ಟಿಕೊಟ್ಟಿರೋದು ಭಾಳ ವಿರಳ ಈಗ. ಅದಕ್ಕೆ ಕನ್ನಡ ಸಿನಿಮಾದಲ್ಲಿ ಪಾತ್ರ ಮಾಡೋಕ್ಕೆ ಒಪ್ಕೊಳ್ಳೋದೆ ಬರ್ತಾ ಬರ್ತಾ ಕಷ್ಟ ಆಗೋ ಥರದ್ದು ನಾವು ಕಾಲದಲ್ಲಿದ್ದೀವಿ ಅಂತ ನನಗನ್ಸುತ್ತೆ. ಅಂಥ ಕಾಲದಲ್ಲಿ ಇವರು ಬಂದು ನನಗೆ ಈ ಕಥೆ ಹೇಳಿದಾಗ ಅಂದರೆ ಆಮೇಲೆ ಅವ್ರ ಪಟ್ಟ ಕಷ್ಟ ಅವರೇ ಹೇಳ್ಕೊಳ್ಳಿ, ಆದರೆ ಇವ್ರು ನನಗೆ ಬಂದು ಕಥೆ ಹೇಳಿದಾಗ ನನಗೆ ತುಂಬ ಉತ್ಸಾಹ ಬಂತು. ಇವರು ಒಂದು ವರ್ಷಕ್ಕಿಂತ ಮುಂಚೆ ನಾನು ಕೇಳ್ತಾನೇ ಇದ್ರು ಇದು ಮಾಡ್ತೀನಿ, ನನಗೇನು ಅಷ್ಟು ಇಂಟ್ರೆಸ್ಟ್, ಯಾಕೆ ನನಗೆ ಸ್ಟೀರಿಯೋ ಟೈಪ್ ಥರ ಇರುತ್ತೆ ಅಂತ. ಲಾಯರ್ ಅಂದರೆ ಲಾಯರು, CBI ಆಫೀಸರು, ರಾ ಆಫೀಸರ್, ಈ ಥರದ್ದು ಮಾಡಿ ನಾನು ಮಾಡೋದು ಬೇಡ ಅಂದ್ಕೊಂಡೇ ಇದ್ದೆ ನಾನು. ಬಟ್ ಅವ್ರ ಕತೆ ಹೇಳಿದ್ಮೇಲೆ ನನಗೆ ತುಂಬ ಉತ್ಸಾಹ ಬಂತು. ಅಂದರೆ ನಾನು ಬರೀ ಒಂದು ಪಾಯಿಂಟ್ ಮಾತ್ರ ಇದರಲ್ಲಿ ಹೇಳಿಬಿಡ್ತೀನಿ, ಎಲ್ಲರೂ ಮಾತಾಡ್ತಾರೆ, ನಿಮಗೆ ಗೊತ್ತಾಗುತ್ತೆ ಅದು. ಅಜಯ್ ಅವರೇ ವಿವರವಾಗಿ ಹೇಳ್ತಾರೆ. ನೋಡಿ, ಭಾರತದಲ್ಲಿ 5 ಕೋಟಿ ಕೇಸ್ ಪೆಂಡಿಂಗ್ ಇದೆ ಎಲ್ಲ ಕೋರ್ಟಲ್ಲಿ. ನೀವು ಅಕಸ್ಮಾತ್ ಕೋರ್ಟ್ ಮೆಟ್ಲು ಹತ್ತಿ ನೀವು ಕೇಸ್ ಹಾಕಿ ಒಂದು 10 ವರ್ಷ, 15 ವರ್ಷ, 20 ವರ್ಷ, 25 ವರ್ಷ ಕಾದಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಾಗತ್ತೆ ಅಂತ. ಅಂದರೆ ಆ ಅವರು ಆಗಾಗ ಅವರು ಕೋರ್ಟಿನ ನ್ಯಾಯಮೂರ್ತಿಗಳು, ನ್ಯಾಯಾಧೀಶರು ಅವರೆಲ್ಲ ಆಗಾಗ ಅವರು ವೆಕೇಶನ್ ತಗೊಳ್ಳೋದೇನಂತೆ, ಮತ್ತು ಅವ್ರ ಮೂಡ್ ಬಂದಂಗೆ ಅವ್ರು ಮಾತಾಡೋದೇನಂತೆ, ಅವೆಲ್ಲ ಇರುತ್ತೆ. ಅವ್ರಿಗೆ ಅವಮಾನ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ, ಆದರೆ ಅವ್ರಿಗೆ ಯಾವಾಗ ಆಗುತ್ತೋ ಅವಾಗ ಕೆಲಸ ಮಾಡ್ಬೋದು ಅನ್ನೋ ಥರ ಮನಸ್ಸಿದ್ದಂಗೆ ಇದೆ ಅವ್ರಿಗೆ. ಆದರೆ ಕಷ್ಟ ಇದ್ದಾಗ ಅದರ ನಿವಾರಣೆ ಆಗೋದು ಯಾರು ಕೇಸ್ ಹಾಕಿ ಅಥವಾ ಕಂಪ್ಲೇಂಟ್ ಇಟ್ಕೊಂಡು ಕೋರ್ಟ್ಗೆ ಹೋಗ್ತಾರೋ ಅವ್ರಿಗಿರುತ್ತೆ. ಅದಕ್ಕೆ ಸಮಯಕ್ಕೆ ಸರಿಯಾಗಿ ಅವರು ಜಡ್ಜ್ಮೆಂಟ್ ಕೊಡದೇ ಇದ್ರೆ ಏನಾಗತ್ತೆ ಅನ್ನೋ ಪ್ರಶ್ನೆ ಇದೆ. ಈಗ ಕಳೆದ 2 ತಿಂಗಳಿಂದ ಪ್ರತಿ ತಿಂಗಳು ಹಾಕಿದ್ದ ಕೇಸ್ಗಿಂತ ಹೆಚ್ಚು ರಿಸಾಲ್ವ್ ಆಗಿರೋ ಕೇಸ್ ಜಾಸ್ತಿ ಆಗಿದೆ ಅಂತ ಓದಿದೆ ನಾನು. ಬಟ್ ಅದು ತುಂಬ ಸ್ಮಾಲ್ ಮಾರ್ಜಿನ್. ಅದನ್ನು ಮಾಡ್ಕೊಂಡೋದ್ರೆ 50 ವರ್ಷದಲ್ಲಿ ಇದು ಬಗೆಹರಿಸ್ಬೋದು, ಆ ಥರದ್ದಾಗಿದೆ ಅದು. ಸೊ ನಾನೇನು ಹೇಳ್ತೀನಿ, ಅದಕ್ಕೆ ಪರಿಹಾರಗಳು ಬೇರೆ ಬೇರೆ ಇರ್ಬೋದು. ಈಗ ಕೇಸ್ ಲಾ ಅಂತಾರೆ, ಅಂದರೆ ನಮ್ಮ ಕಾನೂನಲ್ಲಿ, ಸಂವಿಧಾನದಲ್ಲಿ ಅಥವಾ ನಮ್ಮ IPC, ಇಂಡಿಯನ್ ಪೀನಲ್ ಕೋಡ್, ಅದಕ್ಕೆ ಬೇರೆ ಬೇರೆ ಹೆಸರುಗಳು ಇಟ್ಟಿದ್ದಾರೆ. ಹಿಂದಿಲಿ ನನಗೆ ಹೇಳಕ್ ಬರೋಲ್ಲ. ಅಲ್ಲ ಅದಕ್ಕೆ ಬೇರೆ ಏನೋ ಹೆಸರುಗಳು ಇಟ್ಕೊಟ್ಟಿದ್ದಾರಲ್ಲ ಅದಕ್ಕೆಲ್ಲ ಇವಾಗ. ಸೊ ಇಂಡಿಯನ್ ಪೀನಲ್ ಕೋಡ್, ಇಂಡಿಯನ್ ಸಿವಿಲ್ ಕೋಡ್, ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಏನೇನೋ ಇದೆ. ಅವೆಲ್ಲ ಅದನ್ನ ಅನುಸರಿಸಿ ಯಾರು ಜಡ್ಜ್ಮೆಂಟ್ ಕೊಡ್ತಾರೋ, ಮತ್ತೆ ಆಲ್ ಇಂಡಿಯಾ ರೆಫರೆನ್ಸ್ ಇದೆ, ಹಿಂದೆ ಏನೇನು ಜಡ್ಜ್ಮೆಂಟ್ಗಳು ಕೊಟ್ಟಿದ್ದಾರೋ ಅದನ್ನು ನೋಡಿ ಮಾಡೋದು. ಮತ್ತೆ ಹಿಂದೆ ಯಾವುದಕ್ಕೂ ಕೊಟ್ಟೇ ಇಲ್ಲ, ಪಾರ್ಲಿಮೆಂಟಲ್ಲೂ ಬಗೆಹರಿದಿಲ್ಲ, ಅದಕ್ಕೆ ಏನಾದ್ರು ಕೊಡಬೇಕು ಅಂದರೆ ಕೋರ್ಟು ಬಂದು ಮಾಡಿದ್ರಿ ಅಂದರೆ ಕೇಸ್ ಲಾ ಅಂತ ಏನಂತಾರೋ ಅದೆಲ್ಲ ಕ್ರೋಢೀಕರಿಸಿ ನೀವು ಒಂದು AI ಕೊಟ್ಬಿಟ್ರೆ ಸುಮಾರು 1 ವಾರದಲ್ಲಿ ಈ 5 ಕೋಟಿ ಕೇಸು ರಿಸಾಲ್ವ್ ಆಗುತ್ತೆ ಅಂತ ಅನ್ಸುತ್ತೆ. ಅದನ್ನು ಕೆಲವು ದೇಶಗಳು ಮಾಡೋಕ್ಕೆ ಹೊರಟಿವೆ. ಆ್ಯಕ್ಚುಲಿ ಇವರು ಅದನ್ನು ಮಾಡಿ ಅವರು ಕೋರ್ಟಲ್ಲಿ ಕೂತಿರೋರಿಗೆ ಅದಾಗಿ ತಿರ್ಗಾ ಯಾರು ಅಪೀಲಿಗೆ ಬಂದರೆ ಬೇಕಾದ್ರೆ ಅದನ್ನು ನೋಡ್ಕೊಳ್ಳಿ. ಅವರು ಮನುಷ್ಯನ ವಿವೇಕನ ಕೊಡೋದಿದ್ರೆ ಅವ್ರು ಕೊಡಲಿ ಅವಾಗ. ಆದರೆ ಇಲ್ಲದೇ ಇದ್ರೆ ಅದನ್ನ ಮಾಡೋಕ್ಕೆ ಅವ್ರು ಬಿಟ್ಟರೆ ಬೆಟರು. ಆದರೆ ಈ ಅವೇರ್ನೆಸ್ಸು ಇದು ಭಾಳ ಕಷ್ಟ. ಈ ಕಷ್ಟದ್ದು ಎಷ್ಟು ದೊಡ್ಡದು ಈ ಕಷ್ಟ, ಮತ್ತು ಇದನ್ನು ಎಷ್ಟು ಇಂಟೆನ್ಸಿಟಿಯಿಂದ ನೀವು ಇದನ್ನು ನಿರೂಪಿಸಿ ಜನರಿಗೆ ಮುಟ್ಟಿಸ್ಬೇಕು ಅನ್ನೋಕ್ಕೆ ಒಂದು ಪ್ರಯತ್ನ ಅಂದರೆ ನಾನು ಈ ಯುದ್ಧಕಾಂಡ ಚಾಪ್ಟರ್ 2 ಅಂತ ಹೇಳ್ತೀನಿ. ಇವರು ಭಾಳ ಕಷ್ಟ. ನಾನು ತುಂಬ ಆರ್ಗ್ಯೂ ಮಾಡೋ ನೇಚರ್ ಇದೆ ನನಗೆ. ನಾನು ಶೂಟಿಂಗ್ ಆಗ್ಬೇಕಾದ್ರೆ ಸ್ಕ್ರಿಪ್ಟ್ ಅವ್ರು ಓದಿದ್ದ ಟೈಮಲ್ಲಿ ಮಧ್ಯ ಸೀನ್ಗಳಲ್ಲಿ ಮಧ್ಯಾಹ್ನ ನಾನು ಇದು ಹಿಂಗೆ ಯಾಕೆ ಹಿಂಗಿದೆ ಅಂತ ಕೇಳಿದ್ರೆ ಅವ್ರಿಗೆ ಉತ್ತರ ಕೊಡೋದಕ್ಕೆ ಅಷ್ಟು ರಿಸರ್ಚ್ ಮಾಡ್ಕೊಂಡಿದ್ರು ಅವ್ರು ಆಗಲೇ. ಅದಕ್ಕೆ ಬೇರೆ ಬೇರೆ ಆಯಾಮಗಳಿಂದ ಒಂದು ಎನಿ ವಿಕ್ಟಿಮ್ ಇಸ್ ಅ ವಿಕ್ಟಿಮ್. ಈ ಕೇಸಲ್ಲಿ ಹೆಣ್ಣು, ಆದರೆ ಒಂದು ಹೆಣ್ಣಿಗೆ ಹೆಣ್ಣು ವಿಕ್ಟಿಮ್ ಆದಾಗ ಹೆಣ್ಣಿನ ಸುತ್ತ ಒಂದು ಜಗತ್ತಿರುತ್ತೆ, ಅವರೆಲ್ಲರೂ ವಿಕ್ಟಿಮ್ಸ್ ಆಗ್ತಾರೆ. ಗಂಡಸಿಗೆ ಆಗೋದಕ್ಕಿಂತ ಜಾಸ್ತಿ. ಬೀದಿಯಲ್ಲಿ ಗಂಡಸಿಗೆ ಅವಮಾನ ಆದರೆ ಲುಂಗಿನ ಎತ್ಕೊಂಡು ಜಗಳಕ್ಕೆ ಹೋಗೋದಕ್ಕಾಗತ್ತೆ, ಗೊತ್ತಾ? ಆದರೆ ಒಂದು ಹೆಣ್ಣಿಗೆ ಅವಮಾನ ಆದರೆ ಮಕ್ಕಳಿಗಾಗತ್ತೆ, ತಂದೆ ತಾಯಿಗಾಗತ್ತೆ. ಇದು ಅದಕ್ಕಾಗಿ ಭಾಳ ವಿಶೇಷ ಅನ್ಸುತ್ತೆ ಅಮಾಂಗ್ ವಿಕ್ಟಿಮ್ಹುಡ್ಸ್.
I think what happens to a woman is a crucial idea to address. ಈ ಸಿನಿಮಾದಲ್ಲಿ ಅದು ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ನನಗೆ ಭಾಳ ಖುಷಿ ಇದೆ ಈ ಸಿನಿಮಾದಲ್ಲಿ ಮಾಡಿದ್ದು. ನಾನು ಎಂದಿನಂತೆ ಒಂದು 3-4 ಸಿನಿಮಾದಲ್ಲಿ ಲಾಯರ್ ಪಾತ್ರ ಮಾಡಿದ್ದೀನಿ, ಆದರೆ ಇದರಲ್ಲಿ ಎಂದಿನಂತೆ ಮಾಡಿಲ್ಲ. ಇದು ಸ್ವಲ್ಪ ಹೇಳ್ತಾ ಇದೆ ಸಿನಿಮಾ ಅಂತ ಹೇಳಿ ದಯವಿಟ್ಟು ನೋಡಬೇಕು ಅಂತ ನಾನು ಹೇಳ್ತೀನಿ. ನಮಸ್ಕಾರ. ಪವನ್ ಮಾತಾಡಿದ್ರೆ ಜನ ಆರ್ಟಿಸ್ಟ್ ವರ್ಗ ಮುಗಿದ್ಬಿಡ್ಲಿ, ಟೆಕ್ನಿಷಿಯನ್ ಅವರಿಂದ ಓ ಹಾಗೆ. ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಯಾವುದಾದ್ರೂ ಒಂದು ಹೊಸ ಚಿತ್ರ ಬಂದಾಗ ನಾವು ಭಾಳ ಡಿಫ್ರೆಂಟ್ ಆಗಿದ್ದೇವೆ ಅಂತ ಹೇಳೋದು ಭಾಳ ಮಾಮೂಲಿ ಅಲ್ವಾ. ಭಾಳ ಕೇಳಿ ಕೇಳಿ ನೀವು ಭಾಳ ಸಲ ಏನು ಡಿಫ್ರೆಂಟ್ ಆಗಿದೆಯಾ ಅಂದಾಗ ಅವನ ಪಾಪ ಪ್ಯಾಪ್ಯಾಪ ಅಲ್ವಾ. ಆದರೆ ಇದರ ಮೊದಲ ಹೆಜ್ಜೆಯಿಂದ ಇದು ಡಿಫ್ರೆಂಟ್ ಆಗಿದೆ ಅನ್ನೋದನ್ನು ನಿಮಗೆ ಕಣ್ಣಿಗೆ ಕಾಣಿಸೋ ಹಾಗೆ ಅದು ಹೇಳ್ತಾ ಇದೆ. ಇದೇ ಇದರ ವಿಶೇಷ ಅಂತ ನಾನು ಹೇಳ್ತೀನಿ. ಯುದ್ಧಕಾಂಡ ಚಾಪ್ಟರ್ 2 ಯಾವ ಪರ್ಪಸ್ಗೆ ಆ ಸಿನಿಮಾ ಆಯಿತು ಅದು ಹೇಳ್ಕೋಬೋದು. ನಾನೇ ಒಂದು ರೀತಿ ಸ್ಥಾಪಿಸ್ಕೊಳ್ತೇನೆ, ಅದರಿಂದಾಗಿ ಈ ಸಿನಿಮಾ ಮಾಡಿದೆ, ಅದು ಒಂದು ರೀತಿ ಸ್ವಾರ್ಥ ಇರ್ಬೋದು. ಆದರೆ ಹೊರಗಿನ ಸಮಷ್ಟಿಗೆ ಬೇಕಾದದ್ದನ್ನು ಏನು ಮಾಡ್ತಾ ಇದ್ದೀನಿ ಅಂತ ಹೊರಡುವಾಗ ಆ ಸ್ವಾರ್ಥವನ್ನು ಪಕ್ಕಕ್ಕಿಟ್ಟೇ ಆ ಕೆಲಸ ಮಾಡಬೇಕಾಗುತ್ತೆ. ಇಲ್ಲದ್ರೆ ಇಡೀ ಪ್ರೊಡಕ್ಷನ್ನ ಹೊರೆಯನ್ನು ಒಬ್ಬರು ಹೊರಡೋಕ್ಕೆ ಸಾಧ್ಯ ಇಲ್ಲ. ಆ ಹೊಣೆಯನ್ನು ಹೊತ್ತ ಮೇಲೆ ಕೂಡ ನಟನಾಗಿ ತನ್ನನ್ನು ತಾನು ಸ್ಥಾಪಿಸ್ಕೊಳ್ಳೋಕೆ ಹೊರಟಿದ್ದೀನಿ ಅಂದರೆ ಅದರ ಹಿಂದೆ ನಿಜವಾದಂತಹ ಒಂದು ಭಾರಿ ಆಶಯ ಇದೆ ಅನ್ನೋದನ್ನು ನಾವು ಕಾಣಿಸ್ತೇವೆ. ಅದು ಇಲ್ಲಿ ಕಣ್ಣಿಗೆ ಬೀಳ್ತಾ ಇದೆ. ನಾನು ಎಂದಿನಂತೆ ಮಾಡಿದ್ದೇನೆ, ಆದರೆ ಎಂದಿನಂತೆ ಅಲ್ಲ ಅಂತ ಆ ಮಾತನ್ನು ನಾನು ಮತ್ತೆ ಹೇಳ್ತೇನೆ. ಕಾರಣ ಯಾಕೆ ಅಂತಂದರೆ ಅಫ್ಕೋರ್ಸ್ ನಮ್ಮನ್ನು ಹಿರಿಯ ಸ್ಥಾನದಲ್ಲಿ ಇಟ್ಟಿರೋದ್ರಿಂದ ಸ್ವಾಮಿ ನೀವು ಜಡ್ಜೆ ತಾನೆ ಅಂತ ಬಂತಿದ್ದಂಗೆ ಹೇಳ್ತಾ ಇದ್ದ. ಸೊ ಹಾಗಾಗಿ ಆ ಪಾತ್ರವನ್ನೇ ಮಾಡಿದೆ. ನನಗಿರೋದು ಸೀಮಿತವಾದಂತಹ ಸ್ಕ್ರೀನ್ ಟೈಮ್, ಅಂದರೆ ಕೋರ್ಟಿಗೆ ಬಂದಾಗಲಷ್ಟೇ. ಆದರೆ ಇಡೀ ಕಥೆಯ ಸ್ವರೂಪ ಮತ್ತು ಕಥೆಯ ಆಶಯ ನನಗೆ ಗೊತ್ತಿದೆ. ಹಾಗಾಗಿ ನಾನು ಅಲ್ಲಿ ಮಾಡ್ತಾ ಇದ್ದಾಗಲೂ ಕೂಡ ಪವನ್ ನನಗೆ ಬಹಳ ಒಂದು ರೀತಿಯಲ್ಲಿ ಇಡೀ ಚಹರೆಯನ್ನು ಮತ್ತು ನನ್ನ ಚರ್ಯೆಗಳನ್ನು ಭಾಳ ಚೆನ್ನಾಗಿ ಮೌಲ್ಡ್ ಮಾಡ್ದ. ಇಲ್ಲ ಸರ್ ಅದು ಓವರ್ ಬೇಡ, ಇದಿಷ್ಟೇ ಬೇಕು, ಹೀಗೆ ಆಗಲಿ, ನೀವು ಮಧ್ಯೆ ಅದಕ್ಕೆ ಬೇಕಾಗಿರೋ ರಿಯಾಕ್ಷನ್ಗಳು ಬೇಕು ಅಷ್ಟೇ ಅಂದರೆ ಈ ರೀತಿ ಪ್ರತಿಯೊಂದಕ್ಕೂ ತನ್ನದೇ ಆದಂತಹ ಒಂದು ಅವನ ಕಂಡಂತಹ ಒಬ್ಬ ಜಡ್ಜನ್ನು ನನ್ನ ಮುಂದೆ ಇಡ್ತಾವಲ್ಲ. ಹೀಗಾಗಿ ಅದನ್ನು ಮಾಡ್ತಿದ್ದಾಗ ನನಗೆ ಒಂದು ರೀತಿ ನನ್ನ ಕಲಿಕೆಗೆ ಇನ್ನೊಂದು ಹೆಜ್ಜೆ ಆಗ್ತಾ ಇತ್ತು. ಅದರಿಂದಾಗಿ ಪವನ್ಗೆ ಮತ್ತು ಅಜಯ್ಗೆ ತುಂಬ ಥ್ಯಾಂಕ್ಸ್. ಯಾಕೆಂದರೆ ನಿರಂತರವಾಗಿ ನಾವು ಈ ದೃಶ್ಯ ಮಾಧ್ಯಮದ ಕಲಿಕೆಯಲ್ಲಿರ್ತೇವೆ. ಬಹಳ ಖುಷಿಯಾಗಿದ್ದೇನಪ್ಪ ಅಂದರೆ ನಾನು ಫಸ್ಟ್ ಡೇ ಕೋರ್ಟ್ನ ಎಕ್ಸ್ಟೀರಿಯರ್ ಶಾಟ್ಗಳಿಗೆ ಎಂಟರ್ ಆದಾಗ ಒಂದು ನಿಜವಾದ ಕೋರ್ಟ್ ಕಾಣ್ತಾ ಇತ್ತು. ನನಗೆ ಆಶ್ಚರ್ಯ ಆಯಿತು. ಆಮೇಲೆ ಕೇಳಿದೆ ನಾನು, ಇದೆಲ್ಲ ಏನು ಸರ್? ರೀಶಫಲ್ ಎಲ್ಲ ಪೇಂಟ್ ಮಾಡಿಸಿ ಎಲ್ಲ ರೆಡಿ ಮಾಡಿಸಿದ್ದೀವಿ ಸರ್ ಅಂತ. ಹೊರಗಡೆ ಕಂಪ್ಲೀಟ್ ರೆನೋವೇಟ್ HMT ಇದೆಲ್ಲ HMT ಹೊರಗಡೆ ಒಂದು ಬರೀ ಪ್ರಾಡಕ್ಟ್ ಬಗ್ಗೆ ಯೋಚನೆ ಮಾಡಿದಾಗ ಅದಕ್ಕೆ ಏನೇನೋ ಡೆಕೋರೇಟ್ ಮಾಡ್ತೇವೆ. ಆದರೆ ಅದು ಬಹಳ ಆತ್ಮೀಯವಾಗಿದ್ದಾಗ ಅದನ್ನು ಡೆಕೋರೇಟ್ ಮಾಡಲ್ಲ, ಅದನ್ನು ಇನ್ನೂ ಚೆನ್ನಾಗಿ ಅಪ್ಯಾಯಮಾನವಾಗಿ ಮಾಡ್ತಾರೆ. ಅದು ಚೆನ್ನಾಗಿರಬೇಕು, ಚೆನ್ನಾಗಿ ಕಾಣಿಸ್ಬೇಕು. ಅಲ್ಲಿ ಖರ್ಚು ವೆಚ್ಚಗಳು ಕಣ್ಣಿಗೆ ಕಾಣೋದಿಲ್ಲ. ಅದು ಚೆನ್ನಾಗಿರಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಇಡೀ ಜನ ಅದನ್ನು ಒಪ್ಕೋಬೇಕು ಅನ್ನುವಂತಹ ಒಂದು ಧ್ಯೇಯ ಇರುತ್ತೆ. ಅದು ಇಡೀ ಮೇಕಿಂಗಲ್ಲಿ ಕಾಣ್ತಾ ಹೋಗುತ್ತೆ. ನನಗೆ ಒಂದು ಕೋಟ್ ಸೆಟ್ ಹಾಕಿದ್ರು ಕಂಠೀರವದಲ್ಲಿ. ಆ ಸೆಟ್ಗೆ ಬಂದವರು ಎಷ್ಟೋ ಜನಕ್ಕೆ ಗೊತ್ತಿರ್ಬೋದು ಅದು ಹೇಗಿತ್ತು ಅಂತ. ಭಾಳ ಚೆನ್ನಾಗಿತ್ತು. ನಾನು ರಿಕ್ವೆಸ್ಟ್ ಮಾಡಿದೆ, ದಯವಿಟ್ಟು ಹಾಗೆ ಬಿಡಪ್ಪ, ಇನ್ನೊಂದು 4 ಜನ TV ಸೀರಿಯಲ್ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತಲೂ ಹೇಳಿದೆ. ಸೊ ಲಿಟ್ರಲಿ ಯಾವುದೇ ಕೊರತೆ ಇಲ್ಲದ ಹಾಗೆ, ಯಾವುದೇ ಕೋರೆ ಇಲ್ಲದ ಹಾಗೆ ಒಂದು ಫಿಲ್ಮ್ನ ಮಾಡ್ತಾ ಹೋಗೋದಿದೆಯಲ್ಲ, ಅದು ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಆ ಸಿನಿಮಾ ಆಗುತ್ತೆ ಅನ್ನೋದು ನಂಬಿಕೆ ಮೇಲೆ. ಆ ನಂಬಿಕೆ ನಮ್ಮ ಇಡೀ ತಂಡಕ್ಕಿದೆ ಅನ್ನೋ ಕಾರಣಕ್ಕಾಗಿ ಇವತ್ತು ನಾವು ಭಾಳ ಧೈರ್ಯವಾಗಿ ನಿಮ್ಮ ಎದುರು ಕೂತಿದ್ದೇವೆ. ಆ ನಂಬಿಕೆ ನಿಮ್ಮ ಮುಖಾಂತರ ಅದು ಪ್ರೇಕ್ಷಕರನ್ನ ತಲುಪುತ್ತೆ ಅನ್ನುವಂಥ ನಂಬಿಕೆ ಕೂಡ ನಮಗಿದೆ. ಆಮೇಲೆ ಬಹಳ ಇವತ್ತೊಂದು ಒಳ್ಳೆ ಸರ್ಪ್ರೈಸ್, KVN ರಿಲೀಸ್ ಅಂತ. ನಿಜವಾಗ್ಲೂ ಇಟ್ ಈಸ್ ಎ ಸರ್ಪ್ರೈಸ್. ಯಾಕೆಂದರೆ ಯಾವ ರೀತಿಯ ಸಿನಿಮಾಗಳು ಇವತ್ತು ಈ ರೀತಿಯ ದೊಡ್ಡ ದೊಡ್ಡ ಬ್ಯಾನರ್ಗಳು ರಿಲೀಸ್ ಮಾಡ್ತಾ ಇವೆ ಅಂದರೆ ಅದರ ಪರಾಕಾಷ್ಠತೆ ಹೇಗಿರುತ್ತೆ ಅಂದರೆ
ನಿಮಗೆ ಗೊತ್ತಿದೆ ಅದು ಎಷ್ಟು ಹೈಪ್ ಮಾಡ್ಕೊಂಡು ಹೋಗಿರ್ತಾರೆ ಅಂತ. ಸಿನಿಮಾ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹೈಪ್ ಆಗಿದೆ. ಆದರೆ ಇಲ್ಲಿ ಯಾವುದು ಹೈಪ್ ಇಲ್ಲ, ಯಾವುದು ಆಂತರ್ಯದಲ್ಲಿದೆಯೋ ಅದನ್ನೇ ಬಾಹ್ಯದಲ್ಲಿ ಕಾಣಿಸ್ತಾ ಇದೆ. ಸೊ ಇಂತಹ ಕನ್ನಡದ ನಿಜವಾದಂತಹ ಮಧ್ಯಮ ಮಾರ್ಗಿ ಸಿನಿಮಾಗಳು ಬೇಕಾಗಿದೆ ಈಗ. ನಮಗೆ ಆ ಕಡೆನೂ ಬೇಕಾಗಿಲ್ಲ, ಈ ಕಡೆನೂ ಬೇಕಾಗಿಲ್ಲ, ಇವೆರಡರ ಮಧ್ಯದಲ್ಲಿ ಈ ರೀತಿಯ ಸಿನಿಮಾಗಳು ಬೇಕಾಗಿದೆ. ಅಂತಹ ಸಿನಿಮಾದಲ್ಲಿ ನಾನು ಭಾಗಿಯಾಗಿದ್ದೆ. ನನಗೂ ಒಂದು ಸಣ್ಣ ಅವಕಾಶ ಇದೆ, ಒಂದು ಸಾಕಷ್ಟು ಸ್ಕ್ರೀನ್ ಪ್ಲೇಸ್ ಇದೆ. ಅದನ್ನು ಬಳಸ್ಕೊಂಡಿದ್ದಾರೆ ಅಂತ ನೀವು ಹೇಳ್ಬೋದು. ನನಗಂತೂ ಖುಷಿ ಆಯಿತು. ಇಡೀ ಶೂಟಿಂಗ್ ಟೈಮು ಖುಷಿ ಆಯಿತು. ನಂತರದ ದಿನಗಳಲ್ಲಿ ಕೂಡ ಡಬ್ಬಿಂಗ್ ಆಗುವಾಗ ಮತ್ತು ಎಡಿಟ್ ಮಾಡಿದ್ದನ್ನು ಕೆಲವು ಶ್ರೀಕಿ, ಐ ಥಿಂಕ್ ನಾನು ಅವನಿಗೆ ಥ್ಯಾಂಕ್ಸ್ ಹೇಳಬೇಕು ಅವನಿಗೆ. ಯಾಕೆಂದ್ರೆ ಜೊತೆಲಿ ಕೆಲಸ ಪ್ರಾರಂಭ ಮಾಡಿದವರು ಅವನು ನಾನು ಇಬ್ಬರು ಅಲ್ವಾ. ಮೊಟ್ಟ ಮೊದಲ ಕನ್ನಡದ ಸೀರಿಯಲ್ ಆಗಿದ್ದು ಕನ್ನಡದಲ್ಲಿ ಅದು ನಮ್ಮದು. ಅದರಲ್ಲಿದ್ದ ಶ್ರೀಕಿ ನಾನು ಎಲ್ಲ ಶ್ರೀಮಾನ್ ಶ್ರೀ ಸಾಮಾನ್ಯ ಅಂತ 1982-83 ಲೆಕ್ಕ ಹಾಕಿ. ಅಂದರೆ ಯಾವುದೇ ತಂತ್ರಜ್ಞಾನ ಬೆಳೆದ ಹಾಗೆ ತಾಂತ್ರಿಕವಾಗಿ ಬೆಳೆದಿರುತ್ತೆ, ಆದರೆ ಅದರ ನಿಜವಾದಂತಹ ಅಂತಃಸತ್ವಗಳು ಬೆಳಿಬೇಕಾದ್ರೆ ಇಂತಹ ಕಂಟೆಂಟ್ಗಳ ಜೊತೆಯಲ್ಲೇ ಬೆಳಿಬೇಕು. ನಮ್ಮಲ್ಲಿ ಭಾಳ ಜನ ಹೇಳ್ತಾರೆ, ಏನು ಸರ್ ಕಂಟೆಂಟ್ ಭಾಳ ಡಿಫ್ರೆಂಟ್ ಆಗಿದೆ ಸರ್ ಕಂಟೆಂಟು ಅಂತ. ಅದೇ 4 ಫೈಟು, ಅದೇ 4 ಆರು, ಅದೇ ಎಲ್ಲವೂ ಅದೇ ಇರುತ್ತೆ ಅವರು. ಆದರೆ ಇಲ್ಲಿ ಇದ್ದದ್ದನ್ನು ಕೂಡ ಈಗಾಗಲೇ ಬಂದಿದೆ. ಕೋರ್ಟ್ ರೂಮ್ ಡ್ರಾಮಾ ಭಾಳ ಜನ ನೋಡಿರ್ತೀರಿ ನೀವು. ಭಾಳಷ್ಟು ಜನ ಕೋರ್ಟ್ ರೂಮ್ ಡ್ರಾಮಾನ ಅದಕ್ಕೆ ಸಮೀಕರಿಸ್ತೀರಿ, ಬೇಕಾದ್ರೆ ನೋಡಿಬೇಕಾರೆ ಇದು ಅದೇ ಥರ ಇತ್ತಲ್ಲ ಗುರು ಅಂತ ಏನೇನೋ ಹೇಳ್ತಿರ್ತೀರ. ಆದರೆ ಅದೇ ಥರ ಇಲ್ಲ, ಇದು ಬೇರೆ ಥರ ಇದೆ ಅನ್ನೋದೇ ಇದರ ನಿಜವಾದಂಥ ವೈಶಿಷ್ಟ್ಯ. ಇದಾಗಲಿ, ಇದು ನಿಜವಾಗ್ಲೂ ಚೆನ್ನಾಗಿ ಎಲ್ರಿಗೂ ತಲುಪಲಿ ಅನ್ನೋ ಆಶಯ ಇದೆ. ಹಾಗೆಯೇ ಇದರಲ್ಲಿ ಭಾಗಿಯಾಗಿದ್ದಕ್ಕೆ ಮಾಡಿಕೊಂಡಿದ್ದಂತಹ ಇಡೀ ತಂಡಕ್ಕೆ ನಾನು ನನ್ನ ನಮನಗಳನ್ನು ಹೇಳ್ತಾ, ಶುಭಾಶಯಗಳನ್ನು ಹೇಳ್ತಾ, ನಿಮಗೂ ಕೂಡ ಇಂತಹ ಒಂದು ಒಳ್ಳೆಯ ಚಿತ್ರ ಬಂದಾಗ ಆ ಒಳ್ಳೆಯ ಚಿತ್ರದ ಹಿಂದೆ ನೀವು ಬಹಳ ಬೆನ್ನೆಲುಬಾಗಿ ನಿಂತರೆ ಮಾತ್ರ ಅದು ಇವತ್ತು ರೀಚ್ ಆಗುತ್ತೆ, ಇಲ್ಲದೆ ರೀಚ್ ಆಗಲ್ಲ. ಕಾರಣ ಬೇರೆ ಬೇರೆ ಇದೆ. ಒಂದು ವಾರಕ್ಕೆ 8 ಸಿನಿಮಾ ಬಂದರೆ ಯಾರು ನೋಡ್ತಾರೆ? ಆದರೆ ಆ 8 ಸಿನಿಮಾದಲ್ಲಿ ಒಂದು ಸಿನಿಮಾ ಮೇಲೆ ಇದೆ ಅನ್ನೋದನ್ನು ನೀವು ಒತ್ತಿ ಒತ್ತಿ ಹೇಳಬೇಕಾಗ್ತದೆ. ಅದು ನೀವೇ ಅವ್ರಿಗೆ ಸೊ ನಿಮ್ಮ ಜಡ್ಜ್ಮೆಂಟನ್ನು ಕಾಯ್ತೇವೆ. ಮತ್ತು ಪ್ರೇಕ್ಷಕರ ಜಡ್ಜ್ಮೆಂಟ್ಗಂತೂ ನಾನಂತೂ ನಂಬಿಕೆ ಇದೆ, ನನಗಂತೂ ನಂಬಿಕೆ ಇದೆ. ಇದು ತನ್ನದೇ ಆದಂಥ ಒಂದು ಹೊಸ ಭಾಷ್ಯವನ್ನು ಬರೆಯಲಿ ಅನ್ನೋ ನಂಬಿಕೆ ಮೇಲೆ ನಿಮಗೆಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾರೆ. ನೋಡಿ, ಆ ಕೋರ್ಟ್ ಸೆಟ್ ಎಷ್ಟು ಚೆನ್ನಾಗಿತ್ತು ಅಂತ ಅವ್ರು ಹೇಳಿದ್ರು. ನಾನು ಒಂದು ಅನ್ಪ್ರೆಸಿಡೆಂಟೆಡ್ ಇನ್ಸಿಡೆಂಟ್ ಹೇಳ್ತೀನಿ. ಅಂದರೆ ನಾನು ಇಲ್ಲಿವರೆಗೂ ಸಿನಿಮಾ ನಾನೇ 2 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ, ನಾನು ಆ್ಯಕ್ಟ್ ಮಾಡಿದ್ದೀನಿ, ನಾನು ಡೈರೆಕ್ಟ್ ಮಾಡಿದ್ದೀನಿ ಸಿನಿಮಾನ. ಈ 30-35 ವರ್ಷದಲ್ಲಿ ಅಥವಾ ಬೇರೆಯವ್ರು ಆ್ಯಕ್ಟ್ ಮಾಡಿದಾಗ, ನಮ್ಮ ತಂದೆ ತಾಯಿ ಆ್ಯಕ್ಟ್ ಮಾಡಿದಾಗ ಚಿಕ್ಕ ವಯಸ್ಸಿಂದ ಸಿನಿಮಾದಲ್ಲಿದ್ದೀನಿ ನಾನು. ಆದರೆ ನಾನು ಫಸ್ಟ್ ಟೈಮ್ ನೋಡಿದ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನಾನು ನನ್ನ ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡೋಕ್ಕೆ ಬಟ್ಟೆ ಅಂಗಡಿಯಲ್ಲಿ ಬಟ್ಟೆ ಸೆಲೆಕ್ಟ್ ಮಾಡಿ ಮೆಷರ್ಮೆಂಟ್ಸ್ ಹೆಂಗಿರಬೇಕು ಅಂತ ನೋಡೋದಕ್ಕೆ ಅಜಯ್ ರಾವ್ ಆಡ್ಕೊ ಆ ಥರ ಪರ್ಫೆಕ್ಷನಿಸ್ಟ್. ಅಷ್ಟು ಟೈಮು ಎಫರ್ಟು, ದುಡ್ಡು ಕೊಡೋದು ಒಂದು ಕಡೆ, ಅಷ್ಟು ಒಂದು ತೀವ್ರತೆಯಿಂದ ಮಾಡೋದಿರುತ್ತಲ್ಲ. ಅನಂತಮೂರ್ತಿ ಅವರು ತೀವ್ರತೆಯಲ್ಲಿ ಏನೂ ಮಾಡೋದಕ್ಕಾಗಲ್ಲ ಅಂತ. ಸೊ ಐ ವಾಂಟ್ ಟು ಪುಟ್ ದಟ್ ಆನ್ ರೆಕಾರ್ಡ್. ಐ ಹ್ಯಾವ್ ನೆವರ್ ಸೀನ್ ದಟ್. ಒಂದು ಹೀರೋ ಪ್ರೊಡ್ಯೂಸರು ಬಟ್ಟೆ ಅಂಗಡಿಗೆ ಬಂದು ಬಟ್ಟೆನ ಸೆಲೆಕ್ಟ್ ಮಾಡೋದು, ನನಗೆ ಯಾವುದು ಫೇಸ್ ಸೂಟ್ ಆಗುತ್ತೆ ನಾನು ಇಲ್ಲಿವರೆಗೂ ನೋಡಿಲ್ಲ. ಅದನ್ನ ಮಾಡಿದ್ರು ಅವರು. 1 ಸತಿ ಇಲ್ಲ 2 ಸತಿ ಬಂದಿದ್ರು ಅವರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಜ್ಯ ರಾಕೇಶ್. ಈ ಸಿನಿಮಾದಲ್ಲಿ ನಾನು ಶ್ಯಾಮಿಲಿ ಅನ್ನೋ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಅಜಯ್ ಮಾಮಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಹಂಗೆ ಪವನ್ ಮಾಮ, ಕಾರ್ತಿಕ್ DOP ಕಾರ್ತಿಕ್ ಮಾಮಗೆ ಮತ್ತು ಅರ್ಚನಾ ಅಕ್ಕಗೆ. ಆಮೇಲೆ ಅಜಯ್ ಮಾಮ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಂಗೆ ಸ್ವೀಟ್ಸ್ ಮತ್ತು ಚಾಕ್ಲೇಟ್ಸ್ ತಂದ್ಕೊಟ್ಟಿದ್ರು. ನಾವೆಲ್ಲರೂ ಆಟ ಆಡ್ತಿದ್ವಿ, ಒಂದೊಂದ್ಸತಿ ಶೂಟ್ ಮಾಡ್ತಿದ್ವಿ. ಆಮೇಲೆ ಆಮೇಲೆ ಕಾರ್ತಿಕ್ ಮಾಮ ಜೊತೆ ಲೇಸರ್ ಜೊತೆ ಆಟ ಆಡ್ತಿದ್ವಿ. ಆಮೇಲೆ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅರ್ಚನಾಕ ನನ್ನ ತುಂಬ ಸಪೋರ್ಟ್ ಮಾಡಿದ್ದಾರೆ.
ನಮ್ಮ ಅಪ್ಪ ಅಮ್ಮ ಎಲ್ಲಿಲ್ಲ ಅಂದರೆ ನಾನು ಐ ಕಾಂಟ್ ಬಿ ಇನ್ ದ ಸ್ಟೇಜ್ ರೈಟ್ ನಾವು. ನಾನು ಮಾತಾಡೋದನ್ನೆಲ್ಲ ರಾಜ್ಞನೇ ಮಾತಾಡ್ಬಿಟ್ಟಿದ್ದೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಜೊತೆ ಬಂದು ಸೇರಿಕೊಂಡಿರುವಂತಹ ಡಿಜಿಟಲ್ ನಾನ್ ಡಿಜಿಟಲ್ ಎಲ್ಲ ಮೀಡಿಯಾ ಫ್ರೆಟರ್ನಿಟಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತ ಮತ್ತು ಧನ್ಯವಾದಗಳು. ಯುದ್ಧಕಾಂಡ ಚಾಪ್ಟರ್ 2 ಇದು ಕತೆ ಬರೆದಿದ್ದು ಸಾಧಾರಣ 2022 ಆ ಸಮಯದಲ್ಲಿ. ಕತೆ ಹೋಗ ಹೇಗಿದೆ ಅಂದರೆ ಇದರಲ್ಲಿ ಎಲ್ಲ ಕ್ಯಾರೆಕ್ಟರ್ಸು ಇಂಪಾರ್ಟೆಂಟೆ. ಸೊ ನಾನು ಯಾರಿಗೂ ಕತೆನೇ ಹೇಳ್ತಿರ್ಲಿಲ್ಲ. ಈ ಕತೆನ ಒಪ್ಪಲ್ಲ ಅಂದರೆ ಒಬ್ರಿಗೆ ಬಿಲ್ಡಪ್ ಇಲ್ದಿದ್ರೆ ಕತೆ ಯಾರು ಒಪ್ಪಲ್ಲ, ಪ್ರೊಡ್ಯೂಸ್ ಮಾಡಲ್ಲ. ಆ ರೀತಿಲೇ ನಾನು ಯಾಕೋ ಒಂದು ಸ್ವಲ್ಪ ಯಾರಿಗೂ ಕತೆ ಹೇಳ್ದೇನೆ ಇದ್ದೆ. ಆಮೇಲೆ ಪರಮೇಶ್ ಸರ್, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಪರಮೇಶ್ ಸರ್ ಅಜಯ್ ಸರ್ದು ಕ್ಲೋಸ್ ಫ್ರೆಂಡ್. ಅವ್ರ ಮೂಲಕ ನಾನು ಅಜಯ್ ಸರ್ನ ಮೀಟ್ ಆಗಿರೋದು. ನಾನು ಹೇಗೆ ಬರೆದಿದ್ದೆ ಕತೆನ ಹಾಗೆ ಹೇಳಿದೆ, ಏನೂ ಅದರಲ್ಲಿ ಏರುಪೇರುಗಳಿಲ್ಲ. ಅಂದರೆ ಒಬ್ಬ ಹೀರೋನ್ ಮೀಟ್ ಆಗ್ತಿದ್ದೀನಿ ಅಂದ್ಬಿಟ್ಟು ಆ ಕಥೆಯಲ್ಲಿ ಆಚೆ ಈಚೆ ಮಾಡಿದ್ದು ಆ ರೀತಿ ಏನೂ ಇಲ್ಲ. ಪ್ರಾಮಾಣಿಕವಾಗಿ ನಾನು ಏನು ಬರೆದಿದ್ನೋ ಅದನ್ನು ಮಾತ್ರ ಹೇಳಿರೋದು. ನೆರೇಷನ್ ಆಯಿತು. 1 ಗಂಟೆ ನೆರೇಷನ್ ಆದಮೇಲೆ 5 ನಿಮಿಷದ ಒಳಗೆ ಅಜಯ್ ಸರ್ ನೀವು ಇದಕ್ಕೆ ಹೀರೋನು ಹುಡುಕ್ಬೇಡಿ, ಪ್ರೊಡ್ಯೂಸರು ಹುಡುಕ್ಬೇಡಿ ಅಂತ ಹೇಳ್ಬಿಟ್ರು. ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ಹಿಸ್ ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ಒಂದು ಕಥೆ ಮಾಡೋದು ಬೇರೆ, ಅದನ್ನು ನಟಿಸೋದು ಬೇರೆ, ಅದನ್ನು ಅರ್ಥ ಮಾಡ್ಕೊಳ್ಳೋದು ಬೇರೆ. ಸೊ ಅರ್ಥ ಮಾಡ್ಕೊಂಡಿದ್ದಕ್ಕೆ ಅಜಯ್ ಸರ್ಗೆ ತುಂಬ ದೊಡ್ಡ ಧನ್ಯವಾದಗಳು. ಸೊ ಅಲ್ಲಿಂದ ನಮ್ಮ ಪ್ರಯಾಣ ಶುರು ಆಗ್ತಾ ಹೋಯಿತು. ಅದಾದಮೇಲೂ ಕೂಡ ತುಂಬ ವರ್ಷನ್ಸ್ ಬರವಣಿಗೆ ಆಗಿದೆ. ಇದನ್ನು ತುಂಬ ಜನರಿಗೆ ನಾವು ನೆರೇಟ್ ಮಾಡಿದ್ದೀವಿ. ಲಾಯರ್ಸಿಗೆ ನೆರೇಟ್ ಮಾಡಿದ್ದೀವಿ, ಜಡ್ಜ್ಗಳಿಗೆ ನೆರೇಟ್ ಮಾಡಿದ್ದೀವಿ. ಆಮೇಲೆ ನನ್ನ ಫ್ರೆಂಡ್ ಸರ್ಕಲ್, ಅಜಯ್ ಸರ್ ಫ್ರೆಂಡ್ ಸರ್ಕಲ್ ಎಲ್ರಿಗೂ ತುಂಬ ನೆರೇಷನ್ಸ್ ಆಗಿ ಡ್ರಾಫ್ಟ್ಸ್ ಆಗಿ ಅದನ್ನು ಚೆನ್ನಾಗಿ ಫಿಲ್ಟರ್ ಮಾಡಿ ಫೈನಲ್ ಡ್ರಾಫ್ಟ್ನ ನಾವು ಸ್ಟೋರಿ ಬೋರ್ಡ್ ಮಾಡಿ ಹೌದು. ಅಂದರೆ ಲಾಸ್ಟ್ ಅಂದರೆ ನಾವು ಎಷ್ಟು ಡೆಪ್ತಲ್ಲಿ ಇದನ್ನು ಮಾಡಬೇಕು ಅಂದ್ಕೊಂಡಿದ್ವಿ ಅಂದರೆ ಲಾಸ್ಟ್ ಕೋರ್ಟ್ ರೂಮ್ ಡ್ರಾಮಾ ಇದ್ರೆ ತುಂಬ ಹೊತ್ತು ಬರೋದ್ರಿಂದ ಅದಷ್ಟು ವಿಷಯನ ಸ್ಟೋರಿ ಬೋರ್ಡ್ ಮಾಡಿ, ಆ ಸ್ಟೋರಿ ಬೋರ್ಡ್ನ ಎಡಿಟ್ ಮಾಡಿ, ಅದಕ್ಕೆ ಎಲ್ಲ ಕ್ಯಾರೆಕ್ಟರ್ಸ್ಗೂ ಡಬ್ಬಿಂಗ್ ಮಾಡಿ, ಎಲ್ಲ ಕ್ಯಾರೆಕ್ಟರ್ಸ್ಗೂ ನಾನೇ ಹೇಗೆ ಮಾಡಿದ್ದೀನಿ ಗೊತ್ತಿಲ್ಲ, ಬಟ್ ನಾನೇ ಡಬ್ ಮಾಡಿ ಅದನ್ನು ಸುಚಿತ್ರ ಫಿಲಮ್ ಸೊಸೈಟಿಲಿ ನಾವು ಪ್ರೊಜೆಕ್ಟ್ ಮಾಡಿ, ನಾನು ಅಜಯ್ ಸರ್, ಪ್ರಕಾಶ್ ಸರ್, ನಾಗಭರಣ ಸರ್ ಎಲ್ಲ ಕೂತು ಸರ್ ಹೀಗೆ ಬರಬೇಕು ಇಷ್ಟೇ. ಆಮೇಲೆ ಅದನ್ನ ಒಂದ್ಸಲ ಸ್ಕ್ರಿಪ್ಟ್ ರೀಡಿಂಗ್ ತಗೊಂಡು, ಅಂದರೆ ಇಷ್ಟೆಲ್ಲ ಪರಿಶ್ರಮ ಈ ಚಿತ್ರದ ಹಿಂದೆ ಇದೆ ಮತ್ತು ಅದು ಪ್ರೇಕ್ಷಕರಿಗೆ ಕಾಣಿಸುತ್ತೆ ಅನ್ನೋದು ನನ್ನ ಆಶಾಭಾವ. ಹೌದು, ನಾನು ಬರೆದಿದ್ದೀನಿ, ನಾನು ನಿರ್ದೇಶನ ಮಾಡಿದ್ದೀನಿ, ಎಲ್ಲ ಸರಿ. ಆದರೆ ನಾನು ಒಬ್ಬನಿಂದ ಸಿನಿಮಾ ಆಗಲ್ಲ. ಇದು ಕಂಪ್ಲೀಟ್ ಟೀಮ್ ವರ್ಕ್. ಸೊ ನಾನೇನೇ ಬರೆದಿರ್ಬೋದು, ಅದಕ್ಕೆ ಕಾರ್ತಿಕ್ ಶರ್ಮಾ ನಮ್ಮ ಸಿನಿಮಾಟೋಗ್ರಫರ್, ಅವರ ಅತ್ಯದ್ಭುತವಾದಂಥ ವಿಜುವಲ್ಸ್ ಇಲ್ಲದೆ. ಕಾರ್ತಿಕ್ ಹೇಗೆ ಅಂದರೆ ಅವರು ಸೀನ್ಗೆ ಫ್ರೇಮ್ಗೆ ವರ್ಕ್ ಮಾಡಲ್ಲ, ಎಮೋಷನ್ಗೆ ವರ್ಕ್ ಮಾಡ್ತಾರೆ. ಅದು ತುಂಬ ದೊಡ್ಡ ಅಡ್ವಾಂಟೇಜ್. ಸೊ ಅದು ಇಲ್ಲದೆ ಇದ್ದರೆ ಈ ಸಿನಿಮಾ ಆಗ್ತಿರ್ಲಿಲ್ಲ. ಹಾಗೆ ಕಲಾ ನಿರ್ದೇಶಕ, ಪ್ರತಿಯೊಂದು ಫ್ರೇಮು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಕಲಾ ನಿರ್ದೇಶಕರಾದಂಥ ಅಮರ್. ಸೊ ಅವರ ಕೊಡುಗೆ ಇಲ್ದಿದ್ರೆ ಈ ಸಿನಿಮಾ ಆಗ್ತಿರ್ಲಿಲ್ಲ. ಅದೇ ರೀತಿ ಅಲ್ಲಿ ಸೆಟ್ಟಲ್ಲಿ ಇದ್ದಂತಹ ನನ್ನ ನಿರ್ದೇಶನ ತಂಡ. ಸೊ ಪ್ರತಿ ದಿನ ಪ್ರತಿ ಕ್ಷಣ ಕಂಟಿನ್ಯೂಟಿ ನೋಡಿಕೊಂಡು ಏನಿದೆ ಎಲ್ಲ ಮಾಡಿಕೊಂಡು, ಅವರು ನನ್ನ ಇಡೀ ನಿರ್ದೇಶನ ತಂಡ ಇಲ್ಲದೆ ಇದ್ರು ಈ ಸಿನಿಮಾ ಆಗ್ತಿರ್ಲಿಲ್ಲ. ಹಾಗೆ ಸ್ಪಾಟ್ ಎಡಿಟರ್ಸ್ ಇದ್ರು, ನವೀನ್ ಮತ್ತು ಮಹಾದೇವ್, ಅವ್ರ ಕೊಡುಗೆನೂ ಇದೆ. ಆಮೇಲೆ ಲೈಟಿಂಗ್ ಟೀಮ್, MCS ಲೈಟಿಂಗ್ ಟೀಮ್, ದಿಲೀಪ್ ಮತ್ತು ತಂಡ. ಹಾಗೆ ಒಬ್ಬ ಫೋಕಸ್ ಪುಲ್ಲರ್, ಹರೀಶ್ ಅಣ್ಣ ಅಂತ ಫೋಕಸ್ ಪುಲ್ಲರ್, ಅವರು ಕೂಡ ಅಷ್ಟು ಇನ್ವಾಲ್ವ್ ಆಗಿ ಈ ಚಿತ್ರೀಕರಣದಲ್ಲಿ ತೊಡಗಿಸ್ಕೊಂಡಿದ್ರು. ಸೊ ಇಡೀ ತಂಡ ಒಂದು ಇಲ್ಲದೆ ಇದ್ರೆ ನಿರ್ದೇಶಕನ ಕೆಲಸ ಪೂರ್ತಿ ಆಗೋದಿಲ್ಲ, ಆದರೂ ಅದು ಸರಿಯಾಗಿ ಎಕ್ಸಿಬಿಟ್ ಆಗೋದಿಲ್ಲ. ಹಾಗೆ ತದನಂತರ ಆಕ್ಟರ್ಸ್, ನಿಜವಾಗ್ಲೂ ಪ್ರಕಾಶ್ ಸರ್, ಭರಣ ಸರ್, ಅಜಯ್ ಸರ್, ಅರ್ಚನಾ ಮೇಡಮ್, ರಾಜ್ಞಾ ಅಷ್ಟು ಅತ್ಯದ್ಭುತವಾದಂತಹ ನಟನೆ ಮಾಡಿದ್ದಾರೆ. ನಾನು ಅದನ್ನು ಬಹಳ ಧೈರ್ಯವಾಗಿ ಈ ದಿನ ನಿಮ್ಮೆಲ್ಲರ ಮುಂದೆ, ಇಷ್ಟು ಕ್ಯಾಮ್ರಾ ಮುಂದೆ ಹೇಳಬಲ್ಲೆ. ಈ ಪರ್ಫಾರ್ಮೆನ್ಸ್ಗಳನ್ನು ಜನರು ತೆರೆ ಮೇಲೆ ನೋಡಬೇಕು, ನೋಡಿ ಎಂಜಾಯ್ ಮಾಡಲೇಬೇಕು. ಸೊ ಆ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಎಲ್ರದು. ಎಸ್, ಹಾಗೆ
ಇನ್ನೂ ಒಂದಷ್ಟು ಕಲಾವಿದರು, ಸುಪ್ರೀತಾ ಆಗಿರ್ಬೋದು, ಸುಜಿತ್ ಆಗಿರ್ಬೋದು, ತುಂಬ ಜನ ಇದ್ದಾರೆ. ಅದರ ಡೀಟೇಲ್ಸ್ ಎಲ್ಲ ದಯವಿಟ್ಟು ಕೊಡ್ತೀನಿ, ಮರೆತೋದ್ರೆ ದಯವಿಟ್ಟು ಕ್ಷಮಿಸಬೇಕು. ಸೊ ಇದೆಲ್ಲ ಕಂಪ್ಲೀಟ್ ಟೀಮ್ ವರ್ಕ್ ಸಿನಿಮಾ. ಅದರ ಹೆಸರೇ ಯುದ್ಧಕಾಂಡ ಚಾಪ್ಟರ್ 2. ಸೊ ಎಲ್ರಿಗೂ ಧನ್ಯವಾದಗಳನ್ನು ನಾನು ಈ ವೇದಿಕೆ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ತದನಂತರ ಪೋಸ್ಟ್ ಪ್ರೊಡಕ್ಷನ್ ಅಂತ ಬಂದರು. ಅದು ಇನ್ನೊಂದು, ಅಲ್ಲಿಗೆ ಶೂಟಿಂಗ್ ಮಾಡೋದು ಒಂದು ರೀತಿ ಸುಲಭ ಅನಿಸ್ಬಿಡುತ್ತೆ ಪೋಸ್ಟ್ ಪ್ರೊಡಕ್ಷನ್ಗೆ ಬಂದಾಗ, ಯಾಕಂದರೆ ಅಲ್ಲಿ ಎಡಿಟಿಂಗ್. ಸೊ ನಮ್ಮ ಶ್ರೀ ಸರ್ ಎಡಿಟಿಂಗಲ್ಲಿ ನಮಗೆ ಇನ್ನೊಂದು ಪರ್ಸ್ಪೆಕ್ಟಿವ್ನ ಕಟ್ಕೊಡ್ತಾ ಇದ್ರು. ನೋಡಿ, ಈ ಸೀನ್ ನೀವು ಹಿಂಗೆ ಅನ್ಕೊಂಡಿದ್ರಲ್ಲ, ನಾನು ಹಿಂಗೆ ಮಾಡಿ ನೋಡಿಸ್ತೀನಿ, ಇದೆಲ್ಲ ಇರ್ತಿತ್ತು ನಮ್ದು ಎಕ್ಸಸೈಸಸ್. ಸೊ ಆ ಪೂರ್ತಿ ಅಂದರೆ ಎಡಿಟರ್ ಈಸ್ ಕಾಲ್ಡ್ ಆಸ್ ದ ಸೆಕೆಂಡ್ ಡೈರೆಕ್ಟರ್ ಆಫ್ ದಿ ಮೂವಿ. ಸೆಟ್ಸಲ್ಲಿ ಸಿನಿಮಾ ಆಗುವಾಗ ಹೂ ಇಸ್ ದ ಸೆಕೆಂಡ್ ಡೈರೆಕ್ಟರ್ ಅಂದರೆ DOP. ಸಿನಿಮಾ ಆದಮೇಲೆ ಹೂ ಇಸ್ ದ ಸೆಕೆಂಡ್ ಡೈರೆಕ್ಟರ್ ಅಂದರೆ ಎಡಿಟರ್. ಸೊ ಅವರೇ ಕಟ್ಕೊಡೋದು ಸಿನಿಮಾನ. ಸೊ ಶ್ರೀ ಸರ್, ನಿಮಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಹಾಗೆ ಅದಕ್ಕೆ ಸಂಗೀತ, ಸೊ ಹಿನ್ನೆಲೆ ಸಂಗೀತವನ್ನು ಮಾಡಿರೋದು ಹೇಮಂತ್ ಜೋಯ್ಸ್. ಹಾಗೆ ಸಂಭವಾಮಿ ಯುಗೆ ಈಗ ಥೀಮ್ ಸಾಂಗ್ನ ಕಂಪೋಸ್ ಮಾಡಿರೋದು ಹೇಮಂತ್ ಜೋಯ್ಸ್. ಉಳಿದ ಸಾಂಗ್ಗಳನ್ನು ಕಂಪೋಸ್ ಮಾಡಿರೋದು ಪ್ರವೀಣ್. ಸೊ ನಿಮ್ಮಿಬ್ಬರಿಗೂ ಹಾರ್ಟ್ ಫಿಲ್ಡ್ ಥ್ಯಾಂಕ್ಸ್. ಸೊ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಅಜಯ್ ಸರ್ ಟೀಮ್, ನೀವು ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅವರು ಟೈಮ್ ಟು ಟೈಮ್ ಪ್ರತಿಯೊಂದನ್ನು ನಮಗಷ್ಟು ಕೋಆಪರೇಟ್ ಮಾಡಿದ್ದಾರೆ. ಮತ್ತು ನನಗೆ ಈ ಸಿನಿಮಾ ಮಾಡೋದಕ್ಕೆ ಅಷ್ಟು ಸೆಟ್ಟಲ್ಲಿ ಯಾಕೆ ಕಷ್ಟ ಆಗಲಿಲ್ಲ ಅಂದರೆ ಬಿಕಾಸ್ ಆಫ್ ದಿಸ್ ಟೀಮ್ ವರ್ಕ್. ಪ್ರಕಾಶ್ ಸರ್ ಕೂಡ ಹೇಳೋರು, ಡೋಂಟ್ ಪ್ಯಾಂಪರ್ ದಿ ಆ್ಯಕ್ಟರ್ಸ್ ಐಸೆ ಅಂತ. ನಾನು ಕೂತ್ಕೋತೀನಿ ಬಿಡಿ, ಏನಕ್ಕೆ ನಾನು ಬಂದ ತಕ್ಷಣ ಚೇರ್ ಹಾಕ್ತೀರಾ, ಅದು ಮಾಡ್ತೀರಾ, ಇದು ನಾನು ಕೂತ್ಕೋತೀನಿ, ನೀವು ಶಾರ್ಟಕ್ಕೆ ಕರಿ, ನಾನು ಬರ್ತೀನಿ. ಆಮೇಲೆ ಇನ್ನೊಂದು ಏನು ಅಂದರೆ ಪ್ರಕಾಶ್ ಸರಲ್ಲೂ ನಾನು ಅದು ನೋಡಿದ್ದೀನಿ, ಭರಣ ಸರಲ್ಲೂ ನೋಡಿದ್ದೀನಿ. ಆಫ್ ಕ್ಯಾಮ್ರಾ ಕೂಡ ಅವರೇ ಬರ್ತಾರೆ. ಅಂದರೆ ನಾವು ಡಮ್ಮಿ ಇಟ್ಕೊಂಡು ಇದು ಮಾಡಿ ಚೀಟ್ ಮಾಡಿ ಇದು ಕೊಡೋದೆಲ್ಲ ಏನಿಲ್ಲ. ಯಾಕೆ ಕರಿಯಲ್ಲ, ನಾನು ಬರ್ತೀನಲ್ಲ, ಅವರೇ ಕೊಡ್ತಾರೆ. ಇವನ್ ಅಜಯ್ ಸರ್ ಫಸ್ಟ್ ಕೈ ನೋಡ್ಕೊಂಡು ಆಕ್ಟ್ ಮಾಡೋದಿಲ್ಲ, ಅದೆಲ್ಲ ಇಲ್ಲ, ಅವರೇ ಬಂದು ನಿಲ್ತಾರೆ. ಇವನ್ ಅವ್ರ ಶೋಲ್ಡರ್ ಕೂಡ ಇಲ್ಲ ಫ್ರೇಮಲ್ಲಿ, ಬಟ್ ಸ್ಟಿಲ್ ಅವರೇ ಬರ್ತಾರೆ, ಅವರೇ ಕ್ಯೂ ಕೊಡ್ತಾರೆ. ಆಗ ಎದುರುಗಡೆ ಇರೋ ಆಕ್ಟರ್ಗೆ ಅದು ಅಷ್ಟು ಅಥೆಂಟಿಕ್ ಆಗಿ ಬರುತ್ತೆ, ಇಲ್ಲಾಂದ್ರೆ ಆರ್ಟಿಫಿಷಿಯಲ್ ಆಗಿ ಬರುತ್ತೆ. ಅದನ್ನ ಅಜಯ್ ಸರ್ ಮಾಡಿದ್ದಾರೆ. ಅಜಯ್ ಸರ್ ನಾವು ಹಿಂದೆ ಒಂದ್ಸಲ ನನಗೊಂದು ಇನ್ಸಿಡೆಂಟ್ ನೆನಪಿದೆ. ನಾವು ಟೈಟಲ್ ಟೀಸರ್ ಶೂಟ್ ಮಾಡುವಾಗ 1-2 ದಿನದಲ್ಲೇ ಅದಷ್ಟು ಶೂಟ್ ಆಗಬೇಕಿತ್ತು. ಸೊ ನಾನೇನೋ ಒಂದು ಹಿಂಗೆ ಕೈ ಬಂದು ಪೆನ್ ಎತ್ತೋದನ್ನ ಇನ್ನೊಬ್ರ ಕೈಲಿ ಮಾಡಿಸ್ಬಿಟ್ಟಿದ್ದೆ, ಅಂದರೆ ಅರ್ಜೆನ್ಸಿ. ಬಟ್ ಅಜಯ್ ಸರ್ ಹೇಳಿದ್ರು, ಇಲ್ಲ, ನಂದು ಒಂದು ಕೂದಲು ಫ್ರೇಮಲ್ಲಿ ಬರೋದಿದ್ರು ಅದು ನಾನೇ ಬರಬೇಕು, ದಯವಿಟ್ಟು ನೋ ಡಮ್ಮೀಸ್. ಸೊ ಇದರಲ್ಲಿ ಒಂದು ಫ್ರೇಮಲ್ಲೂ ಅಜಯ್ ಸರ್ ಇಲ್ಲದೆ ಇರೋ ಡಮ್ಮಿ ಫ್ರೇಮ್ ಇಲ್ಲ. ಅದೊಂದು ಭುಜ ಇರ್ಬೋದು, ಒಂದು ಬೆರಳಿರ್ಬೋದು, ಅದು ಅಜಯ್ ಸರ್ರೇ. ಸೊ ಈ ರೀತಿ ಕೋಆಪರೇಷನ್ ನನಗೆ ಆಕ್ಟರ್ಸ್ ಕಡೆಯಿಂದ ಸಿಕ್ಕಿದೆ. ಇನ್ನೊಂದು ಅರ್ಚನಾ ಮ್ಯಾಮ್ ಇನ್ಸಿಡೆಂಟನ್ನು ಹೇಳಬೇಕು. ಒಂದು ತುಂಬ ಎಮೋಷ್ನಲ್ ಸೀನ್ ಇದೆ, ಒಂದು ಪೀಕ್ ಎಮೋಷ್ನಲ್ ಸೀನ್ ಇದೆ. ಸೊ ಅದು ಸಂಜೆ 6 ಗಂಟೆಯಿಂದ ಇದ್ದಂಥ ಕಾಲ್ ಶೀಟ್. ಸೊ ಅರ್ಚನಾ ಮೇಡಮ್ ಬಂದರು, ನಾನು ಸೀನ್ ಮೊದಲು ಗೊತ್ತಿತ್ತು ಅವ್ರಿಗೆ ಸೀನು, ಬಟ್ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಅವ್ರು ಕೇಳಿದ್ದು ನನಗೆ 1 hour ಬಿಟ್ಬಿಡಿ, ನನ್ನ ದಯವಿಟ್ಟು ಮಾತಾಡಿಸ್ಬೇಡಿ, 1 hour ಬಿಟ್ಬಿಡಿ, ನಾನು ಒಂದ್ಸಲ ಮನೆಗೆ ಹೋಗಿ ಬರ್ತೀನಿ ಅಂತ ಅಂದರು. ಸರಿ ಮ್ಯಾಮ್, ನೀವು ಹೋಗಿ ಬನ್ನಿ ಅಂತ ಅಂದರು. ಹೋಗಿ ಬನ್ನಿ ಅಂತ ಅಂದ್ರೆ ಅವ್ರು ಹೋಗಿ ಬಂದರು. ಅಂದರೆ ಅವ್ರ ಕಾಸ್ಟ್ಯೂಮ್ನ ಸೆಟ್ ಮಾಡ್ಕೊಂಡ್ಬಂದ್ರು. ಅಂದರೆ ಅವ್ರು ಏನು ಹೇಳಿದ್ರು ಬಂದ ತಕ್ಷಣ ಅಂದರೆ, ನನಗೆ ಇನ್ನೊಂದು 1/2 hour ಕೊಡಿ, ನಾನೊಂದು ಒಂದು ಟೇಕಲ್ಲೇ ಮಾಡೋಣ, ಇದನ್ನು ಒಂದು ಟೇಕ್ ಕೊಡ್ತೀನಿ, ಆ ಟೇಕಲ್ಲಿ ಏನೇ ಆದರೂ ನೀವು ಕಟ್ ಹೇಳಬೇಡಿ ಅಂತ. ಅಂದರೆ ಅವ್ರನ್ನ ಎಳೆಯೋದು, ಹಿಂಗೆ ಎಳೆದು ಹಾಕೋದು, ಕಾನ್ಸ್ಟೇಬಲ್ಸ್ ಎಲ್ಲ ಇದು ಮಾಡೋದು, ತುಂಬ ಚಲ್ಲಾಪಿಲಿ ಟೇಕ್ ಇದೆ. ಅದರಲ್ಲಿ ಏನೇ ಆದ್ರೂ ನೀವು ಅದನ್ನು ತಡಿಬೇಡಿ. ಸೊ ಅದನ್ನು ಅವ್ರು ಒಂದೇ ಟೇಕಲ್ಲೂ ಮಾಡಿದ್ದಾರೆ. ಅದೇ ಸಿನಿಮಾದಲ್ಲಿರೋದು ಇವತ್ತು. ಸೊ ದಟ್ ವಾಸ್ ದ ಡೆಡಿಕೇಶನ್ ಗಿವನ್ ಬೈ ಎವ್ರಿ ಒನ್. ಅದು ನನ್ನ ಪುಣ್ಯ ಅಂತ ಹೇಳ್ಬೇಕಷ್ಟೆ, ಬೇರೆ ಏನೂ ಅಲ್ಲ. ಅಂದರೆ ನಾವು ಬರೆದ್ಬಿಟ್ಟಿರ್ತೀವಿ, ಬರೆದಲ್ಲಿ ಸಿನಿಮಾ ಆಗಲ್ಲ. ಅದು ಕಂಪ್ಲೀಟ್ ಟೀಮ್ ವರ್ಕ್ ಆದಾಗಲೇ ಅದು ಸಿನಿಮಾ ಆಗುವಂಥದ್ದು. ಸೊ ಎಲ್ಲರೂ ಸಿನಿಮಾನ ಖಂಡಿತ ಎಂಜಾಯ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಹಾಗೆ ಸಿನಿಮಾದ ಥೀಮು ಕೂಡ ಸಮಾಜಕ್ಕೆ ಬೇಕು. ಅಂದರೆ ನ್ಯಾಯ ಸಿಗೋದು ತಡ ಆಗಿಬಿಟ್ರೆ ಸಿಗೋ ನ್ಯಾಯಕ್ಕೆ ಬೆಲೆ ಇರಲ್ಲ. ಇವತ್ತಿಗೂ 30 ವರ್ಷ ಜಮೀನು ಕೇಸ್ಗಳನ್ನ ಕೋರ್ಟಲ್ಲಿ ಅಲಿತಾ ಇರೋರು ನಾವು ನೋಡಿದ್ದೀವಿ. ಅದು ಜಮೀನು ಸಿಕ್ಕರೂ ಅವ್ರಿಗೆ ಮೇ ಬಿ ಅದರ ಬೆಲೆ ಕಳೆದೋಗಿರುತ್ತೆ. ಸೊ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್. ಸೊ ಅದನ್ನ ಸಮಾಜಕ್ಕೆ ತೋರಿಸೋವಂಥ ಒಂದು ಪ್ರಯತ್ನ. ಇನ್ನೊಂದು ಪುರುಷ ಪ್ರಯತ್ನ ಅಂತ ಇದೆ. ಅಂದರೆ ಪುರುಷ ಅಂದರೆ ಗಂಡಸು ಅಂತಲ್ಲ, ಪುರು ಅಂದರೆ ದೇಹದಲ್ಲಿರುವಂಥ ಪ್ರತಿಯೊಂದು ಜೀವನೂ ಪುರುಷನೇ. ಸೊ ನಮ್ಮ ಪ್ರಯತ್ನ ಏನಿರಬೇಕು ಅದ್ರ ಕಡೆ ಅನ್ನೋದಕ್ಕೆ ಅಂಬಾಸಿಡರ್ ಆಗಿರುವಂಥದ್ದು ಭರತ್ ಅಂದರೆ ಅಜಯ್ ರಾವ್ ಅವರ ಕ್ಯಾರೆಕ್ಟರ್. ಅದನ್ನು ಅವ್ರು ಪ್ಲೇ ಮಾಡಿದ್ದಾರೆ. ಸೊ ಹಾಗೆ ಅವ್ರು ಇಲ್ಲಿ ಕೂತ್ಕೊಂಡು ಈ ಸಿನಿಮಾದ ಪ್ರೋಟಗನಿಸ್ಟ್ ಅರ್ಚನಾ ಜೋಯಿಸ್ ಅಂತ ಹೇಳ್ತಾರೆ ಅಂದರೆ ಅದಕ್ಕೊಂದು ಗುಂಡಿಗೆ ಬೇಕು, ಅದಕ್ಕೆ ಓಪನ್ ಹಾರ್ಟೆಡ್ನೆಸ್ ಬೇಕು. ಹಾಗೆ ಆಗಲ್ಲ ಅದು. ಸೊ ಅದೇ ರೀತಿ ನನ್ನ ಟೀಮ್
ಸೊ ಎಲ್ಲರೂ ಅದೇ ರೀತಿ ಕೆಲಸ ಮಾಡಿದ್ದಾರೆ. ಮತ್ತೊಮ್ಮೆ ಯಾರದೇ ಒಂದು ಹೆಸರು ಮರ್ತೋಗಿದ್ರು ದಯವಿಟ್ಟು ನನ್ನ ಕ್ಷಮಿಸಬೇಕು. ಸೊ ಎಲ್ರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹಳೆ ಇದ್ದ ಕಾರಣಕ್ಕೂ ಈ ಕಾರಣಕ್ಕೆ ಲಿಂಕ್ ಇದೆ. ಇಲ್ಲ ಸರ್, ಇಲ್ಲ ಚಾಪ್ಟರ್ 2 ಅಂತ ಇಲ್ಲ. ಲಿಂಕ್ ಏನು ಅಂದ್ರೆ ಅದು ಕೋರ್ಟ್ ರೂಮ್ ಡ್ರಾಮಾ, ಇದು ಕೋರ್ಟ್ ರೂಮ್ ಡ್ರಾಮಾ ಅನ್ನೋದು ಮಾತ್ರ, ಬೇರೆ ಇಲ್ಲ ಸರ್. ಸೌಜನ್ಯ ಕೇಸ್ಗೂ ಇದಕ್ಕೂ ಲಿಂಕ್ ಇಲ್ಲ. ನೋಡಿ, ನಮ್ಮ ಥೀಮ್ ಅದಕ್ಕೆ ಸೂಟ್ ಆಗುತ್ತೆ, ಆ ಥೀಮ್ಗೆ ಕನೆಕ್ಟ್ ಆಗುತ್ತೆ, ಕಥೆ ಅದೇ ಅಲ್ಲ. ಅಂದ್ರೆ ನಿರ್ಭಯ ಕೇಸು, ಎಸ್, ನಿರ್ಭಯ ಕೇಸು, ಸೌಜನ್ಯ ಕೇಸು, ಉನ್ನಾವ್ ಕೇಸು. ಸೊ ಧನ್ಯವಾದಗಳು. ಅಲ್ಲ, ನೀವು ಹಾಡಲ್ಲಿ ಎಲ್ಲ ಅದು ಬಳಸ್ಕೊಂಡಿರಲ್ಲ, ಅದು ಸಿನಿಮಾಲಿ ಲಿಂಕ್ ಇದೆಯಾ ಅಥವಾ ಅದನ್ನೇ ಬೇಸ್ ಮಾಡಿ ಮಾಡ್ಕೊಂಡಿರಲ್ಲ ಏನಂತ ವಿಷಯ? ಎಲ್ಲರೂ ಮಾತಾಡುವಾಗಲೂ ಅದನ್ನೇ ಮಾತಾಡ್ತೀಯ? ಅಲ್ಲ, ಪರ್ಟಿಕ್ಯುಲರ್ಲಿ ಒಂದು ಹೆಣ್ಣಿಗೆ ಅಂತ ರಿಲೇಟ್ ಮಾಡೋಕ್ಕೆ ಆಗಲ್ಲ. ನಾನು ಅದನ್ನೇ ಹೇಳಿದ್ನಲ್ಲ, ಭಾರತದಲ್ಲಿ ಇರ್ತಕ್ಕಂಥ ಅಷ್ಟು ಹೆಣ್ಮಕ್ಳನ್ನ ರಿಪ್ರೆಸೆಂಟ್ ಮಾಡುವಂಥ ಕ್ಯಾರೆಕ್ಟರ್ ಇವರು, ಹೆಣ್ಣಿನ ಕ್ಯಾರೆಕ್ಟರ್. ಅದರಲ್ಲೂ ಶೋಷಣೆಗೆ ಒಳಗಾದವರು, ದೌರ್ಜನ್ಯಕ್ಕೆ ಒಳಗಾದಂಥ ಹೆಣ್ಣಿನ ಪಾತ್ರವನ್ನು ರಿಪ್ರೆಸೆಂಟ್ ಮಾಡೋಂಥ ಕ್ಯಾರೆಕ್ಟರ್. ಸೊ ಇಲ್ಲಿ ಅವರು ತುಣುಕುಗಳನ್ನು ಯಾಕೆ ನಾವು ಬಳಸಿರೋದಂತಂದರೆ, ಈಗ ನ್ಯಾಯ ಸಿಗದೆ ಇರೋದಿದೆಯಲ್ಲ, ಅದು ಒಂದು ದೊಡ್ಡ ಅನ್ಯಾಯನೇ. ನಾವು ಅವ್ರನ್ನ ಬರೀ ರೇಪ್ ವಿಕ್ಟಿಮ್ಸ್ ಆಗಿ ನೋಡೋದಲ್ಲದೆ, ದೇರ್ ಇಸ್ ಒನ್ ಮೋರ್ ಫ್ಯಾಕ್ಟರಿಗೆ ವಿಕ್ಟಿಮ್ ಆಗಿರೋದು, ಅದು ಡಿಲೇಡ್ ಜಸ್ಟಿಸಿಗೆ. ಸೊ ಆ ಫ್ಯಾಕ್ಟರ್ಸಿಗೆ ಒಳಗಾದಂಥ ವ್ಯಕ್ತಿಗಳಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಅಂತ ನಾವು ಇಟ್ಕೊಂಡಿರೋದು, ಅವೇರ್ನೆಸ್ ಮೂಡಿಸ್ಬೇಕು ಅಂತ. ಈಗ ಎಲ್ಲೋ ಒಂದು ಕಡೆ ಅದು ಮರ್ತು ಹೋಗ್ಬಿಡ್ತೀವಿ, ಯಾವುದೋ ಒಂದು ಕ್ಯಾಂಪೇನಿಂಗ್ ನಡೆಯುತ್ತೆ, ಅವ್ರ ಬಗ್ಗೆ ಮಾತಾಡ್ತೀವಿ, ಆಮೇಲೆ ಮರ್ತು ಹೋಗ್ಬಿಡುತ್ತೆ. ಅದು ನಿರಂತರವಾಗಿ ಆ ಹೋರಾಟಗಳು ಜಾಗೃತಿಯಾಗಿರಬೇಕು, ಅದು ಆ ಹೋರಾಟ ನಡೀತಾನೆ ಇರಬೇಕು. ನೆನಪಿಸೋದು ಯಾವಾಗ, ಈಗ ನಾವು ಸ್ಪೀಡಾಗಿ ಹೋಗ್ತಾ ಇರ್ತೀವಿ, ಅಲ್ಲೊಂದು ಸ್ಪೀಡ್ ಬ್ರೇಕರ್ ಇರುತ್ತೆ, ನಮಗದು ಜ್ಞಾಪಿಸುತ್ತೆ ಅಲ್ಲಿ ಸ್ಪೀಡಾಗಿ ಹೋಗಬಾರ್ದು ಅನ್ನೋದು. ಅಥವಾ ಒಂದು ಸಿಗ್ನಲ್ ಇರುತ್ತೆ, ಅಥವಾ ನಾವು ಯಾವುದೇ ಒಂದು ನಾವು ಪ್ರಯಾಣ ಮಾಡಬೇಕಾದ್ರೆ ಪ್ರತಿಯೊಂದು ಸಲ ನೆನಪು. ಈಗ ಹೋರ್ಡಿಂಗೇ ನೋಡ್ತೀವಿ, ಒಂದು ಪ್ರಚಾರ ಸಿನಿಮಾ ಮಾಡಬೇಕಾದ್ರೆ ಅದು ಯಾವಾಗಲೂ ನೆನಪಲ್ಲಿ ಇರೋದಕ್ಕೆ ಒಂದು ಫ್ಯಾಕ್ಟರ್ ಅದು. ಸೊ ಹಾಗೆ ನಾವು ಇದರಲ್ಲಿ ಸರಿಯಾದ ಟೈಮಲ್ಲಿ ಜಸ್ಟಿಸ್ ಸಿಗದೇ ಇರೋಂಥ ವ್ಯಕ್ತಿಗಳನ್ನು ನಾವು ಬೆಳೆಸಿರುತ್ತೆ. ಯಾಕಂದರೆ ನಮ್ಮ ಸಿನಿಮಾ ಮುಖಾಂತರ ಅವ್ರ ನೆನಪಲ್ಲಿ ಇರಲಿ, ಅಂದರೆ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ, ನ್ಯಾಯ ಸಿಗೋ ತಡ ಆಗ್ತಾ ಇದೆ ಅನ್ನೋದು ನಮ್ಮ ಮುಖಾಂತರ ಒಂದು ನೆನಪು, ಒಂದು ಎಚ್ಚರಿಕೆ. ಅದು ಸರ್ಕಾರಕ್ಕೆ ಸಿಗುತ್ತೋ, ನ್ಯಾಯಾಂಗ ವ್ಯವಸ್ಥೆಗೆ ಸಿಗುತ್ತೋ, ಅದು ಜನರಿಗೆ ಬಳಸಿ ಅದರಿಂದ ನಾವು ಪ್ರಚಾರ ತಗೊಳ್ಬೇಕು ಅನ್ನೋದು ಉದ್ದೇಶ ಅಲ್ಲ. ಒಂದು ಸಿನಿಮಾ ಮುಖಾಂತರನೂ ಒಂದು ಧ್ವನಿ ಎತ್ತ ಥರ ಆಗಲಿ ಅವ್ರ ಪರವಾಗಿ ಅನ್ನೋದು ಒಂದು ಉದ್ದೇಶ, ಒಂದು ಬೆಂಬಲ ಅಷ್ಟೇ. ಅಜಯ್, ಸೌಜನ್ಯ ಕೇಸ್ನ ಲಾಸ್ಟ್ ಮಿನಿಟ್ ಎಡಿಷನ್ ಬಿಕಾಸ್ ಇಟ್ ಬಿಕೇಮ್ ಸೆನ್ಸೇಷನ್. ಯೂಟ್ಯೂಬರ್ ಎಷ್ಟೇ ಪ್ರಯತ್ನ ಪಟ್ಟರು, ಜಸ್ಟ್ 2 days ಎವ್ರಿವನ್ ಟಾಕ್ಸ್ ಅಬೌಟ್ ಇಟ್ ಅಂಡ್ ಇಟ್ಸ್ ಫಾರ್ಗಾಟನ್. ಸೊ ಆ ಸೆನ್ಸೇಷನ್ ನೋಡಿ, ದಿಸ್ ವಾಸ್ ಅ ಲಾಸ್ಟ್ ಮಿನಿಟ್ ಎಡಿಷನ್ ಸೌಜನ್ಯ ಕೇಸ್ ಬಗ್ಗೆ. ಇಲ್ಲ, ಅದು ಸೆನ್ಸೇಷನ್, ಐ ಥಿಂಕ್ ಅದು It's been there, but it's been there. it just came back ಅಲ್ಲ. People are talking today, certain people. So ಅದಕ್ಕೋಸ್ಕರ ನಿಮ್ಮ ಮತ್ತೆ ಆ್ಯಡ್ ಮಾಡಿದ ಇಲ್ಲ, ಅದಕ್ಕೋಸ್ಕರ ಅಂತ ಆ್ಯಡ್ ಮಾಡಿದ್ದಲ್ಲ. ನೀವು ನಮ್ಮ ಸಿನಿಮಾ ನೀವು ಎಡಿಟಿಂಗ್ ಟೇಬಲಲ್ಲಿ ಬಂದರೆ ನಾವು ಅದನ್ನು ಹಾಕಿದ್ದು ಇದೆ, ಇದನ್ನು ನಾವು ಎಲ್ಲಿ ದುರ್ಬಳಕೆ ಮಾಡಿಬಿಡ್ತೀವಿ ಅಂತ ತೆಗೆದಿದ್ದು ಇದೆ. ಸೊ ಆ ತೆಗೆದಿರೋ ವಿಚಾರ ನಮಗೆ ಗೊತ್ತಿದೆ. ತೆಗೆದಾದ್ಮೇಲೆ ಇಲ್ಲ, ಸಿನಿಮಾ ಒಂದು ಒಳ್ಳೆಯ ಪ್ರಯತ್ನಕ್ಕೆ ಹೋಗ್ತಾ ಇದ್ದೀವಿ, ಒಂದು ಹೆಣ್ಣನ್ನು ಪ್ರತಿಬಿಂಬಿಸುವಂಥ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದೀವಿ. ಆ ಸಿನಿಮಾ ಒಂದು ಅವೇರ್ನೆಸ್ಸಿಗೆ ಇಡ್ತಾ ಇರಬೇಕಾದ್ರೆ ಸಮಾಜದಲ್ಲಿ ಈಗ ಜನ ಅದಕ್ಕೆ ರಿಲೇಟ್ ಆಗಿ ಅದನ್ನು ಅರ್ಥ ಮಾಡ್ಕೊಂಡಿರ್ತಾರೆ. ಅಂದರೆ ಅದು ಆ ಫ್ಯಾಮಿಲಿ ಆ ಮಾನಸಿಕ ಒತ್ತಡ ಎಷ್ಟು ಹೋಗಿರ್ತಾರಲ್ಲ. ಅಂದರೆ ಇವಾಗ ಕೇಸ್ ದಾಖಲೆ ಆಗೋದಕ್ಕೂ ನ್ಯಾಯ ಸಿಗೋದಕ್ಕೂ ಮಧ್ಯದಲ್ಲಿ ಸಾಕಷ್ಟು ಗ್ಯಾಪ್ ಇರುತ್ತೆ. ಆ ಮಧ್ಯದಲ್ಲಿ ಆ ವಿಕ್ಟಿಮ್ ಮತ್ತು ಆ ವಿಕ್ಟಿಮ್ ಫ್ಯಾಮಿಲಿ ಪಟ್ಟಂಥ ಮಾನಸಿಕ ಒತ್ತಡ ಇರುತ್ತಲ್ಲ, ಅದು ಯಾರು ಗಮನಿಸಲ್ಲ. ಸೊ ನಾವು ವಿಚಾರ ಮಾಡಿದ್ದ ಅಂದರೆ ಫಸ್ಟ್ ಇಟ್ವಿ ಅವೆಲ್ಲ ಫೋಟೋಸ್ಗಳನ್ನ, ಮತ್ತೆ ತೆಗೆದಾದ್ಮೇಲೆ ನಮಗೆ ಬಂದಿದ್ದು ಆ ಮಾನಸಿಕ ಒತ್ತಡ ಫ್ಯಾಮಿಲಿ ಏನಾಗ್ತಾ ಇರುತ್ತಲ್ಲ, ಅದು ನೆನಪಾಗ್ಬೇಕು ಜನರಿಗೆ, ನಾಟ್ ಓನ್ಲಿ ಟು ದಿ ಫ್ಯಾಮಿಲಿ. ಆಮೇಲೆ ಆ ಫ್ಯಾಮಿಲಿ ನಾವು ಇದ್ದೀವಿ ಅನ್ನೋದು ಗೊತ್ತಾಗಬೇಕು. ಅಟ್ ದ ಸೇಮ್ ಟೈಮ್ ಫ್ಯಾಮಿಲಿಗೆ ಅಂದರೆ ಜನಕ್ಕೆ, ನ್ಯಾಯಾಂಗ ವ್ಯವಸ್ಥೆಗೆ ಅದು ಆ ವಿಷಯ ನೆನಪಲ್ಲಿ ಸದಾ ಕಾಡ್ತಾ ಇರಬೇಕು ಅನ್ನೋದು ಒಂದು ಉದ್ದೇಶದಿಂದ ಮತ್ತೆ ತಿರ್ಗಾ ಇಟ್ಟಿದ್ದಿದೆ. ಸೆನ್ಸೇಷನ್ ಆಗಿದೆ ಅಂತ ಇಟ್ಟಿರೋದು ಕಾರಣ ಅಲ್ಲ. ಈಗ ಸಿನಿಮಾದಲ್ಲಿ ಬಳಸ್ಕೊಂಡಿದ್ದೀರಾ? ಇಲ್ಲ, ಸಿನಿಮಾದಲ್ಲಿ ಬಳಸಿದ್ರೆ ಇದು ಥೀಮ್ ಸಾಂಗ್. ಈ ಸಾಂಗ್ ಕೂಡ ಸಿನಿಮಾದಲ್ಲಿ ಹಿನ್ನೆಲೆ ಆಗಿ ಬರುತ್ತೆ ಹೊರತು ಅಂದ್ರೆ ಈಗ ಸೌಜನ್ಯ ಕೇಸ್ ಪರವಾಗಿದ್ದಾರೆ, ವಿರೋಧವಾಗಿದ್ದಾರೆ. ನೀವು ಇಲ್ಲಿ ಬಳಸಿ ಸಿನಿಮಾದಲ್ಲಿ ಬಳಸದೆ ಅದನ್ನ ನೀವು ಜಸ್ಟ್ ಕಮರ್ಷಿಯಲ್ ಕೇಸ್ ವಿರುದ್ಧವಾಗಿದ್ದಾರೆ, ಪರವಾಗಿದ್ದಾರೆ ಸರ್. ಸೌಜನ್ಯ ಪರವಾಗಿದ್ದಾರೆ. ಬಳಸ್ಕೊಂತ ಇದ್ದೀರಾ ಅನ್ನೋ ತರ ಜಸ್ಟ್ ಪ್ರಮೋಷನ್ ಮಾತ್ರ ಬಳಸ್ಕೊಂತ ಇದ್ದೀರಾ ಸೌಜನ್ಯನ. ನೀವು ಇದನ್ನ ನಾನು ನಿಮ್ಗೊಂದು ಹೇಳ್ತೀನಿ, ಇದು ಮೊದಲನೇ ಸಲ ಒಂದು ಸಿನಿಮಾಲಿ ಬಂದಿದೆ ಅಂತ ಹೇಳ್ತಿಲ್ಲ ನಾನು. ಆದರೆ ನೋಡಿ, ಒಂದು ಹೆಣ್ಣು ಯಾವುದೇ ರೀತಿಯ ಒಂದು
ಒಂದು ಅಪಚಾರಕ್ಕೆ ಒಳಗಾದಾಗ ಶಿ ಬಿಕಮ್ಸ್ ಅನ್ ಅನ್ಕಂಫರ್ಟಬಲ್ ಪ್ರೆಸೆನ್ಸ್. ಇನ್ ರಿಯಲ್ ಲೈಫ್ ಆಲ್ಸೋ ತಂದೆ ತಾಯಿಗೆ ಒಂದು ಅನ್ಕಂಫರ್ಟಬಲ್ ಪ್ರೆಸೆನ್ಸ್, ಒಂದು ಸ್ಟಿಗ್ಮಾ ಅಂತ ಹೇಳ್ತೀವಲ್ಲ, ಆ ಥರದ್ದು ಒಂದು ಕಳಂಕ ಹೊತ್ಕೊಂಡು ಬಂದಂಗೆ ಇರುತ್ತೆ. ಆಲ್ದೋ ಶಿ ಈಸ್ ಅ ವಿಕ್ಟಿಮ್, ಆಕೆನೇ ಒಂದು ಕಳಂಕ ಹೊತ್ಕೊಂಡು ಮನೇಲಿ ಇದ್ದಂಗೆ ಇರುತ್ತೆ. ತಂದೆ ತಾಯಿಗೆ ಡಿಸ್ಕಂಫರ್ಟು, ಗಂಡ ಮಕ್ಕಳಿಗೆ ಡಿಸ್ಕಂಫರ್ಟ್, ಈ ಥರದ್ದು ಇರುತ್ತೆ. ಸೊ ನಾವು ಸಿನಿಮಾದಲ್ಲಿ ಮಾಡಬೇಕಾದ್ರೂ ಅಂಥ ಕ್ಯಾರೆಕ್ಟರ್ಗೆ ಏನು ಮಾಡ್ತೀವಿ ನಾವು ಯೂಶ್ವಲಿ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ, ಅಂಥ ವಿಕ್ಟಿಮ್ನ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಬಿಟ್ಬಿಡ್ತೀವಿ, ಅಥವಾ ಅವಳು ಸತ್ತೇ ಹೋಗ್ಬೇಕು ಆ ಥರ. ಯಾಕಂದ್ರೆ ಬಿಕಾಸ್ ಶಿ ಈಸ್ ಅನ್ ಅನ್ಕಂಫರ್ಟಬಲ್ ಪ್ರೆಸೆನ್ಸ್ ಇನ್ ಅವರ್ ಸೈಕಲಾಜಿಕಲ್ ಸೆಟಪ್. ನಮ್ಮ ಸಮಾಜದಲ್ಲಿ ಅಂಥ ವಿಕ್ಟಿಮ್ನ ನಾವು ನಿಭಾಯಿಸೋದಕ್ಕೆ ಕಷ್ಟ ಇದೆ ನಮಗೆ. ಆದರೆ ಒನ್ ಆಫ್ ದ ರೇರ್ ಫಿಲ್ಮ್ಸ್, ಕೆಲವು ಕಡೆ ಹಿಂದೆ ಬಂದಿದೆ, ಆದರೆ ಒನ್ ಆಫ್ ದ ರೇರ್ ಫಿಲ್ಮ್ಸ್ ವೇರ್ ದ ವಿಕ್ಟಿಮ್ ಇಸ್ ದೇರ್ ಟು ಫೈಟ್. ಇಟ್ ಈಸ್ ಅ ಯುನೀಕ್ ಥಿಂಗ್. ಅದಕ್ಕೆ ಈಗ ಅದು ಆ ಕೇಸಸ್ ನಿಮ್ಮ ತಲೆಯಲ್ಲಿ ಇರೋದ್ರಿಂದ ಈ ಪ್ರಮೋಷನಲ್ಲಿ ಕಾಣಿಸಿದ್ದಕ್ಕೆ ನಿಮ್ಗೊಂದು ಅಭಿಪ್ರಾಯ ಇರ್ಬೋದು. ಆ ಥರದ್ದಲ್ಲ ಇದು ಸಿನಿಮಾ. ಆಕೆ ಯಾರು ವಿಕ್ಟಿಮ್ ಆಗಿರ್ತಾಳೋ ಅವಳು ವಿಕ್ಟಿಮ್ ಆಗಿ ಉಳಿಯೋದಿಲ್ಲ ಈ ಸಿನಿಮಾದಲ್ಲಿ. ದಟ್ ಇಸ್ ವಾಟ್ ಇಸ್ ರೇರ್. See, nobody can solve a real life problem, but you can suggest a solution to a real life problem, and the film does that. So will Saujanya's case No, get we are not return talking after about 1 one year? No, we cannot talk about that case. We should talk about a system. ಮನೆಯಲ್ಲಿ ನಾವು ಸರಿಗಿರ್ಬೇಕು, ಬೀದಿಯಲ್ಲೂ ನಾವು ಸರಿಗಿರ್ಬೇಕು. ಅವೆಲ್ಲ ಇದೆ ಸಿನಿಮಾದಲ್ಲಿ. ನಾವು ಯಾರ್ಯಾರು ವಿಕ್ಟಿಮ್ನ ನೋಡಿದಾಗ ನಾವು ಹೆಂಗೆ ಬಿಹೇವ್ ಮಾಡಬೇಕು. But that's a general awareness people are giving. It is a particular awareness you give through a character in this case. ಅಂದ್ರೆ you have a particular story to give the awareness. ಏನಾಗುತ್ತೆ, ರವಾಂಡಲ್ಲಿ 300,000 ಜನ ಸತ್ರು ಅಂತ ಬಂದ್ರೆ, ನಾನು ಪೇಪರ್ನಲ್ಲಿ 11ನೇ ಪೇಜಲ್ಲಿ ನೋಡಿದ್ದೀನಿ ಐಟಮ್ ಮಿಸ್ಟೇಕ್ ಬರೋದು. ಆದರೆ ನಿಮಗೆ ಪರಿಚಯ ಇರುವ ವ್ಯಕ್ತಿ ಅಲ್ಲಿ ಸತ್ರು ಅಂತಂದ್ರೆ ಫ್ರಂಟ್ ಪೇಜಲ್ಲಿ ಬರುತ್ತೆ. ಅದು ಯಾಕೆ ಅಂದರೆ ನಿಮಗೆ ಒಂದು ಸ್ಟೋರಿ, ಅದು ಬ್ಯಾಕ್ ಸ್ಟೋರಿ ಅದೆಲ್ಲ ಅರ್ಥ ಆದಾಗ ನೀವು ಅದಕ್ಕೆ ನೀವು ಸ್ಪಂದಿಸೋದಕ್ಕೆ ನಿಮ್ಗಾಗುತ್ತೆ. ನಾನು ಜಾಸ್ತಿ ಹೇಳಬಾರ್ದು. ನಾನು ಇಷ್ಟು ಯಾಕೆ ಹೇಳ್ತೀನಿ ಅಂದರೆ, ಇಟ್ ಈಸ್ ನಾಟ್ ಲೈಕ್ ಇದನ್ನ ಕಮರ್ಷಿಯಲ್ ಆಗಿ ಬಳಸ್ಕೊಳಕ್ಕಾಗತ್ತೆ ಅನ್ನೋ ಥರದ್ದಲ್ಲ. ಕಷ್ಟ ಕಟ್ಕೊಂಡು ಮಾಡಿರೋದು ಇದು. ಸಿ ಯು ಕ್ಯಾನ್, ನೀವೇ ಮನಸ್ಸಲ್ಲಿ ಯೋಚನೆ ಮಾಡಿ, ನೀವೆಲ್ಲ ಸಿನಿಮಾ ನೋಡೋರು ತುಂಬ. ಒಂದು ವಿಕ್ಟಿಮ್ ತಾನೇ ನಿಂತು ಹೋರಾಟ ಮಾಡೋ ಥರದ್ದು ಸಿನಿಮಾನ, ಕಥೆನ ಎಷ್ಟು ನೋಡಿರ್ಬೋದು ಈ 30 ವರ್ಷದಲ್ಲಿ. ನೋಡಿ, ಯೋಚನೆ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಇಟ್ಸ್ ಅ ವೆರಿ ಡಿಫ್ರೆಂಟ್ ಐಡಿಯಾ ಆಫ್ ಹ್ಯಾಂಡ್ಲಿಂಗ್ ವಿಕ್ಟಿಮ್ಹುಡ್, ನಾಟ್ ಆಸ್ ಜಸ್ಟ್ somebody who suffers, but somebody who responds. Also, Okay. Ajay, Okay, as I know about, sir, ಹೇಳಿ sir. ಇಲ್ಲ, ನೀವು ಅದೇ ಪ್ರಶ್ನೆನ ಅದೇ ತಿರುಗಿ ಅದ್ರ ವಾಪಸ್ ಬಗ್ಗೆ ಅಲ್ಲ, ಬರ್ತಾ ನಾನು ಇದ್ದೀವಿ. ಬೇರೆ ಕೇಳ್ತಾ ಮೇಡಮ್ ಒಂದೇ ನಿಮಿಷ, ಅವರು ಪರಿಚಯ ಒಂದು ಚಿಕ್ಕದಾಗಿ. ಇಲ್ಲ ಅಜಯ್, ಒಂದು ಪ್ರಶ್ನೆ ನಿಮಗೆ. ಆಗಲೇ ಒಂದು ಮಾತು ಹೇಳಿದ್ರಿ, ನಾನು ಫ್ರಂಟ್ ಲೈನಲ್ಲಿ ಇರಬೇಕಂತ ಇಷ್ಟಪಟ್ಟವನು ಅಂತ. ನೀವು ಆಲ್ರೆಡಿ ಫ್ರಂಟ್ ಲೈನ್ ಇದ್ದವರು, ಎಲ್ಲ ಒಂದು ಕಡೆಗೆ ನಿಮ್ಮ ಆಯ್ಕೆಗಳು ತಪ್ಪಾದ್ದರಿಂದ ಆ ಟ್ರ್ಯಾಕ್ ತಪ್ಪೋಯ್ತಾ? ಈಗ ಯುದ್ಧಕಾಂಡ ಮೂಲಕ ಮತ್ತೆ ಫ್ರಂಟ್ ಲೈನ್ ಬರೋಕ್ಕೆ ಆ ಬಲವಾದ ನಂಬಿಕೆ ಇದೆಯಾ? ಫ್ರಂಟ್ ಲೈನಲ್ಲಿ ಬರೋದಕ್ಕೆ ಅಗೇನ್ ಅದ್ರ ಹಿಂದೆ ಸಾಕಷ್ಟು ಉದ್ದೇಶಗಳಿದ್ದಾವೆ. ಅದನ್ನು ನಾವು ಡೈಸೆಕ್ಟ್ ಮಾಡ್ತಾ ಹೋದರೆ ಅದರ ಒಳಗಡೆ ಸಾಕಷ್ಟು ಉದ್ದೇಶಗಳಿದ್ದಾವೆ. ಒಂದು, ನಾನು ಆಗಲೇ ಹೇಳಿದ್ನಲ್ಲ, ಈಗ ಇಂಡಸ್ಟ್ರಿ ಕೂಡ ನನ್ನ ಕಾಂಟ್ರಿಬ್ಯೂಷನ್ ಇರಬೇಕು. ಈಗ ನನಗೆ ಇಷ್ಟು ವರ್ಷಗಳು ನನ್ನ ಆಯ್ಕೆ ಸರಿನೋ ತಪ್ಪ ಅದು ಬೇರೆ ವಿಚಾರ, ಬಟ್ ಇಲ್ಲಿವರೆಗೂ ಬಂದಿದ್ದೀನಿ, ಏನೋ ಒಂದು ಕರ್ಕೊಂಡು ಬಂದಿದೆಯಲ್ಲ ಸರ್. ಯಾರಿಂದ ಸಿನಿಮಾ ಫ್ಲಾಪ್ ಆಯಿತು ಅಂತ ನಾನು ಇವಾಗ ಅವ್ರನ್ನ ಬ್ಲೇಮ್ ಮಾಡೋದು ಬದಲು, ಆ ಫ್ಲಾಪ್ ಆಗಿರ್ಬೋದು, ಹಿಟ್ ಆಗಿರ್ಬೋದು, ಅವರೇ ಕರ್ಕೊಂಡು ಬಂದಿರೋದು ನನ್ನ ಇಲ್ಲಿವರೆಗೂ. ಈ ಸಾಮರ್ಥ್ಯ ನನಗೆ ಸಿನಿಮಾ ಪ್ರೊಡಕ್ಷನ್ ಮಾಡೋದಾಗಲಿ, ಇಷ್ಟು ಕೂತ್ಕೊಂಡು ಮಾತಾಡೋದಾಗಲಿ, ಒಂದು ಕಥೆ ಆಲೋಚನೆ ಮಾಡಿ ನಾನು ಸಮಾಜಕ್ಕೆ ಕೊಡಬೇಕು, ಚಿತ್ರರಂಗಕ್ಕೆ ಏನಾದರೂ ಮಾಡಬೇಕನ್ನೋ ಒಂದು ಶಕ್ತಿ ಬಂದಿರೋದೇ ಈ ಜರ್ನಿ. ಫ್ರಂಟ್ ಲೈನಲ್ಲಿ ಬಂದಾಗ ನನಗೆ ಬಲ ಜಾಸ್ತಿ ಬರುತ್ತೆ, ಶಕ್ತಿ ಜಾಸ್ತಿ ಬರುತ್ತೆ. ಫ್ರಂಟ್ ಲೈನ್ ಇನ್ ದ ಸೆನ್ಸ್, ನಾನು ಆ್ಯಸ್ ಅನ್ ಆ್ಯಕ್ಟರ್ ನಾನು ಪ್ರೂವ್ ಮಾಡ್ಬಿಟ್ಟಿದ್ದೀನಿ ಸರ್. ನಾನು ಅದೇ ಸಾಕಷ್ಟು ಕಡೆ ಹೇಳಿದ್ದೀನಿ, ನಾನು ಒಂದು ಫ್ಲಾಪ್ ಸಿನಿಮಾದಲ್ಲೂ ಅದೇ ಎಫರ್ಟ್ ಆಗಿ ಆ್ಯಕ್ಟ್ ಮಾಡಿರ್ತೀನಿ, ಹಿಟ್ ಸಿನಿಮಾದಲ್ಲೂ ಅದೇ ಎಫರ್ಟ್ ಆಗಿ ಆ್ಯಕ್ಟ್ ಮಾಡಿರ್ತೀನಿ. ನಾನು ಆ್ಯಕ್ಟ್ ಮಾಡಿದ್ದಕ್ಕೆ ಸಿನಿಮಾ ಹಿಟ್ ಆಗಿಲ್ಲ, ಅಥವಾ ನಾನು ಕೆಟ್ಟದಾಗ ಆ್ಯಕ್ಟ್ ಮಾಡಿದ್ದಕ್ಕೆ ಸಿನಿಮಾ ಫ್ಲಾಪ್ ಆಗಿಲ್ಲ. ಐ ಹ್ಯಾವ್ ರಿಮೈನ್ಡ್ ಆಸ್ ಎ ಗುಡ್ ಆ್ಯಕ್ಟರ್ ಇನ್ ಆಲ್ ಫಿಲ್ಮ್ಸ್. ಬಟ್ ಫ್ರಂಟ್ ಲೈನಲ್ಲಿ ಬರಬೇಕಂತಂದರೆ ಇಡೀ ಸಿನಿಮಾ ಗೆಲ್ಲಬೇಕು. ಇಡೀ ಸಿನಿಮಾ ವ್ಯಾಪಾರ ದೃಷ್ಟಿನಲ್ಲಿ ಗೆದ್ದಿದೆ ಅಂತಂದರೆ ಅದು ಅಷ್ಟು ಜನಕ್ಕೆ ತಲುಪಿದೆ. ಅಷ್ಟು ಜನಕ್ಕೆ ತಲುಪಿದೆ ಅಂದರೆ ಇನ್ ರಿಟರ್ನ್ ನಮ್ಮ ಮೇಲೆ ಅಷ್ಟು ಅಭಿಮಾನ ಇರುತ್ತೆ, ಅದು ಮುಂದಿನ ಸಿನಿಮಾ ಮೇಲೆ ಅಷ್ಟು ಭರವಸೆ ಮೂಡಿಸುತ್ತೆ. ಆ ಭರವಸೆ ಮೂಡಿದಾಗ ಏನಾಗುತ್ತೆ, ಮತ್ತೆ ನಾನು ಇನ್ನೊಂದು ಸಿನಿಮಾ ಆ ಭರವಸೆಯನ್ನು ಕೆಡಿಸ್ಕೊಳ್ದೆ ಮತ್ತೆ ಇನ್ನೊಂದಷ್ಟು ಅದು ದುಪ್ಪಟ್ಟು ಮಾಡೋ ಥರ ಪ್ರಯತ್ನ ಮಾಡಬೇಕಂದ್ರೆ ಮತ್ತೆ ಅದಕ್ಕೆ ಒಂದು ಹೂಡಿಕೆದಾರರು ಬರಬೇಕು, ಅದಕ್ಕೆ ನನ್ನ ಮೇಲೆ ನಂಬಿಕೆ ಬರಬೇಕು ಅವರಿಗೆ. ಅಜಯ್ಗೆ ಇಷ್ಟು ಹಾಕಿದರೆ ಇಷ್ಟು ಬರುತ್ತೆ ಅಂತ. ಆ ಬರುತ್ತೆ ಅನ್ನೋ ಫ್ಯಾಕ್ಟ್ರು ಅವರಿಗೆ ಬಿಸ್ನೆಸ್ ಅದು. ಬಟ್ ನನಗೆ ಮತ್ತೆ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡೋದಕ್ಕೆ ಒಂದು ದೊಡ್ಡ ಶಕ್ತಿ ಬರುತ್ತೆ, ದೊಡ್ಡದಾಗಿ ಹೇಳ್ತೀನಿ.
ಸೊ ಈ ರೀತಿ ಈ ಫ್ಯಾಕ್ಟರ್ಸ್ ಬೆಳೆಯುತ್ತೆ. ಸೊ ನನ್ನ ಒಳಗಡೆ ಒಂದು ಇರ್ತಕ್ಕಂಥ ಒಂದು ಸ್ಪಾರ್ಕ್ ಫೈರ್, ಸಮಾಜಕ್ಕೆ ಏನಾದರೂ ಮಾಡಬೇಕಂದ್ರೆ ಶಕ್ತಿ ಬರಬೇಕು. ಈಗ ಯಾವುದನ್ನ ನೀವು ಒಂದು ದೊಡ್ಡ ಪೋಸ್ಟಲ್ಲಿ ಕೂತ್ರೆ ತಾನೇ ನಿಮಗೆ ಒಂದು ಅಥಾರಿಟಿ ಬರೋಕ್ಕೆ ಸಾಧ್ಯ. ನಾನು ಬರೀ ಒಂದು ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ಕೊಂಡಿರ್ತೀನಪ್ಪ, ನಾನು ಊಟ ತಿಂಡಿ ಸಾಕು, ನನ್ನ ಮನೆ ನೋಡ್ಕೊಂಡಿದ್ರೆ ಸಾಕು, ನಾನು ಆ ಕಡೆ 4 ಸೈಟ್ ಮಾಡ್ಕೊಂಡು ಮನೇಲಿ ಇರ್ತೀನಿ ಅಂತ ಇದ್ದರೆ ನನಗೆ ಪ್ರೊಡಕ್ಷನ್ ಮಾಡೋ ಅವಶ್ಯಕತೆ ಇದ್ದಿಲ್ಲ, ನನಗೆ ಹೋರಾಟ ಮಾಡೋ ಅವಶ್ಯಕತೆ ಇದ್ದಿಲ್ಲ. ನನ್ನ ಉದ್ದೇಶ ನನ್ನ ಸಿನಿಮಾಗಳು ಕೊಡಬೇಕು, ನನ್ನ ಕಡೆಯಿಂದ ಕಾಂಟ್ರಿಬ್ಯೂಷನ್ಸ್ ಆಗ್ತಾ ಇರಬೇಕು, ಕನ್ನಡ ಸಿನಿಮಾಗಳಿಗೆ ಆಗಬೇಕು. ಈಗ 1-2-3 ಜನ ಆಗಲೇ ಕನ್ನಡ ಸಿನಿಮಾನ ಒಂದು ಭಾರತ ಇಂಟರ್ನ್ಯಾಷನಲ್ ಲೆವೆಲ್, ನ್ಯಾಷನಲ್ ಲೆವೆಲ್ ತೊಗೊಂಡು ಹೋಗಿದ್ದಾರೆ. ಯಶ್ ಅವರಾಗಿರ್ಬೋದು, ರಕ್ಷಿತ್ ಶೆಟ್ಟಿ ಅವರಾಗಿರ್ಬೋದು, ರಿಷಬ್ ಅವರಾಗಿರ್ಬೋದು. ನಮ್ಮದು ಒಂದು ಕಾಂಟ್ರಿಬ್ಯೂಷನ್ ಕೊಡಬೇಕು ಅನ್ನೋದು ನನಗೊಂದು ಆಸೆ ಇದೆ. ಅಫ್ಕೋರ್ಸ್ ನಾನು ಇನ್ಸ್ಪೈರ್ ಆಗಿದೆ ಅಂತ ಹೇಳಿದ್ರೆ ತಪ್ಪೇನಿಲ್ಲ, ಅದರಲ್ಲಿ ಖಂಡಿತ ನಾನು ಇನ್ಸ್ಪೈರ್ ಆಗಿದ್ದೀನಿ ಅವರೆಲ್ಲರಿಂದ. ಆ್ಯಕ್ಚುಲಿ ನಾನು ಬಂದಾದ್ಮೇಲೆ ಬಂದಂಥವ್ರು ಎಷ್ಟೋ ಕೂಡ ಎಷ್ಟೋ ಸಲ ಹೇಳಿರ್ತಾರೆ, ನೀನು ಏನು ಮಾಡ್ತಾ ಇದೀಯ, ನೀನು ಬಾ, ನೀ ಎಲ್ಲ ಟ್ಯಾಲೆಂಟ್ ಇದೆ, ಪೊಟೆನ್ಷಿಯಲ್ ಇದೆ, ಬಾ ಅಂತ ಹೇಳ್ತಾರೆ. ಸೊ ಅಫ್ಕೋರ್ಸ್ ಐ ಹ್ಯಾವ್ ಬೀನ್ ಇನ್ಸ್ಪೈರ್ಡ್. ಹೌದು, ನಾನು ಮಾಡಬೇಕು, ಯಾಕೆ ಮಾಡಬಾರ್ದು ಅನ್ನೋದು ನನ್ನಿಂದನೂ ಒಂದು ಸ್ಫೂರ್ತಿ ಬಂದಿದೆ. ಸೊ ಈ ಒಂದು ಕಾರಣಕ್ಕೆ ನಾನು ಫ್ರಂಟ್ ಲೈನಲ್ಲಿ ಬರಬೇಕು ಅನ್ನೋದು ಬಿಟ್ಟರೆ ನಾನು ಕೋಟಿಗಟ್ಟಲೆ ರೆಮ್ಯುನರೇಷನ್ ತೊಗೊಳ್ಳೋ ಹೀರೋ ಆಗಬೇಕು, ಅಲ್ಲಿ ಕೂತ್ಕೊಂಡು ಮೆರಿಬೇಕು ಅನ್ನೋ ಉದ್ದೇಶ ಅಲ್ಲ. ಬಟ್ ನೀವು ಸಿನಿಮಾ ಪ್ರೊಡ್ಯೂಸ್ ಮಾಡಿ ಏನಾದರೂ ತುಂಬ ಕೋಟ್ಯಾಂತರ ಸಾಲ ಮಾಡ್ಕೊಂಡಿದ್ದೀರಾ, ಅಂದರೆ ಫುಲ್ ಲಾಸ್ ಆಗಿದ್ರೆ ಅನ್ನೋ ಥರದ್ದೆಲ್ಲ ಆಗಿದೆ, ಅದಕ್ಕೆ ಸಿನಿಮಾ ಪೋಸ್ಟ್ಪೋನ್ ಆಗ್ತಿದೆ ಅನ್ನೋ ಥರದ್ದೆಲ್ಲ ಆಗ್ತಿದೆ. ಸರ್ ಸಾಲ ಮಾಡಿರೋದು 100% ನಿಜ ಸರ್. ಅಲ್ಲ ಲಾಸ್ ಟು ದಿ ಆಗಿದೆ, ಎಕ್ಸ್ಟ್ರೀಮ್ ಪಾಯಿಂಟ್ ಮಾಡಿದ್ದೀನಿ. ಅಲ್ಲ, ಲಾಸ್ ಅಂತ ಹೇಳೋಕ್ಕಾಗಲ್ಲ ಸರ್. ಲಾಸ್ ಯಾವಾಗ ಅಂತಂದರೆ ಸರ್, ನೀವು ಇಷ್ಟ ಬರದೇ ಇರೋದು ಏನೋ ಒಂದು ಮಾಡಿ, ಇವಾಗ ನಾನು ಇವಾಗ ಒಂದು ಸಮಯನ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂದರೆ ಇಟ್ಸ್ ನಾಟ್ ಎ ಲಾಸ್. ಸಿನಿಮಾ ಥಿಯೇಟ್ರಿಗೆ ಒಬ್ಬ ಪ್ರೇಕ್ಷಕ ಬಂದು ಟಿಕೆಟ್ ಕೊಟ್ಟು ಸಿನಿಮಾ ನೋಡ್ತಾನೆ, ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಅವನಿಗೆ ಲಾಸ್. ಅದು ಸಿನಿಮಾ ಚೆನ್ನಾಗಿದೆ ಅಂದರೆ ಲಾಸ್ ಅಲ್ಲ. ಹಾಗೆ ನಾನು ಮಾಡೋವಂಥ ಕೆಲಸ ಏನಿದೆಯಲ್ಲ ಸರ್, ಅದು ದುಡ್ಡು ಗಳಿಕೆ ಮಾಡಬೇಕನ್ನೋದಲ್ಲ. ಐ ಆಮ್ ಸ್ಪೆಂಡಿಂಗ್ ಮನಿ ಫಾರ್ ಮೈ ಸ್ಯಾಟಿಸ್ಫ್ಯಾಕ್ಷನ್. ಆ ಸಿನಿಮಾ ರಿಸಲ್ಟ್ ಬೇರೆ, ಬಟ್ ಈ ಪ್ರೆಸೆಂಟ್ ಸಿಚುವೇಶನ್ ನಾನೇನು ಎಂಜಾಯ್ ಮಾಡ್ತಾ ಇದ್ದೀನಲ್ಲ ಸರ್, ನನ್ನ ಕಡೆಯಿಂದ ಕೊಡುಗೆ ಕೊಡೋದಕ್ಕೆ. ಆಮೇಲೆ ಇನ್ನೊಂದು, ಈ ಸಿನಿಮಾ ಮೇನ್ ನನಗೆ ಈಗ ಪವನ್ ಹೇಳಿದ್ರಲ್ಲ 5 ನಿಮಿಷದಲ್ಲಿ ನನ್ನ ಕಥೆ ಒಪ್ಕೊಂಡ್ಬಿಟ್ಟೆ ಅಂತ. ರೀಸನ್, ನನಗೆ ಥ್ರೂ ಔಟ್ ಕಥೆನಲ್ಲಿ ನನಗೆ ಕಣ್ಮುಂದೆ ಇದ್ದಿದ್ದು ನನ್ನ ಮಗಳು. ಆ ಪಾತ್ರ ಇವ್ರು ಮಾಡಿದ್ದಾರೆ, ರಾಜ್ನಿ ಅವರು. ನನಗೊಂದು ಮಗಳಿದ್ದಾಳೆ ಅನ್ನೋದು ಒಂದೇ ಒಂದು ಉದ್ದೇಶ ನಾನು ಈ ಸಿನಿಮಾ ಮಾಡಿರೋದು, ಬೇರೆ ಇನ್ನೇನು ಅಲ್ಲ. ಈ ಪರಿಸ್ಥಿತಿ ಏನಾದರೂ ನನ್ನ ಮನೆಯಲ್ಲಿ ನನ್ನ ಮಗಳಿಗಾದರೆ ನಾನು ಕಾನೂನನ್ನ ಕೈಗೆ ತಗೊಳ್ತೀನ, ನಾನು ಯಾವ ರೀತಿ ಹೋರಾಟ ಮಾಡ್ತೀನಿ, ಈಗ ಮಾತಾಡ್ಬೇಕಾದ್ರೂ ಭಾವಕ ಆಗ್ತೀನಿ. ಅಂದರೆ ಅಷ್ಟು ಕಿಚ್ಚಿದೆ ನನಗೆ ಆ ವಿಷಯದ ಬಗ್ಗೆ. There was always an activist inside you. ಈ film ಮೂಲಕ because you're reaching the president ಅಂತ ಹೇಳ್ತೀರಾ. ಅಲ್ಲ, ಅದೇ ಮಗಳನ್ನ ವಿಚಾರ, ಕಥೆ ಸ್ಟಾರ್ಟ್ ಆದ ಆ ಕಥೆನಲ್ಲಿ ಯಾವಾಗ ಒಂದು ತಾಯಿ ಒಂದು ಮಗು ಅನ್ನೋ ವಿಚಾರ ಬಂತಲ್ಲ, ಅದು ಗೊತ್ತಿಲ್ಲದೆ ಐ ವಾಸ್ ಸೋ ಮೆಸ್ಮರೈಸ್ಡ್. ಅದರಲ್ಲಿ ಅಷ್ಟು ಇನ್ವಾಲ್ವ್ ಆಗಿದೆ ಅಂದರೆ ನಾನು ಪವನ್ ಒಂದು 100-200 ಸಲ ಕಥೆ ಹೇಳಿರ್ಬೋದು, ಯಾರ್ಯಾರಿಗೋ ಕರ್ಕೊಂಡು ಹೋಗಿ ಹೇಳಿಸಿರ್ಬೋದು, ಏನೇನೋ ಮಾಡಿರ್ಬೋದು. ಪ್ರತಿ ಸಲ ಹತ್ತಿದ್ದೀನಿ ನಾನು, ಪ್ರತಿ ಸಲ ಎಡಿಟಿಂಗ್ ಟೇಬಲ್ನಲ್ಲಿ ಹತ್ತಿದ್ದೀನಿ, ಪ್ರತಿ ಸಲ ಸಿನಿಮಾ ಶೋ ಆಗಿದಾಗಲೂ ಹತ್ತಿದ್ದೀನಿ ನಾನು. ಓನ್ಲಿ ಒಂದು ಫ್ಯಾಕ್ಟರ್ ನನಗೆ ಮಗಳಿರೋದು. ಒಂದು ಚಿಕ್ಕ ಮಗುವಿಗೆ, ಒಂದು ಹೆಣ್ಣಿಗೆ ಏನಾದರೂ ಒಂದು ಅತ್ಯಾಚಾರ ಆದರೆ ಏನಾಗ್ಬೋದು, ಆಮೇಲೆ ಅದಕ್ಕೆ ಸರಿಯಾದ ಟೈಮಲ್ಲಿ ನ್ಯಾಯ ಸಿಗದೇ ಇದ್ದಾಗ ನಾವು ಕಾನೂನಿಗೆ ತೊಗೊಂಡ್ರೆ ಮಾತ್ರ ನಾವು ಅಪರಾಧಿ. ಸೊಲ್ಯೂಷನ್ ಏನು? ಇವಾಗ ನಾವು ಬೈಕಲ್ಲಿ ಹೋಗ್ಬೇಕಾದ್ರೆ ಸರ್ಕಾರ ಹೇಳುತ್ತೆ ಹೆಲ್ಮೆಟ್ ಹಾಕೊಳ್ಳಿ ಅಂತ. ಅಷ್ಟು ಕಾಳಜಿ ಇದೆಯಲ್ಲ, ನಮ್ಮ ತಲೆ ಹೊಡೆದು ಹೋಗ್ಬಾರ್ದು, ಹೆಲ್ಮೆಟ್ ಹಾಕೊಳ್ಳಿ ಅಂತ. ಹೆಣ್ಮಕ್ಳಿಗೆ ರೇಪ್ ಆಗಬಾರ್ದು, ಚಿಕ್ಕ ಮಕ್ಕಳು ಕಿಡ್ನಾಪ್ ಆಗಬಾರ್ದು, ಚಿಕ್ಕ ಮಕ್ಕಳು ರೇಪ್ ಆಗಬಾರ್ದು ಅನ್ನೋದಕ್ಕೆ ಏನು ಮಾಡ್ತಾ ಇದ್ದೀರಾ? ಮೈ ಕ್ವಶನ್. ಆ ಕಾಳಜಿ ತೋರಿಸಿ, ಅದಕ್ಕೇನು ಲಾ ತರ್ತಾ ಇದ್ದೀರಾ? ಆದಮೇಲೆ ಜಸ್ಟಿಸ್ ಮಾಡೋದಕ್ಕೆ ನೀವು ಅದಕ್ಕೆ ಪಾಕ್ಸೋ ಆ್ಯಕ್ಟ್ ತರ್ತೀರಾ, ಅಥವಾ ಇನ್ನೊಂದು ರೇಪಿಗೆ ಇನ್ನೊಂದಷ್ಟು ಏನೋ ಪಾಯಿಂಟ್ಸ್ಗಳಿದ್ದಾವೆ, ಅದಕ್ಕೆ ಇಷ್ಟು ಪ್ರೂಫ್ ತೊಗೊಂಬನ್ನಿ, DNA ತೊಗೊಂಬನ್ನಿ, ಅದು ತೊಗೊಂಬನ್ನಿ, ಎಲ್ಲ ಲಾ ಪಾಯಿಂಟ್ಸ್ ಇದ್ದಾವೆ. ಆಗದೆ ಇರೋದಕ್ಕೆ ಏನು ಮಾಡ್ತಾ ಇದ್ದೀರಾ? ಅದಕ್ಕೆ ಯಾರು ಯುದ್ಧ ಸಾರಬೇಕು ಮೇಡಮ್? ಅಲ್ಲ, ಆಗದೆ ಇರೋದಕ್ಕೆ ಏನು ಮಾಡ್ಬೇಕು ಸರ್? ಒಬ್ಬ ಯೋಚನೆ ಮಾಡಬಾರ್ದು. ಒಂದು ಹೆಣ್ಣಿಗೆ ಕೆಟ್ಟ ದೃಷ್ಟಿಯಿಂದ ನೋಡೋದಾಗ್ಲಿ, ಅಥವಾ ಅವಳನ್ನ ಮುಟ್ಟೋದಾಗ್ಲಿ, ಆ ಆಲೋಚನೆನೇ ಮಾಡಬಾರ್ದು. ಆಗದೆ ಇರೋದಕ್ಕೆ ಏನು ಮಾಡ್ತೀರಾ ಸರ್? ಅದಕ್ಕೆ ಒಂದು ಪ್ರಿಕಾಷನರಿ, ಇವಾಗ ನೀವು ಹೆಲ್ಮೆಟ್ ಹೇಳ್ತೀರಾ, ಇನ್ನೊಂದೇನೋ ಸಾಕಷ್ಟು ಎಲ್ಲ ಪ್ರೊಟೆಕ್ಷನ್ಸು ಅದೆಲ್ಲ ಹೇಳ್ತೀರಾ ವಿಚಾರಗಳು, ಅದಕ್ಕೆಲ್ಲ ನಿಮಗೆ ಮುಂಜಾಗ್ರತೆಗಳು ಇದೆ ನ್ಯಾಯಾಂಗ ವ್ಯವಸ್ಥೆನಲ್ಲಿ, ಸರ್ಕಾರದಲ್ಲಿ ಎಲ್ಲ ಕಡೆ. ಹೆಣ್ಣಿನ ರಕ್ಷಣೆ, ಅವಾಗ ಗಾಂಧೀಜಿ ಯಾವುದೋ ಟೈಮಲ್ಲಿ ಹೇಳಿದ್ರು, ಯಾವಾಗ ರಾತ್ರಿ 12 ಗಂಟೆ ಒಂದು ಹೆಣ್ಮಗಳು ಯಾವುದು ಭಯ ಇಲ್ಲದೆ ಬೀದಿನಲ್ಲಿ ಒಂಟಿಯಾಗಿ ಓಡಾಡ್ತಾಳೋ ಅವತ್ತು ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ. ಸಿಕ್ಕಿದೆಯಾ ಸರ್? ಕೇಳಿ, ಸಿಕ್ಕಿದೆಯಾ ಸರ್? ಯಾಕೆ ಹೋಗ್ಬೇಕು ಸರ್? ಹೋಗುವಂಥ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗಬೇಕು? ಅದೇ ಯುದ್ಧ ಸರ್. ಈ ಸಿನಿಮಾ ಮೂಲಕ ಏನಾದರೂ ಸೊಲ್ಯೂಷನ್ ಸಿಗುತ್ತಾ ಅಂತ? ಸೊಲ್ಯೂಷನ್ ಅದೇ ನಮ್ಮ ಅಭಿಪ್ರಾಯ. ಸರ್ ಹೇಳ್ದಂಗೆ ನಾವು ಒಂದು ಸಜೆಷನ್ ಕೊಡ್ಬೋದು.
ನಮ್ಮ ಅಭಿಪ್ರಾಯ ಕೊಡ್ಬೋದು. ಯಾಕಂದರೆ ಸಾಕಷ್ಟು ಸಿನಿಮಾಗಳಲ್ಲಿ ಈ ರೀತಿಯ ಕಥೆಗಳು ಅಥವಾ ಈ ರೀತಿಯ ಒಂದಷ್ಟು ಸಜೆಷನ್ ಬರುತ್ತೆ. ಯಾವುದಾದ್ರ ಸಿನಿಮಾ ರೂಪವಾಗಿ ಹೋಗುತ್ತೆ ವಿನಃ ಅದು ಸಿನಿಮಾ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಮಾತ್ರ ಅದ್ಭುತ ಅನಿಸುತ್ತೆ. ಸರ್ ಅದ್ರ ಆಚೆ ಸರ್ ನಾನು ಬಲವಾಗಿ ಕಂಟೆಸ್ಟ್ ಮಾಡ್ತೀನಿ ಇದನ್ನ. ಹಾಂ ಸರ್, ನಾನು ಹೇಳ್ತೀನಿ ಕೇಳಿ. ಇದು ಒಟ್ಟು ಯಾವ ತರದ ಆರ್ಗ್ಯುಮೆಂಟ್ ಅಲ್ಲಿ ಬರುತ್ತೆ ಅಂದ್ರೆ, ಕಲೆಯಿಂದ ಏನು ಉಪಯೋಗ ಇಲ್ಲ ಅನ್ನೋ ಆರ್ಗ್ಯುಮೆಂಟ್ ಅಲ್ಲಿ ಬರುತ್ತೀವಲ್ಲ. ಏನು ಇವಾಗ ಕೋವಿಡ್ ಆದಾಗ ಸಿಂಗಪುರಲ್ಲಿ ಸ್ಟ್ರೇಟ್ ಟೈಮ್ಸ್ ಅವರು 73 ಪ್ರೊಫೆಷನ್ಸ್ ಕೊಟ್ಬಿಟ್ಟು ಇದರಲ್ಲಿ ಯಾವ್ದು ಲೀಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಆರ್ಟ್ ಅಂತ ಹಾಕಿದ್ರು. ಆದ್ರೆ ಕಲೆ ಇಲ್ಲದ ಸಮಾಜಗಳಿರ್ತಲ್ಲ, ಅಲ್ಲಿ ವೈಲೆನ್ಸ್ ಜಾಸ್ತಿ ಇರುತ್ತೆ ಅನ್ನೋದು ಹಿಸ್ಟಾರಿಕಲಿ ನಿಜ. ಅದಕ್ಕೇನು ದೊಡ್ಡ ಪ್ರೂಫ್ ಯಾರಿಗೂ ಬೇಕಾಗಿಲ್ಲ. ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಒಳ್ಳೆ ಮೌಲ್ಯಗಳು ನಿಮ್ಮಲ್ಲಿದ್ರೆ, ಒಂದು ಸಮಾಜದಲ್ಲಿದ್ರೆ. ನಾನು ನೋಡಿ ಕೊಲಂಬೋದಲ್ಲಿ ನಾನು ಶೂಟ್ ಮಾಡ್ತಾ ಇದ್ದೆ 8 ದಿನ, ಈಗ 2 ವಾರದ ಹಿಂದೆ. ಅಲ್ಲಿ ರೋಡಲ್ಲಿ ಕಸಾನೇ ಇಲ್ಲ. ನೀವು ಯಾರು ಶ್ರೀಲಂಕಾ ಹೋಗಿ ಬಂದಿದ್ರೆ ನೋಡಿದ್ರಿ, ಏನ್ ಕಸಾನೆ ಒಂದು ಸಣ್ಣ ಪೇಪರ್ ತುಂಡು ಕಾಣಿಸೋದಿಲ್ಲ. ಅಲ್ಲೇನು ಎಲ್ಲ ಕಡೆನೂ ಇದು ಡಸ್ಟ್ಬಿನ್ ಇಟ್ಟು ಎಲ್ಲ ಮಾಡಿಲ್ಲ. ಕಸ ಹಾಕಲ್ಲ ಅಷ್ಟೇ ಜನ ಅಲ್ಲಿ. ನಾನೇನು ಹೇಳ್ತಾ ಇದ್ದೀನಿ, ಇಲ್ಲಿ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಗಾರ್ಬೇಜ್ ಮಾಫಿಯಾ ಇದೆ ಅಂತ. ನಾವು ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ಅವ್ರು ನಮಗೆ ಕಂಪ್ಲೇಂಟ್ ಮಾಡಿದ್ದಾರೆ ಗಾರ್ಬೇಜ್ ಮಾಫಿಯಾ ಇದೆ ಅಂತ. ಆ ತರ ಸ್ಥಿತಿ ನಮ್ದಿದು. ಅಲ್ಲಿ ಏನಂದ್ರೆ ಅಲ್ಲಿ ಹಾಕಿಲ್ಲ, ಯಾಕೆಂದ್ರೆ ಅಂತ ಮೌಲ್ಯಗಳು ಬಂದಿದೆ. ಕಲೆಯಿಂದ ಏನಂದ್ರೆ ನಾವು ಜಗತ್ತಿನಲ್ಲಿ ನಾವು ನಿಭಾಯಿಸೋದಕ್ಕೆ ಸಾಧ್ಯವಾಗದ, ನಮ್ಮ ಪರ್ಸನಲ್ ಲೈಫ್ ಆಗದೆ ಇರೋದನ್ನ ನಾವು ಎಲ್ಲೋ ಯಾವ್ದ್ರಲ್ಲೋ ನೋಡಿ ಹೀಗೂ ಇರೋದಕ್ಕೆ ಸಾಧ್ಯ ಅಂತ. ನಮ್ಗೆ ಯಾಕೆ ಹೀರೋ ಒಳ್ಳೆಯವನಾಗಿರ್ತಿದ್ದ ಹಿಂದೆ? ಈಗ ಏನೇನೋ ಮಾಡ್ತಾರೆ. ಅಂದ್ರೆ ಮೊದಲು ಹೆಂಗಿತ್ತು ಹೀರೋ ಅಂದ್ರೆ, ಅವನು ಮಾದರಿ ವ್ಯಕ್ತಿ ಆಗಿರ್ತಿದ್ದ. ಒಂದು ಸಾಮಾನ್ಯ, ಒಂದು ಯೂಶಲಿ ಅಂಡರ್ ಡಾಗ್, ಬಡ ಕುಟುಂಬದಿಂದ ಅಥವಾ ಹಳ್ಳಿಯಿಂದ ಬಂದು ಯಾವ ಹೆಣ್ಣಿಗೆ ಏನಾದ್ರು ಕಷ್ಟ ಆದ್ರೆ ಎದ್ದು ನಿಂತು ಜಗಳ ಮಾಡೋದು, ಅವಮಾನ ಆಗದೆ ಇರೋ ನಡೆದು, ತಂದೆ ತಾಯಿನ ನೋಡ್ಕೊಳ್ಳೋದು, ಬಡವರಿಗೆ ಕಷ್ಟಕ್ಕೆ ನಿಲ್ಲೋದು, ತ್ಯಾಗ ಮಾಡೋದು, ಇವೆಲ್ಲ ಇರ್ತಿತ್ತು. ಇದು ಮೌಲ್ಯಗಳು. ಇದಿದ್ರೆ ಮನುಷ್ಯರಂಗೆ ಇರ್ತಾರೆ ಅನ್ನೋದಿತ್ತು. ನಮಗೆ ಆ ಕಾಲದ ಹೀರೋಗಳು ಹೆಂಗಿದ್ರು ಆ ತರ ಬೆಂಗಳೂರು ಇತ್ತು. ಕನ್ನಡ ಜನರು ಹಂಗಿದ್ರು ಆಗ. ಆಯ್ತಾ? ಈಗ ಕನ್ನಡ ಜನರು ಯಾಕೆ ಹಂಗಿದ್ದಾರೆ ಅಂತ ಯೋಚನೆ ಮಾಡಬೇಕು ನಾವು. ಅದಕ್ಕಾಗಿ ನಾನು ನಿಮ್ ಜೊತೆ ಜಗಳ ಮಾಡಲ್ಲ. ನೀವು ಒಂದು ಸಮಾಜ ಚೆನ್ನಾಗಿರುತ್ತೆ. ಹಿಂದೆ ಬಂಗಾರದ ಮನುಷ್ಯ ಬಂದಾಗ ಬದಲಾವಣೆ ಆಯ್ತು, ಸಾಕಷ್ಟು ಸಿನಿಮಾಗಳು ಬಂದು. ಸೊ ಬಂಗಾರದ ಮನುಷ್ಯ ಇದ್ದಿದ್ದು ಅಣ್ಣವರು. ಸೊ ಈಗ ಬರ್ತಿರೋ ಸಿನಿಮಾಗಳು, ಈಗ ಬರ್ತಿರೋ ಹೀರೋಗಳು ಚೇಂಜಸ್ ಇದೆ. ಒಂದೇ ಹೇಳ್ತಾ ಇದೀವಿ ಈಗ ಸರ್, ನಿಜ. ಆದ್ರೆ ನಾನು ಹೇಳ್ತಿರೋದು ಸಿನಿಮಾ ಮೂಲಕ ಬದಲಾವಣೆ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಒಂದು ಇನ್ನೊಂದು, ಸಂವಿಧಾನನೇ ಚೇಂಜ್ ಮಾಡ್ಬೇಕಾಗುತ್ತೆ ಹಾಗೆ ನೋಡಿದ್ರೆ. ಇಲ್ಲ, ಸಂವಿಧಾನ ಸರಿಗಿದೆ. ಸಂವಿಧಾನದ ಸಮಸ್ಯೆ ಇಲ್ಲ. ಈಗ ನಿಮ್ಮ ಆಶಯವೇ ನಮ್ಮ ಆಶಯವೂ ಕೂಡ. ಮನುಷ್ಯನ ಮನುಷ್ಯತ್ವವನ್ನ ಎಷ್ಟು ಸಾಧ್ಯ ಅಷ್ಟು ಉಳಿಸ್ಕೊಳ್ಳೋದಕ್ಕೆ ಬೇಕಾದಂತಹ ಒಂದು ಕಲೆಯ ಮಾಧ್ಯಮ ಇದೆಯಲ್ಲ, ಅದನ್ನೇ ನಾವು ಇದರಿಂದ ಚೇಂಜ್ ಆಗುತ್ತಾ ಅನ್ನೋದಾದ್ರೆ ಆಗುತ್ತೆ. ಅಲ್ಲ, ಆಗ್ಬೇಕನ್ನೋದೇ ನಮ್ದು ಸರ್. ಮನುಷ್ಯನ ಮನೋಧರ್ಮ ಚೇಂಜ್ ಆಗದ ಹಾಗೆ ಅದು ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಎಲ್ಲಿ ವಿಕೃತಿಯತ್ತ ಅವ್ರನ್ನ ಕರ್ಕೊಂಡು ಹೋಗ್ತಿರೋ ಅವನು ವಿಕೃತಿಯತ್ತನೇ ಹೋಗ್ತಿರ್ತಾನೆ. ಲಾಂಗ್ ಹಿಡಿಯೋದೇ ಬಹಳ ದೊಡ್ಡದು ಅನ್ನೋ ವಿಷಯ ನೀವು ಹೇಳೋದಾದ್ರೆ ಅದನ್ನೇ ಹೇಳ್ತಾ ಹೋಗುತ್ತೆ. ಸೈಕಾಲಜಿಲಿ ಕಾಪಿ ಕ್ಯಾಟ್ ಬಿಹೇವಿಯರ್ ಅಂತಾರೆ. ಸಮಾಜದ ದೊಡ್ಡ ಸಮಸ್ಯೆ. ಸೋಷಿಯಲ್ ಸೈಂಟಿಸ್ಟ್ ಅದು ಕರೆಯೋದು ಕಾಪಿ ಕ್ಯಾಟ್ ಬಿಹೇವಿಯರ್. ಸಹಕಾರ ಕೊಡಿ ಈ ಸಿನಿಮಾಗೆ ಗೆಲ್ಲೋದಕ್ಕೆ. ನಿಮ್ಮ ಅಂದ್ರೆ ಪ್ರೆಸ್ನವ್ರಿಗೆಲ್ಲ ನಾವು ಕೇಳ್ತೀವಿ, ಅದು ಬಂದಿದೆ ವಾಡಿಕೆ. ಅದು ನಾನು ಇದನ್ನ ಮಾಡಲೇಬೇಕು ಅಂತ ನಾನು ಒಂದು ಸಂಕಲ್ಪ ಮಾಡಿ ಕೇಳ್ಕೊಳ್ತೇನೆ. ಇದನ್ನು ನೀವು ಸಂಕಲ್ಪ ಮಾಡ್ಕೊಳ್ಳಿ. ಈ ಸಿನಿಮಾ ಗೆಲ್ಲಬೇಕು, ಈ ಸಿನಿಮಾ ರೀಚ್ ಆಗಬೇಕು. ಅದರಲ್ಲೂ ನಾನೇನು ಹೇಳಿದ್ದು, ಒಂದು ಮಿಡ್ ಸ್ಕೇಲ್ ಸಿನಿಮಾ, ಲೆಟ್ ಇಟ್ ಮೇಕ್ ಎ ಪ್ಯಾನ್ ಇಂಡಿಯಾ ಸಾಂಗ್. ಅದು ಅಲ್ಲಲ್ಲ ಇಲ್ಲಿ ಬಂದು ಜನ ಗೆಲ್ಸಿದ್ರೆ ತಾನೇ ತಗೊಂಡು ಹೋಗಕ್ ಸಾಧ್ಯ. ಅದು ಕನ್ನಡಿಗರಲ್ಲಿ ಆ ಸಾಮರ್ಥ್ಯ ಇದೆ. ಇಲ್ಲಿ ಕನ್ನಡ ಜನ ಸಿನಿಮಾ ನೋಡಿ ಮೆಚ್ಚಿದ್ರೆ ಇದರಲ್ಲಿ ಇರುವಂತ ವಿಷಯ ಅಲ್ಲಿವರೆಗೂ ರೀಚ್ ಆಗತ್ತೆ ಅಂತ. ಯುದ್ಧಕಾಂಡದ ಸಕ್ಸಸ್ ಇಲ್ಲೇ ಕಾಣಿಸ್ತಾ ಇದೆ. ಇಲ್ಲೇ ಯುದ್ಧಕಾಂಡ ಶುರುವಾಗಿದೆ. ಸರ್ ಕೇಳಿದ ಪ್ರಶ್ನೆಗೆ, ಸರ್ ಸಾಲ ಮಾಡಿದ್ದೀನಿ, ಸಿಕ್ಕಾಪಟ್ಟೆ ಸಾಲ ಮಾಡಿದ್ದೀನಿ, ನನಗೆ ಯಾವ ಬೇಜಾರು ಇಲ್ಲ, ಫಾರ್ ಎ ಗುಡ್ ಕಾಸ್. ಕಳ್ಕೊಂಡ್ರೆ ಏನು ಕಳ್ಕೊಳ್ತೀನಿ ಸರ್? ದುಡ್ಡು. ನಾನು ಫಸ್ಟು ಸಿನಿಮಾ ಲಾಂಚ್ ದಿನ ಈ ವಿಚಾರ ಹೇಳಿದ್ದೆ. ನಾನು ಬೆಂಗಳೂರಿಂದ ಇವತ್ತಿಗೂ ನೆನಪಿದೆ, ಒಂದು VRL ಬಸ್ಸಲ್ಲಿ 200 ರೂಪಾಯಿ ಬಸ್ ಟಿಕೆಟಿಂದ ನಾನು ಬಂದೆ ಸರ್. ಸ್ಲೀಪರ್ ಕ್ಲಾಸಲ್ಲಿ ಒಂದು ಪಕ್ಕದ ಗ್ಲಾಸು ಮುರಿದೋಗಿತ್ತು, ಈಗಲೂ ನೆನಪಿದೆ. ಅದ್ರ ಚೂರು ಇಲ್ಲಿ ಪಕ್ಕದಲ್ಲಿ ಬಿದ್ದಿತ್ತು. ನನಗೆ ಅದೇನೋ ಅಪಶಕುನ ಅಂತ ಅನಿಸ್ತು ಅವತ್ತು ಆ್ಯಕ್ಚುಲಿ. ಅಂದರೆ ಗ್ಲಾಸ್ ಮುರಿದಿತ್ತು, ಈ ಥರದ್ದೆಲ್ಲ ಇರ್ತಾವಲ್ಲ ವಿಚಾರಗಳು. ಅಷ್ಟು ಇಟ್ಕೊಂಡು ಬಂದವನು ನಾನು ಬೀದಿನಲ್ಲಿ ಫೋಟೋ ಇಟ್ಕೊಂಡು ಚಾನ್ಸ್ ಎಲ್ಲ ಕೇಳ್ಕೊಂಡು ಇವತ್ತು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ಸರ್. 2ನೇ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ. ರೀಸನ್ ಏನಂದರೆ ಸರ್, ನನಗೆ ದುಡ್ಡಿನ ಶಕ್ತಿ ಅಲ್ಲ,
ನನಗೆ ಇರೋಷ್ಟು ಸ್ನೇಹಿತರು ಎಷ್ಟಂತ ನೀವು ಲೆಕ್ಕ ಹಾಕೋಕ್ಕೂ ಆಗಲ್ಲ. ನನಗೆ ಇರೋಂಥ ಕಲಾವಿದರ ಸ್ನೇಹಿತರು, ತಾಂತ್ರಿಕ ವರ್ಗದ ಸ್ನೇಹಿತರು, ಮಾಧ್ಯಮ ಸ್ನೇಹಿತರು ಎಷ್ಟು ಜನ ಇದ್ದಾರೆ ಅಂತ ನಾನು ಒಂದು ಪಟ್ಟಿ ನನ್ನ ಫೋನ್ ಲಿಸ್ಟ್ ನಾನು ತೆಗೆದ್ರೆ, ಸಿನಿಮಾ ಈಗ ನಾಳೆ ಪ್ರಚಾರ ಮಾಡೋಕ್ಕೆ ಯಾರ್ಯಾರಿಗೆ ಬ್ರಾಡ್ಕಾಸ್ಟ್ ಮೆಸೇಜ್ ಮಾಡಲಿ ಅಂದರೆ ನೋಡಿದ್ರೆ ಸರ್ ನಂಗೆ ಆಶ್ಚರ್ಯ ಆಗುತ್ತೆ. ಇಂಥ ವ್ಯಕ್ತಿಗಳೆಲ್ಲ ನನಗೆ ಪರಿಚಯ ಇದ್ದಾರೆ, ಇಂಥ ವ್ಯಕ್ತಿಗಳು ನನ್ನ ಜೊತೆಗಿದ್ದಾರೆ. ಅವರಾಗೆ ಫೋನ್ ಮಾಡಿ ಹೇಳ್ತಾರೆ ಸಿನಿಮಾ ಯಾವಾಗಪ್ಪ ರಿಲೀಸ್, ತಲೆ ಕೆಡ್ಸ್ಕೊಬೇಡ ನಾವಿದ್ದೀವಿ ಅಂತಾರೆ. ಹೋದರೆ ದುಡ್ಡು ಹೋಗುತ್ತೆ ಸರ್, ಸಂಪಾದನೆ ಮಾಡಿದ್ರೆ ಅದಕ್ಕಿಂತ ದೊಡ್ಡದಿದೆ ನನ್ನ ಹತ್ರ. ಇನ್ನೊಂದು ಮಾಡ್ತೀನಿ ಸರ್ ಮತ್ತೆ. ಟ್ರೆಂಡಿಂಗ್ ಇದೆ, ಯಾಕೆ ಈ ಆನ್ಸರ್ ಕೊಟ್ಮೇಲೆ ಕ್ವೆಶನ್ಸ್ ಮಾಡ್ತಾರೆ? ಯಾಕೆ ಚಾಪ್ಟರ್ 2 ಫಸ್ಟ್ ಚಾಪ್ಟರ್ 1 ಆದ್ಮೇಲೆ ಚಾಪ್ಟರ್ 2 ನೀವು ಹೇಳ್ತಾ ಇದ್ದೀರಾ ಸೊಲ್ಯೂಷನ್ ಆಗಲಿ, ಮತ್ತೆ ಏನಕ್ಕೆ ಅದ್ರ ಹಿಂದೆ ಹೋಗ್ತೀರಾ? ಅಲ್ಲ ಸಿ, ಸಿನಿಮಾ ಇವಾಗ ನೀವು ಹೇಳಿದ್ರಲ್ಲ ತಲುಪೋದು ಬಹಳ ಇಂಪಾರ್ಟೆಂಟ್ ಅಂತ, ಈಗ ತಾನೇ ನೀವು ಹೇಳಿದ್ರಿ. ಅಫ್ಕೋರ್ಸ್ ಆ ಸ್ಟ್ರಾಟಜೀಸ್ಗಳನ್ನ ನಾವು ಯೂಸ್ ಮಾಡಿ, ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಫಾರ್ ಸಿನಿಮಾ ಇಸ್ ಆಲ್ವೇಸ್ ನೆಸೆಸರಿ. ನಾನು ಅದನ್ನು ಡಿನೈ ಮಾಡ್ತಾ ಇಲ್ಲ. ಬೇಕಂತಾನೆ ಆ ಸಿನಿಮಾದ ಟೈಟಲನ್ನೇ ಇಟ್ಟಿದ್ದು, ಬಿಕಾಸ್ ಅದೊಂದು ಕೋರ್ಟ್ ರೂಮ್ ಡ್ರಾಮಾ ಆಗಿ ಅವತ್ತಿನ ದಿನ ಒಂದು ದಾಖಲೆ ಬರೆದಿತ್ತು. ನಾವು ಬೇರೆ ಟೈಟಲ್ ತೋಚಿಲ್ಲ, ಹೌದು ಇದೇ ಸರಿ ಅನ್ನಿಸ್ತು. ಇವಾಗ ನಾವು ಅದು ಎಲ್ಲಾದ್ರೂ ಪ್ರಚಾರ ಮಾಡಕ್ಕೆ ಹೋದಾಗ ಯುದ್ಧಕಾಂಡ ಅಂದ್ರೆ ಹಳೆ ಯುದ್ಧಕಾಂಡ ತೋರಿಸುತ್ತೆ. ಅವತ್ತಿನ ಲೆಗಸಿ, ಆ ಟೈಟಲ್ ಲೆಗಸಿ ಏನಿತ್ತಲ್ಲ ಅದೇನೋ ಒಂದು ಅವತ್ತಿನ ದಿನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿತ್ತು. ಅದಕ್ಕೆ ಒಂದು ಇದು ಅದರದ್ದು 2ನೇ ಭಾಗ, ಟೈಟಲ್ ಆಗಿ 2ನೇ ಭಾಗ ಹೊರತು ಸಿನಿಮಾ ಕಥೆಗೆ ಅದು 2ನೇ ಭಾಗ ಅಲ್ಲ. ಹೌದು, ಆ ಸಿನಿಮಾಯಿಂದನೇ ನಾ ಟೈಟಲ್ ಬೇಕಂತಾನೆ ಇಟ್ಟಿದ್ದು, ಪ್ರಚಾರಕ್ಕೆ ಇಟ್ಟಿದ್ದು, ಅದು ರೀಚ್ ಆಗುತ್ತೆ ಅಂತಾನೆ ಇಟ್ಟಿದ್ದು. ಕೋರ್ಟ್ ರೂಮ್ ಆಗಿ ರಿಲೇಟ್ ಆಗಿ ಬೇಗ ಜನಕ್ಕೆ ಅರ್ಥ ಆಗುತ್ತೆ, ರೀಚ್ ಆಗುತ್ತೆ. ಆ ಯುಗದಲ್ಲಿ ಇರ್ತಕ್ಕಂಥ ಜನರು ಇವರಿಗೂ ಆ ಹಳೆಯ ಸಿನಿಮಾನು ಮತ್ತೆ ನೆನಪಿಸ್ದಂಗೆ ಆಗುತ್ತೆ ಇವತ್ತಿನ ಯುವಕರಿಗೆ. ಎಲ್ಲ ಆಯಾಮಗಳು ಯೋಚನೆ ಮಾಡಿ ಬೇಕಂತಾನೆ ಇಟ್ಟಿರೋದು. ಇಲ್ಲ 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 ಅದ್ರದ್ದು ಏನು ಬಳಕೆ ಮಾಡಿಲ್ಲ, ಯಾವ ಟ್ಯೂನ್ ಆಗಲಿ ಸಾಂಗ್ ಆಗಲಿ ಏನೂ ಬಳಕೆ ಮಾಡಿಲ್ಲ. ಚಿಕ್ಕದಾಗಿ ಒಂದು ಚಿಕ್ಕದ ಇಂಟ್ರೊಡಕ್ಷನ್ ನಮ್ಮ ಇವ್ರು ಮುಗಿಸ್ಬಿಡ್ಲಿ, ಪ್ರಶ್ನೋತ್ತರ ಬಂದ್ಬಿಡೋಣ. ಇಂಟ್ರೋ ಒಂದು ಕಾರ್ತಿಕ್, ಪ್ರವೀಣ್. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್ ಶರ್ಮಾ ಅಂತ. ಈ ಸಿನಿಮಾ POP. ಫಸ್ಟ್ಲಿ ಥ್ಯಾಂಕ್ಸ್ ಟು ಪರ್ಮೆ ಸರ್. ಆಲ್ಮೋಸ್ಟ್ ಎಲ್ಲ ಅವ್ರ ಕಡೆಯಿಂದನೇ ಲೂಪ್ ಆಗಿದ್ದೀವಿ ನಾವು ಈ ಸಿನಿಮಾಗೆ. ಸೊ ಸ್ಟಾರ್ಟಿಂಗ್ ಲೂಪ್ ಆದಾಗ ನಮ್ಮ ಪವನ್ ಸರ್ ನನಗೆ ಸ್ಟೋರಿ ಹೇಳಿದ್ರು. ಅವ್ರು ಎಷ್ಟು ಬ್ಯೂಟಿಫುಲ್ ನರೇಷನ್ ಇದೆ ಅಂದರೆ ನಾನು ಅವ್ರಿಗೆ ಎವ್ರಿ ಟೈಮ್ ಪ್ರಾಮಿಸ್ ಮಾಡ್ತಿದ್ದೆ, ನೀವು ಒಂದಿನ ಏನೋ ರಜಾ ಗಿಜಾ ಹಾಕಿ ಮನೇಲಿ ಕೂತ್ಕೊಂಡ್ರೆ ನೆಕ್ಸ್ಟ್ ನಾನೇ ಡೈರೆಕ್ಷನ್ ಮಾಡ್ಕೊಂಡ್ಬಿಡ್ತೀನಿ ಸರ್ ಅಂತ. ಸೊ ನರೇಷನ್ ತುಂಬ ಬ್ಯೂಟಿಫುಲ್ ಆಗಿ ಕೊಡ್ತಾರೆ. ಆ್ಯಂಡ್ ನಾವು ಸ್ಪಾಟಲ್ಲಿ ಸೆಟ್ಟಲ್ಲಿ ವರ್ಕ್ ಮಾಡಬೇಕಾದ್ರೆ ಅಜಯ್ ಸರ್ ಹೇಳ್ದಂಗೆ ನಮ್ದೊಂದು ಮೀಡಿಯಂ ವರ್ಗದ ಸಿನಿಮಾ ಅಂತ. ಆ್ಯಕ್ಚುಲಿ ನಾವು ಅದನ್ನೆಲ್ಲೂ ಪ್ರೊಜೆಕ್ಷನ್ ಮಾಡಿ ಶೂಟಿಂಗ್ ಮಾಡೇ ಇಲ್ಲ. ಟು ಬಿ ಫ್ರ್ಯಾಂಕ್, ಆಸ್ ಅ ಟೆಕ್ನಿಷಿಯನ್ ನನ್ಗೆ ಏನೇನು ಬೇಕೋ ಅದು ಕಮ್ಮಿ ಆದಾಗ ನಂಗೆ ಅನಿಸ್ತಿತ್ತು ಮೀಡಿಯಂ ವರ್ಗದ ಸಿನಿಮಾ ಆಗ್ತಿದೆಯೇನೋ ಅಂತ. ಬಟ್ ಎಲ್ಲೂ ನನಗೆ ಅದು ಯಾವುದೇ ರೀತಿಯಾದಂಥ ಕಮ್ಮಿ ಆಗಿಲ್ಲ. ಆ್ಯಂಡ್ ಮೋರ್ ಓವರ್ ಅವರೊಬ್ಬರು ಹೀರೋ ಅಂತ ನನಗೆ ವೆರಿ ಫಸ್ಟ್ ಫ್ಯೂ ಡೇಸ್ ಅನಿಸ್ತು. ಬಿಟ್ರೆ ಅದಾದ್ಮೇಲೆ ನಾವು ಫ್ರೆಂಡ್ಶಿಪ್ಪಲ್ಲಿ ಇಳಿದ್ಬಿಟ್ವಿ. ನಾನು ಅವರು ಮಾತಾಡ್ಬೇಕಾದ್ರೆ ಆಸ್ ಎ ಟೆಕ್ನಿಷಿಯನ್ ಮಾತಾಡ್ಕೊಂಡು ಇದು ಬೇಕಾ ಅದು ಬೇಕಾ ರಾತ್ರಿ 11 ಗಂಟೆಗೆ ಫೋನ್ ಮಾಡಿ ಮಾತಾಡ್ಕೊಂಡು. ಸೊ ಎಲ್ಲರೂ ಆ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ರಿಂದ ಮೇ ಬಿ ಸಿನಿಮಾ ತುಂಬ ಬ್ಯೂಟಿಫುಲ್ ಆಗಿದೆ. ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಅಂತ. ನಾನು ಈ ಸಿನಿಮಾದಲ್ಲಿ 4 ಹಾಡು ಮತ್ತು ಟೀಸರ್ಗೆ ಒಂದು ಥೀಮ್ ಇತ್ತು. ನಾವು ಅನೌನ್ಸ್ಮೆಂಟ್ ಮಾಡಿದಾಗ ಅದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೆ. ಮೊದಲನೇದಾಗಿ ನಾನು ಅಜಯ್ ಸರ್ಗೆ ಆ್ಯಂಡ್ ಡೈರೆಕ್ಟರ್ ಪವನ್ ಭಟ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವರಿಬ್ಬರಿಂದನೇ ನಾನು ಇವತ್ತು ಈ ಸ್ಟೇಜ್ ಮೇಲೆ ಕೂತಿದ್ದೀನಿ. ಅಂದರೆ ಚಿಕ್ಕ ವಯಸ್ಸಿಂದ ಟಿ ವಿಲಿ ಥಿಯೇಟ್ರಲ್ಲಿ ಎಲ್ಲ ನೋಡಿರೋ ದೊಡ್ಡವರೆಲ್ಲ ಲೆಜೆಂಡ್ಸ್ ಜೊತೆ ನಾನು ಸ್ಟೇಜ್ ಶೇರ್ ಮಾಡ್ತಿದ್ದೀನಿ ಅನ್ನೋದೇ ನನಗೆ ಖುಷಿ. ಆ್ಯಕ್ಚುಲಿ ಅಷ್ಟೇ ಸಾಕು ನನಗೆ, ಅದೇ ತುಂಬ ಖುಷಿ ಆಗ್ತಿದೆ. ಸೊ ಶ್ರೀ ಸರು, ಕಾರ್ತಿಕ್ ಸರು, ಆಮೇಲೆ ಅರ್ಚನಾ ಮ್ಯಾಮ್, ಹೇಮಂತ್ ಆ್ಯಂಡ್ ರಾಜ್ಞಾ, ಸೊ ವರ್ಣಾ ಸರ್, ಬೆಳ್ವಾಡಿ ಸರ್, ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಸಾಂಗ್ಸು ಆ್ಯಕ್ಚುಲಿ ಯೂಶ್ವಲಿ ಏನಾಗುತ್ತೆ ಮ್ಯೂಸಿಕ್ ಮಾಡುವಾಗ, ಅಂದರೆ ನಾನು ತುಂಬ ಸಿನಿಮಾಗಳಿಗೆ ಏನು ಮ್ಯೂಸಿಕ್ ಮಾಡಿಲ್ಲ, ಬಟ್ ಮಾಡಿರೋ ಅನುಭವದಲ್ಲಿ ಏನು ಅಂದರೆ ಇವಾಗ ಹೀರೋಯಿನ್ನ ಫಸ್ಟ್ ಟೈಮ್ ನೋಡ್ತಾನೆ ಅವಾಗ ಒಂದು ಸಾಂಗು ಅಂತ ಸಾಧಾರಣವಾಗಿ ಹೇಳ್ತಾರೆ. ಹೀರೋಯಿನ್ನ ಫಸ್ಟ್ ಟೈಮ್ ನೋಡ್ತಾರೆ, ಬಟ್ ನಾವು ಆ ಸಿಚುವೇಶನ್ನ 150ನೇ ಸಲ ಕೇಳಿರ್ತೀವಿ. ಸೊ ಹಂಗಾಗಿಲ್ಲ ಈಗ. ಯಾಕೆ ಅಂದರೆ ದ ಸ್ಕ್ರಿಪ್ಟ್ ವಾಸ್ ಗೆಟಿಂಗ್ ರೆಡಿ ಅಟ್ ಹೋಮ್. ನನ್ನ ಅಣ್ಣ ಪವನ್ ಸೊ ರೆಡಿ ಆಗ್ತಿತ್ತು. ಸೊ ಪ್ರತಿಯೊಂದು ಕ್ಯಾರೆಕ್ಟ್ರು, ಸೊ ಪ್ರತಿಯೊಂದು ಸೀನು, ಸೊ ಅದು ಪ್ರತಿಯೊಂದು ನನಗೆ ಗೊತ್ತಿದ್ದರಿಂದ ಸೊ ಟ್ಯೂನು ತುಂಬ ಆರ್ಗ್ಯಾನಿಕ್ ಆಗಿ ಬರ್ತಿತ್ತು. ಇವಾಗ ಈ ಸಿಚುವೇಶನಿಗೆ ಒಂದು ಟ್ಯೂನ್ ಮಾಡಬೇಕು ಅನ್ನೋ ಪ್ರೆಷರ್ ಇರಲಿಲ್ಲ. ಸೊ ರೈಟಿಂಗ್ ಜೊತೆನೇ ಮ್ಯೂಸಿಕ್ಕು ಆದಾಗ, ಸೊ ಎಲ್ಲ ವಿಷಯಗಳು ರೈಟಿಂಗ್ ಜೊತೆ ಅಸೋಸಿಯೇಟ್ ಆದಾಗ ಯಾವುದೇ ಪ್ರಾಡಕ್ಟ್ ಆದರೂ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ಅದು ಡೆಫಿನೆಟ್ಲಿ ಇದರಲ್ಲಿ ಆಗಿದೆ. ಸೊ ನೀವೆಲ್ಲರೂ ಸಿನಿಮಾ ರಿಲೀಸ್ ಆದಾಗ ನೋಡ್ತೀರಾ. ಯೂಶ್ವಲಿ ಸಿನಿಮಾ ನೋಡುವಾಗ ಫಸ್ಟ್ ಒಂದು 5-10 ಮಿನಿಟ್ಸಲ್ಲೇ ಗೊತ್ತಾಗುತ್ತೆ ಅಂದರೆ ಮಾಡೋರು ಈ ಸಿನಿಮಾನ ಸೀರಿಯಸ್ ಆಗಿ ತೊಗೊಂಡು ಮಾಡಿದಾರಾ ಇಲ್ವಾ ಅಂತ.
ಸೊ ಇದರಲ್ಲಿ ನಿಮಗೆ ಡೆಫಿನೆಟ್ಲಿ ಗೊತ್ತಾಗುತ್ತೆ, ಆ ಸೀರಿಯಸ್ನೆಸ್ ನಿಮಗೆ ದಾಟುತ್ತೆ. ಇದು ಮೀಡಿಯಂ ಸಿನಿಮಾನ, ಹೈ ಸಿನಿಮಾನ, ಅಥವಾ ಅದೇನೋ ನನಗೆ ಗೊತ್ತಿಲ್ಲ, ಬಟ್ ಪ್ರಾಮಾಣಿಕವಾದ ಸಿನಿಮಾ. ಆ ಪ್ರಾಮಾಣಿಕತೆ ಡೆಫಿನೆಟ್ಲಿ ನಿಮಗೂ ದಾಟುತ್ತೆ. ಸೊ ಸಿನಿಮಾದು ಕಾನ್ಸೆಪ್ಟ್ ಕೂಡ ತುಂಬ ರಿಲೆವೆಂಟ್ ಇದೆ ಸೊಸೈಟಿಗೆ. ಏನಂದರೆ ಬೆಳಿಗ್ಗೆ ಟಿಫಿನ್ ಟೈಮಿಗೆ ಹಸುವಾದಾಗ ಕರೆಕ್ಟಾಗಿ ಒಂದು ಇಡ್ಲಿ ಸಿಕ್ಬಿಡ್ಬೇಕು. ಆ್ಯಕ್ಚುಲಿ ಹಸುವಾಗಿ ಹೊಟ್ಟೆ ಹಾಳಾಗಿ ಹೋಗಿ ಗ್ಯಾಸ್ಟ್ರಿಕ್ ಆಗಿ ಮಧ್ಯಾಹ್ನ ವೆಜ್ ಪುಲಾವ್ ಕೊಟ್ಟರು ವೇಸ್ಟೆ. ಸೊ ಅವಾಗ ಸಿಕ್ಕಿದ ಅದ್ರ ಬೆಲೆ ನಮಗೆ ಗೊತ್ತಾಗಲ್ಲ. ಸೊ ಅದೇ ಥರ ಜಸ್ಟಿಸ್ಸು ಕೂಡ. ಸೊ ಆ ಥರ ಒಂದು ಒಳ್ಳೆ ರಿಲೆವೆಂಟ್ ಕಾನ್ಸೆಪ್ಟ್ ಇದೆ. ಬೀನ್ ಥ್ರೂ ಸೊ ಇಟ್ಸ್ ಎ ವೆರಿ ರಿಲೆವೆಂಟ್ ಟಾಪಿಕ್. ಸೊ ಐ ಆಮ್ ವೆರಿ ಫಾರ್ಚುನೇಟ್ ಟು ಬಿ ಪಾರ್ಟ್ ಆಫ್ ದಿಸ್ ಬ್ಯೂಟಿಫುಲ್ ಟೀಮ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲಾಟ್. ಇದು ನಂದು ಆ್ಯಕ್ಚುಲಿ 9ನೇ ಸಿನಿಮಾ ಮ್ಯೂಸಿಕ್ ಕಂಪೋಸರ್ ಆಗಿ, ಬಟ್ ಫಸ್ಟ್ ಕಮರ್ಷಿಯಲ್ ಸಿನಿಮಾ ಆ್ಯಕ್ಚುಲಿ. ಸೊ ನನಗೆ ಆ್ಯಕ್ಚುಲಿ ನನಗೆ 3 ಲೆವೆಲ್ ಪ್ರೆಷರ್ ಆಯ್ತು ಈ ಸಿನಿಮಾ ಸಿಕ್ಕಿದಾಗ. ಫಸ್ಟು ನಾನು ಜಿಮ್ಮಲ್ಲಿದ್ದೆ, ಅಜಯ್ ಸರ್ ಕಾಲ್ ಮಾಡಿದ್ರು ಫ್ರೀ ಇದ್ರೆ ಬನ್ನಿ ಅಂತ. ಸೊ ನಾನು ಬನ್ನೇರ್ಘಟ್ಟ ರೋಡಲ್ಲಿ ಇರೋದು, ರೋಡಲ್ಲ ಐ ಮೀನ್ ಸೊ ನಾನು ಅಲ್ಲಿಂದ ಸರ್ ಆಫೀಸಿಗೆ ಹೋಗೋಕ್ಕೆ ಸುಮಾರು 1.5 ಗಂಟೆ. ತಲೆಯಲ್ಲಿ ಬರೀ ಯುದ್ಧಕಾಂಡ, ಮ್ಯೂಸಿಕ್. ಹಿಂಗೆ ಫಸ್ಟ್ ಪ್ರೆಷರ್ ಏನಂದರೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡಬೇಕನ್ನೋ ಒಂದು ಪ್ರೆಷರ್ ಇತ್ತು. ನೆಕ್ಸ್ಟ್ ಸರ್ ಆಫೀಸ್ಗೆ ಹೋಗಿ ಕೂತ್ಕೊಂಡು ಕೂಡಲೇ ಸರ್ ಸ್ಟೋರಿನ ಎಕ್ಸ್ಪ್ಲೈನ್ ಮಾಡಿದರು. ಆ್ಯಂಡ್ ಬರೀ ಕ್ಲೈಮ್ಯಾಕ್ಸ್ ತೋರಿಸ್ತೀನಿ ನೋಡಿ ಅಂತ ಒಂದು 10 ಮಿನಿಟ್ಸ್ ತೋರಿಸಿದ್ರು. ಆ್ಯಂಡ್ ವಿತೌಟ್ ಮ್ಯೂಸಿಕ್ ನನಗೆ ಲಿಟ್ರಲಿ ಅಳು ಬಂತು ನೋಡಿದಾಗ. ಸೊ ಅಲ್ಲಿ ಪ್ರೆಷರ್ ಡಬಲ್ ಆಯಿತು, ಈ ಲೆವೆಲ್ಗೆ ಮ್ಯೂಸಿಕ್ ಮಾಡಬೇಕು ಅಂತ. ಸೊ ದಟ್ ವಾಸ್ ದ ಸೆಕೆಂಡ್ ಬಿಗ್ಗೆಸ್ಟ್ ಪ್ರೆಷರ್. 3ನೇದೇನಾಯಿತು, ಹಿಂಗಿದೆ ಅಂದರು. ನನಗೇನು ಹೇಳಬೇಕು ಗೊತ್ತಾಗಿಲ್ಲ ಸರ್, ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಅಂತ. ಆ್ಯಂಡ್ ಸ್ಟಾರ್ ಕಾಸ್ಟ್ ಎಲ್ಲ ನೋಡಿ, ಅಫ್ಕೋರ್ಸ್ ಪ್ರವೀಣ್ ಅವ್ರು ಹೇಳ್ದಂಗೆ ಇಟ್ ಈಸ್ ಲೈಕ್ ಡ್ರೀಮ್ ಕಮ್ ಟ್ರೂ, ಚಿಕ್ಕಲ್ಲಿಂದೆಲ್ಲ ನೋಡಿ ಬೆಳೆದು ಆ್ಯಂಡ್ ಟು ವರ್ಕ್ ವಿತ್ ದೆಮ್ ಅಂತ. ನೆಕ್ಸ್ಟ್ ಪ್ರೆಷರ್, ಹೈಯೆಸ್ಟ್ ಪ್ರೆಷರ್ ಯಾವಾಗ ಬಂದಿದ್ದು ಅಂದರೆ, ನಾನು ಕೂತ್ಕೋತೀನಿ ಕಂಪೋಸ್ ಮಾಡೋಕೆ ನಿಮ್ಮ ಹಿಂದೆನೇ, ಓಕೆ ಅಲ್ವಾ ಅಂದರು ಅಜಯ್ ಸರು. ಸೊ ಫಸ್ಟ್ ಆಫ್ ಆಲ್ ಹಾಗೆ ಕಂಪೋಸ್ ಮಾಡೋದೇ ಸ್ವಲ್ಪ ಪ್ರೆಷರ್, ಅದರಲ್ಲಿ ಸರ್ ಬೇರೆ ಜೊತೆ ಕೂತ್ಕೊಂತೀನಿ ಅಂದರೆ ಅಂತ. ಬಟ್ ದಟ್ ಟರ್ನ್ಡ್ ಔಟ್ ಟು ಬಿ ಅ ಬೂನ್, ಬಿಕಾಸ್ ಸರ್ಗೆ ಎಷ್ಟು ಕ್ಲಿಯರಾಗಿ ಇಲ್ಲ ಏನು ಬೇಕು ಅಂತ ಗೊತ್ತಿತ್ತು ಅಂದರೆ, ನೀವು ಮೂವಿ ಮ್ಯೂಸಿಕ್ನ ಡೀಟೇಲಾಗಿ ಅಬ್ಸರ್ವ್ ಮಾಡಿದರೆ ಆ ಮೂವಿಲಿ ಒಂದೊಂದು ಮೂಮೆಂಟ್ಗೆ ಅವ್ರು ಅಬ್ಸರ್ವ್ ಮಾಡಿರೋದು. ಐ ಮೀನ್ ಆಸ್ ಎ ಕಂಪೋಸರ್ ನಾನು ಅಬ್ಸರ್ವ್ ಮಾಡಿರಲಿಲ್ಲ. ಹೇಮಂತ್ ಇದು ಇಲ್ಲಿಗೆ ಎಂಡ್ ಆಗಬೇಕು ಅಂತ. ನಾನು ಸರ್ ಅದು ಅಬ್ರಪ್ಟ್ ಆಗಲ್ವಾ ಅಂದರೆ ಜಸ್ಟ್ ಆ ಸೀನ್ ನೋಡಿ ಅಂತ ಹೇಳೋರು. ಸೊ ಅವ್ರದ್ದೊಂದು ಹ್ಯಾಂಡ್ ಮೂಮೆಂಟಿಗೆ ಕೂಡ ಹಿ ವಾಸ್ ಸೋ ಪರ್ಟಿಕ್ಯುಲರ್. ಸರ್ ಹೇಳಿದರು ಆವಾಗಲೇ ಎಷ್ಟು ಪರ್ಟಿಕ್ಯುಲರ್ ಆಗಿ ಅವರು ಒಂದು ಡ್ರೆಸ್ ಸೆಲೆಕ್ಷನ್ಗೆ ಹೋಗ್ತಿದ್ರು ಅಂತ. ಸೇಮ್ ವೇ ಮ್ಯೂಸಿಕಲಿ ಕೂಡ ಹಿ ವಾಸ್ ವೆರಿ ಪರ್ಟಿಕ್ಯುಲರ್. ಆ್ಯಂಡ್ ಅವ್ರಿಗೆ ಎಕ್ಸಾಕ್ಟ್ಲಿ ಗೊತ್ತಿತ್ತು. ಆ್ಯಂಡ್ ಇನ್ನೊಂದು ಏನಾಯಿತು ಅಂದರೆ, ಜನರಲಿ ಇವಾಗ ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡುವಾಗ ಅವ್ರು ಹೇಳ್ತಾರೆ ಮ್ಯೂಸಿಕಲಿ ಹೆಂಗೆ ಎಲಿವೇಟ್ ಮಾಡ್ಬೇಕು ಸೀನ್ನ ಅಂದರೆ ಅಂತ. ಬಟ್ ಈ ಮೂವಿಲಿ ಅದು ಅವಶ್ಯಕತೆನೇ ಇರಲಿಲ್ಲ. ಬಿಕಾಸ್ ನಾನು ಮ್ಯೂಟಲ್ಲಿ ನೋಡಿದಾಗಲೇ ಟಿಯರ್ಸ್ ಬಂತು ಅಂದರೆ ದ ಮೂವಿ ಹ್ಯಾಸ್ ಎ ಪವರ್. ಆ್ಯಂಡ್ ಇನ್ನೊಂದು ವಿಚಾರ ಸರ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಹೌ ಹಂಬಲ್ ಅಂತ. ನಮ್ಮ ಮನೆಗೆ ಡೈಲಿ ಬರೋರು ಅಲ್ಲಿಂದ ಅವರು ಬಂದು ಅವರೇನೆ ನನಗೆ ರಿಮೈಂಡ್ ಮಾಡೋರು, ಹೇಮಂತ್ 7:30 ಆಯಿತು ಸಂಜೆ, ನೀವು ಜಿಮ್ಮಿಗೆ ಹೋಗ್ಬಿಡಿ ಸಾಕು ಇವತ್ತು ಅಂತ. ಆ್ಯಂಡ್ ಅವರೇ ಕಾಫಿ ಮಾಡಿ, ಅವರೇ ತಟ್ಟೆ ಲೋಟ ತೊಳೆದು ಅವರೇ ಇಡೋರು. ಆ್ಯಂಡ್ ಇನ್ನೊಂದು ದುಡ್ಡಿನ ವಿಚಾರ ಹೇಳಕ್ಕೆ ಇಷ್ಟಪಟ್ಟೆ ಬರ್ತೀನಿ. ಬಿಕಾಸ್ ಅವಾಗಲೇ ಬಂತು, ಸರ್ ಕೇಳಿದ್ರು ಕ್ವಶನ್. ಚಾಮುಂಡೇಶ್ವರಿ ಸ್ಟುಡಿಯೋಲಿ ನಾವು DTS ಸಿನಿಮಾ ಎಲ್ಲ ಮುಗಿದಾಗ ಜನರಲಿ ಪ್ರೊಡ್ಯೂಸರ್ ಜೇಬ್ ಖಾಲಿ ಆದಾಗಲೇ ಎಡಿಟರ್ ಕೆಲಸ ಮಾಡೋದು. ಬಟ್ ಈ ಪ್ರೊಡಕ್ಷನ್ ಅಲ್ಲ, ಇನ್ ಜನರಲ್ ಪ್ರೊಡ್ಯೂಸರ್ ಜಾಬಲ್ಲಿ ದುಡ್ಡು ಇಲ್ದಿದ್ದಾಗ ಎಡಿಟರ್ ಹತ್ರ ಕೆಲಸ ಬರುತ್ತೆ, ಮಾಡ್ಕೊಟ್ಬಿಡಿ. ಬಟ್ ಈ ಸಿನಿಮಾದಲ್ಲಿ ನನ್ನ ಹೆಸರು ಟೈಟಲ್ ಕಾರ್ಡಲ್ಲಿ ನನ್ನ ಹೆಸರು ಕಾಣಿಸುತ್ತೆ, ನನ್ನ ಕೆಲಸ ಏನು ಕಾಣಿಸೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಯಾಕೆ ಅಂತಂದರೆ, ಒಂದು ಸಿನಿಮಾ ನೀವು ಕಥೆ ಒಳಗಡೆ ಅದು ಎಳ್ಕೊಂಡು ಹೋಯ್ತು ಅಂತಂದರೆ, ಯು ಡೋಂಟ್ ನೋಟಿಸ್ ಅ ಕಟ್. ಇಫ್ ಯು ಡೋಂಟ್ ನೋಟಿಸ್ ಅ ಕಟ್, ದಟ್ ಮೀನ್ಸ್ ಯು ಆರ್ ಇನ್ ಟು ದ ಫಿಲ್ಮ್. ಸೊ ಐ ಹೋಪ್ ನೋಬಡಿ ವಿಲ್ ನೋಟಿಸ್ ಮೈ ಕಟ್ಸ್. ಯಾಕೆ ಅಂತಂದರೆ ಈ ಸಿನಿಮಾ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ, ಅಷ್ಟು ಕಾನ್ಫಿಡೆನ್ಸ್ ಇದೆ ನನ್ನ ಮೇಲೆ. ಯಾಕೆಂದರೆ ಈ ಸಿನಿಮಾ ಮೇಲೆ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ. ಬರೀ ಟೈಟಲ್ ಕಾರ್ಡಲ್ಲಿ ನನ್ನ ಹೆಸರು ನೋಡಿ, ಮಿಕ್ಕಿದ್ದೆಲ್ಲ ಸಿನಿಮಾ ನೋಡಿ. ಯಾಕೆಂದ್ರೆ ನಿಮಗೆ ಪ್ರಪಂಚದಲ್ಲಿ ಏಕೈಕ ಎಡಿಟರ್ ಸಿಗಕ್ಕೆ ಸಾಧ್ಯ. 2 ವರ್ಷ ಸತತವಾಗಿ 2 ವರ್ಷ ಬೇರೆ ಎಲ್ಲೂ ಹೋಗದೆ ಅಲ್ಲೇ ಕೂತ್ಕೊಂಡು ಒಂದು ದಿನಾನು ನನ್ನ ಸಂಭಾವನೆ ಇಷ್ಟು, ನನಗೆ ಇಷ್ಟು ಕೊಡಿ, ಇಷ್ಟು ದಿನ ನಾನು ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಕೇಳದೆ ಇರ್ತಕ್ಕಂಥ ಪ್ರಪಂಚದಲ್ಲಿ ಮೋಸ್ಟ್ಲಿ ಏಕೈಕ ಎಡಿಟರ್ ಯಾರಾದರೂ ಇರ್ತಾರೆ ಅಂದರೆ ಅದು ಶ್ರೀ ಕ್ರೇಜಿ ಮೈಂಡ್ಸ್ ಮಾತ್ರ. ನಾನು ಪ್ರೊಡ್ಯೂಸರ್ ಆಫೀಸಲ್ಲಿ ಇರ್ತಾರೋ ಇಲ್ಲೋ, ಡೈರೆಕ್ಟರ್ ಆಫೀಸಲ್ಲಿ ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಆಫೀಸಿಗೆ ಬಂದರೆ ಶ್ರೀ ಕೂತ್ಕೊಂಡಿರ್ತಾರೆ, ಸಿನಿಮಾ ನೋಡ್ತಾರೆ, ಇನ್ನೂ ಏನು ಮಾಡ್ಬೋದು ಅಂತ ಕೂತ್ಕೊಂಡು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮುಗಿತಾ ಇಲ್ಲ.
ಅಲ್ಲ, ನನಗೆ ಮುಗಿತಾ ಇಲ್ಲ, ಬಟ್ ದುಡ್ಡು ಖಾಲಿ ಆಗಿರೋದ್ರಿಂದ ಮುಗಿದಿದೆ. ಅವ್ರಿಗೆ ಮುಗಿತಾ ಇಲ್ಲ. ಸಚ್ ಎ ಪ್ಯಾಷನೇಟ್. ನಾನು ಎಲ್ರಿಗೂ ವಿಶೇಷವಾಗಿ ಥ್ಯಾಂಕ್ಸ್. ಅಂದರೆ ಅವ್ರವ್ರದ್ದೇ ಆದಂಥ ಒಂದು ವಿಶೇಷ ಗುಣಗಳಿದ್ದಾವೆ. ನಾನು ಹೋಗ್ಬೇಕಂದ್ರೆ ಟೈಮ್ ಸಾಕಾಗಲ್ಲ. ಬಟ್ ಪ್ರತಿದಿನ ಒಂದು ಮುಖ ನಾನು ಮಿರರಲ್ಲಿ ಕನ್ನಡಿನಲ್ಲಿ ನನ್ನ ಮುಖ ಹೆಂಗೆ ಕಾಣಿಸುತ್ತೆ ಅದು ನೋಡೋದಂದ್ರೆ ಶ್ರೀ ಕ್ರೇಜಿ ಮೈಂಡ್ಸ್ ಅವ್ರನ್ನ ಮಾತ್ರ. ಹಾಗಾಗಿ ಕ್ಷಮೆ ಇರಲಿ. ಅವತ್ತು ಸ್ಟೇ ಅಂದರೆ ಎಲ್ರೂ ಇಂಟ್ರೊಡ್ಯೂಸ್ ಮಾಡಿದಾಗ ಹೇಳಿದೆ ಶ್ರೀ ಹೆಂಗೆ ಅಂದರೆ ಅದೇ ನಾನು ಹೇಳಿದ್ನಲ್ಲ, ಕನ್ನಡಿನಲ್ಲಿ ಮುಖ ನೋಡ್ಕೊಂಡು ನಾನೇ ಇದ್ದೀನಲ್ಲ ಅಂತ ಅನ್ಕೊಂಡು ಮರ್ತೋಗ್ಬಿಟ್ಟೆ. ಸಾರಿ.